ನಮಸ್ಕಾರ, ತಮಗೆಲ್ಲರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ನಾನು ಪ್ರಕಾಶ್ ಮಾಡ. ಇವತ್ತಿನ ದಿವಸ ಯಾವ ಒಂದು ವಿಷಯವನ್ನು ಇಟ್ಕೊಂಡು ಮಾತನಾಡಬೇಕು. ಇವತ್ತಿನ ದಿವಸ ನಾವು ಆರಿಸಿಕೊಳ್ಳತಕ್ಕಂಥ ವಿಷಯ ಪ್ರಸ್ತುತ ಇವತ್ತಿನ ದಿವಸ ವಿಶೇಷವಾಗಿ ಒಂದು ಹೋಳಿ ಹುಣ್ಣಿಮೆ ಇದೆ. ಹೋಳಿ ಹುಣ್ಣಿಮೆಯನ್ನು ಆಧಾರವಾಗಿಟ್ಟುಕೊಂಡು ಒಂದು ವಿಷಯವನ್ನು ನಾವು ಮಾತನಾಡುವ. ಹೋಳಿ ಹುಣ್ಣಿಮೆಯ ಬಗ್ಗೆ ಬಹಳಷ್ಟು ಜನರು ವಿವಿಧ ರೀತಿಯಾಗಿರತಕ್ಕಂಥ ಅಭಿಪ್ರಾಯಗಳನ್ನು ಹೊಂದಿದ್ದಾರೆ. ಹನುಮಂತ ಹೊಸಮನೆಯವರಿಗೆ ನಮಸ್ಕಾರಗಳು. ಇವತ್ತು ನಾವು ಆರಿಸಿಕೊಂಡಿರತಕ್ಕಂಥ ವಿಷಯ ಹೋಳಿ ಹಬ್ಬ. ಈ ಹಬ್ಬದ ಬಗ್ಗೆ ಇತಿಹಾಸದಲ್ಲಿ ಸುಮಾರು ಕ್ರಿಸ್ತಶಕ 4ನೇ ಶತಮಾನದಿಂದಲೂ ಈ ಹಬ್ಬಕ್ಕೆ ಒಂದು ಮಹತ್ವ ಇದೆ. ಒಂದು ದ್ರಾವಿಡರ ಕಥೆಯ ಪ್ರಕಾರ, ಹಾಗೆ ಹಿಂದೂಗಳ ಕಥೆಯ ಪ್ರಕಾರ ಉತ್ತರ ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಥೆಯನ್ನು, ದಕ್ಷಿಣ ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಥೆಯನ್ನು ನಾವು ಎರಡು ಆಯಾಮಗಳಲ್ಲಿ ಹೋಳಿ ಹುಣ್ಣಿಮೆಯನ್ನು ನಾವು ಚರ್ಚೆ ಮಾಡುವ, ಅದರ ಬಗ್ಗೆ ಮಾತನಾಡುವ. ಉತ್ತರ ಭಾರತದಲ್ಲಿ ಹೋಳಿ ಹಬ್ಬವನ್ನು ಒಂದು ಪ್ರೇಮದ ಸಂಕೇತವಾಗಿ, ಪ್ರೇಮ ವಿಜಯದ ಸಂಕೇತವಾಗಿ ಆಚರಿಸಲಾಗ್ತದೆ. ಮೊದಲನೇದಾಗಿ ಏನಪ್ಪ ಅಂತಂದರೆ, ನಾವು ಉತ್ತರ ಭಾರತದಲ್ಲಿ ಹೋಳಿ ಹುಣ್ಣಿಮೆ ಮತ್ತು ದಕ್ಷಿಣ ಭಾರತದಲ್ಲಿ ಹೋಳಿ ಹುಣ್ಣಿಮೆ ಎರಡು ಭಾಗಗಳನ್ನಾಗಿ ಈ ಹೋಳಿ ಹುಣ್ಣಿಮೆಯ ಬಗ್ಗೆ ನಾವು ಮಾತನಾಡುವ. ಮೊದಲಿಗೆ ನಾವು ಏನಪ್ಪ ಅಂತಂದರೆ ಉತ್ತರ ಭಾರತದ ಬಗ್ಗೆ ತೆಗೆದುಕೊಂಡು, ಇಲ್ಲಿ ಒಂದು ಪ್ರೇಮದ ಸಂಕೇತವಾಗಿ ಅಲ್ಲಿ ಹೋಳಿ ಹಬ್ಬವನ್ನು ಆಚರಿಸಲಾಗ್ತದೆ. ಪುರಾಣಗಳಲ್ಲಿ ಉಲ್ಲೇಖಿತವಾಗಿರುವಂತಹ ಒಂದು ಹೋಳಿ ಹುಣ್ಣಿಮೆ ಏನಪ್ಪ ಅಂತಂದರೆ, ಶ್ರೀಕೃಷ್ಣ ಮತ್ತು ರಾಧೆಯರ ಪ್ರೇಮ ಅನುಸಂಧಾನದ ವಿಷಯವಾಗಿ ಅಲ್ಲಿ ಹೋಳಿಯನ್ನು ಆಚರಿಸಲಾಗ್ತದೆ. ಒಂದು ಪುರಾಣದಲ್ಲಿ ಒಂದು ಕತೆ ಬರ್ತದೆ. ಆ ಕತೆ ಏನು ಅಂತ ಕೇಳಿದ್ರೆ, ಶ್ರೀಕೃಷ್ಣನು ತನ್ನ ತಾಯಿಯ ವಿಷಯುಕ್ತ ಎದೆ ಹಾಲನ್ನು ಕುಡಿದು ಆತನ ದೇಹ ಎಲ್ಲ ಏನಪ್ಪ ಅಂತಂದರೆ ನೀಲಿಯಾಗಿರ್ತದೆ, ನೀಲಿ ಬಣ್ಣಕ್ಕೆ ತಿರುಗಿರ್ತದೆ. ಅಮರ ಪ್ರೇಮಿಗಳಾಗಿರ್ತಕ್ಕಂಥ ಈ ಇಬ್ಬರು, ರಾಧೆ ಮತ್ತು ಶ್ರೀಕೃಷ್ಣರು, ಒಬ್ರಿಗೊಬ್ಬರು ಪರಸ್ಪರ ಪ್ರೀತಿಯನ್ನು ಮಾಡ್ತಾ ಇರ್ತಾರೆ. ಆದರೆ ಶ್ರೀಕೃಷ್ಣನ ಮುಖಬಣ್ಣವನ್ನು ನೋಡಿದ ಕ್ಷಣ ರಾಧೆಗೆ ಒಂದಿಷ್ಟು ಮುಜುಗರ. ನನ್ನ ಪ್ರಿಯತಮ ಏನಪ್ಪ ಅಂತಂದ್ರೆ ಉಳಿದವರಿಗಿಂತಲೂ ಏನಪ್ಪ ಅಂತಂದ್ರೆ ಕಪ್ಪಾಗಿದ್ದಾನೆ, ನೀಲಿ ವರ್ಣದವನಿದ್ದಾನೆ ಅಂಥೇಳಿ ಮುಜುಗರವನ್ನು ಪಟ್ಕೊತಾ ಇರ್ತಾಳೆ. ಆತನ ತಾಯಿಗೆ ತನ್ನ ಮಗನಿಗೆ ಏನಾದರೂ ಒಂದು ಬಣ್ಣವನ್ನು ಹಚ್ಚಿ ಆತನನ್ನು ರೂಪವಂತನನ್ನಾಗಿ ಮಾಡು ಅಂಥೇಳಿ ಆವಾಗ ರಾಧೆ ಏನಪ್ಪ ಅಂತಂದ್ರೆ ಕೇಳ್ಕೊತಾಳೆ. ಶ್ರೀಕೃಷ್ಣನ ತಾಯಿಯು ಆತನಿಗೆ ಬಣ್ಣಗಳಿಂದ ಅಲಂಕಾರವನ್ನು ಮಾಡುತ್ತಾಳೆ. ಹೀಗಾಗಿ ಏನಪ್ಪ ಅಂತಂದರೆ
ನನ್ನ ಇಷ್ಟೆಲ್ಲ ಪ್ರಯತ್ನ ಬಣ್ಣಗಳನ್ನು ಹಚ್ಚಿದ್ರೂ ಕೂಡ ನನ್ನ ಪ್ರಿಯತಮ ರೂಪವಂತನಾಗಲಿಕ್ಕೆ ಸಾಧ್ಯ ಇಲ್ವಲ್ಲ ಅನ್ನುವಂಥ ಆಕೆಯಲ್ಲಿರ್ತಕ್ಕಂಥ ಆಸೆ ಅವಳನ್ನು ಬಲಿ ತಗೋಲಿಕ್ಕೆ ಏನಪ್ಪ ಅಂತಂದರೆ ನಾನಿದ್ದು ಉಪಯೋಗ ಇಲ್ಲ. ನಾನೇನಾದರೂ ಏನಪ್ಪ ಅಂತಂದರೆ ಆತ್ಮಹತ್ಯೆ ಮಾಡಿಕೊಳ್ಬೇಕು, ನಾನೇನಾದರೂ ಏನಪ್ಪ ಅಂತಂದರೆ ಆಹುತಿಯನ್ನು ಮಾಡ್ಕೋಬೇಕು ಅಂಥೇಳಿ ಆಕೆಯ ಮನಸ್ಸು ಏನಪ್ಪ ಅಂತಂದರೆ ತಿರುಗುತ್ತದೆ. ಶ್ರೀಕೃಷ್ಣನು ಕಪ್ಪು ವರ್ಣದವನಾಗಿ ನೀಲಿ ವರ್ಣದವನಾಗಿ ರೂಪುಗೊಂಡಿದಾಗ ಆತನ ಪ್ರಿಯತಮೆ ಪ್ರೇಯಸಿ ರಾಧೆಗೆ ಒಂಥರ ಮುಜುಗರ. ಶ್ರೀಕೃಷ್ಣನ ತಾಯಿ ಆತನಿಗೆ ಬಣ್ಣವನ್ನು ಹಚ್ಚಿ ಅವನನ್ನೇನಪ್ಪ ಅಂತಂದ್ರೆ ಅಲಂಕಾರವನ್ನು ಮಾಡಿದ್ರೂ ಕೂಡ ಆತ ರೂಪವಂತನಾಗುವುದಿಲ್ಲ. ಹೀಗಾಗಿ ನೊಂದು ಬೆಂದು ಬೇಸತ್ತು ರಾಧೆಯು ಬೆಂಕಿಗೆ ಆಹುತಿಯಾಗಬೇಕು ಅಂಥೇಳಿ ವಿಚಾರವನ್ನು ಮಾಡ್ತಾಳೆ. ಆ ಅಗ್ನಿಕುಂಡವನ್ನು ಮಾಡ್ತಾಳೆ. ಆವಾಗ ಈ ವಿಷಯ ಏನಪ್ಪ ಅಂತಂದ್ರೆ ಶ್ರೀಕೃಷ್ಣನಿಗೆ ಗೊತ್ತಾಗ್ತದೆ. ಏನು ನಾವು ಅಮರ ಪ್ರೇಮಿಗಳಾಗಿದ್ದುಕೊಂಡವರು ನಮ್ಮಲ್ಲಿ ಈ ವಿಷಯವಾಗಿ ಏನು ಪ್ರೇಮದಲ್ಲಿ ಬೆಳಕು ಬಿಡ್ತಾ ಇದೆಯಲ್ಲ, ಅವಳು ಬೆಂಕಿಯನ್ನು ಹಾರಲಿಕ್ಕೆ ಸಿದ್ಧಳಾಗಿರ್ತಾಳೆ. ಆವಾಗ ಈತು ಏನಪ್ಪ ಅಂತಂದ್ರೆ ಮೈಗೆ ಬೆಂಕಿ ಹಚ್ಕೋತಾನೆ. ಆ ಬೆಂಕಿಯ ಉರಿಯ ಜಳದ ಮುಂದೆ ಶ್ರೀಕೃಷ್ಣನು ಮಂದಾಗ್ನಿಯಲ್ಲಿ ಬಹಳ ಸುಂದರ ರೂಪನಾಗಿ ಕಾಣ್ತಾನೆ. ರಾಧೆ ಬೆಂಕಿ ಒಳಗೆ ನಿಂತ್ಕೊಂಡಿದ್ದಾಳೆ. ಉರಿಯುತ್ತಿರುವ ಬೆಂಕಿಯಲ್ಲಿ ನಿಂತುಕೊಂಡು ಶ್ರೀಕೃಷ್ಣನನ್ನು ನೋಡ್ತಾಳೆ. ಅಮರ ಪ್ರೇಮಿಗಳು ಏನಪ್ಪ ಅಂತಂದ್ರೆ ಇನ್ನೇನು ಈ ವಿರೂಪನನ್ನ, ಈ ನೀಲವರ್ಣದ ಮುಖದವನಾಗಿರತಕ್ಕಂಥ ಕೃಷ್ಣನನ್ನ ನಾನು ಹೇಗೆ ಒಪ್ಪಿಕೊಳ್ಳಲಿ? ನನ್ನ ವಾಲ್ಗಿಯವರೆಲ್ಲರೂ ಏನಪ್ಪ ಅಂತಂದ್ರೆ ನಿನ್ನ ಕೃಷ್ಣ ಇಷ್ಟೇಕೆ ಕಪ್ಪಗಿದ್ದಾನೆ, ಇಷ್ಟಕ್ಕೆ ನೀಲಿ ವರ್ಣದವನಿದ್ದಾನೆ ಎಂದು ಪ್ರಶ್ನಿಸುತ್ತಿದ್ದಾರೆ. ಅವರಿಗೆ ಉತ್ತರವನ್ನು ಕೊಡಲಾಗದೆಯೇ ಆ ಶ್ರೀಕೃಷ್ಣ ತಾಯಿಗೆ ಏನಪ್ಪ ಅಂತಂದ್ರೆ ಈತನನ್ನ ಬಣ್ಣ ಬಣ್ಣದಿಂದ ಏನಪ್ಪ ಅಂತಂದ್ರೆ ಅಲಂಕಾರ ಮಾಡು ಅಂತ ಹೇಳ್ತಾಳೆ. ಅಲಂಕಾರ ಮಾಡಿದೂ ಕೂಡ ಶ್ರೀಕೃಷ್ಣ ಏನಪ್ಪ ಅಂತಂದ್ರೆ ರೂಪವಂತನಾಗಿ ಕಾಣುವುದಿಲ್ಲ. ಇದರಿಂದ ಬೇಸತ್ತಿರತಕ್ಕಂಥ ರಾಧೆ ಬೆಂಕಿ ಏನಪ್ಪ ಅಂತಂದ್ರೆ ಅಗ್ನಿಯನ್ನ ತಯಾರು ಮಾಡಿಕೊಂಡು ಅಗ್ನಿಯಲ್ಲಿ ನಿಂತ್ಕೊಂಡು ಇನ್ನೇನು ನಾನು ಪ್ರಾಣ ಅರ್ಪಣೆ ಮಾಡಬೇಕು. ಸಂಜು ಜಗತ್ತಿಯವರಿಗೆ ನಮಸ್ಕಾರಗಳು. ಇನ್ನೇನು ಪ್ರಾಣವನ್ನು ಬಿಡಬೇಕು ಅಂಥೇಳಿ ಸಿದ್ಧತೆಯನ್ನು ಮಾಡಿಕೊಂಡಾಗ ಅಲ್ಲಿ ಶ್ರೀಕೃಷ್ಣ ಪ್ರದರ್ಶನ ಆಗ್ತದೆ, ದರ್ಶನ ಆಗ್ತದೆ. ಆ ಹೊಳಿತಕ್ಕಂಥ ಬೆಂಕಿಯಲ್ಲಿ ಶ್ರೀಕೃಷ್ಣ ಏನಪ್ಪ ಅಂತಂದ್ರೆ ಒಬ್ಬ ವಿಶ್ವ ಸುಂದರನಾಗಿ ಗೋಚರಿಸ್ತಾನೆ. ನಾನು ಶ್ರೀಕೃಷ್ಣನನ್ನೇನಪ್ಪ ಅಂತಂದ್ರೆ ಒಳ್ಳೆಯ ರೂಪವಂತನಾಗಿರಬೇಕು ಅಂಥೇಳಿ ನಾನು ಬಯಸಿದೆ, ರೂಪವಂತನಾಗಿರಬೇಕೆಂದು ಕಾಮಿಸಿದೆ. ನನ್ನಲ್ಲಿ ಇರತಕ್ಕಂಥ ಶ್ರೀಕೃಷ್ಣನ ಒಳ್ಳೆಯ ಮನಸ್ಸನ್ನು ನಾನು ನೋಡಲಿಲ್ಲ. ನಾವು ಇಬ್ಬರು ಅಮರ ಪ್ರೇಮಿಗಳಾಗಿದ್ದುಕೊಂಡು ಏನಪ್ಪ ಅಂತಂದ್ರೆ ಒಬ್ಬರಿಗೊಬ್ಬರು ಏನಪ್ಪ ಅಂತಂದ್ರೆ ಅರ್ಥವನ್ನು ಮಾಡಿಕೊಳ್ಳಲಿಲ್ಲ. ಆತನ ರೂಪವನ್ನು ಬಯಸಿ ನಾನು ಆಹುತಿಗೆ ಆಗ್ತಾ ಇದ್ದೀನಿ. ಆ ಒಂದು ಮಂದಾಗ್ನಿಯಲ್ಲಿ ಏನಪ್ಪ ಅಂತಂದ್ರೆ ಆತ ಸುಂದರಾಂಗನಾಗಿ ಕಾಣ್ತಾ ಇದ್ದಾನೆ. ಅವಳ ಮುಖದಲ್ಲಿ ಸಂತೋಷ, ಆನಂದ ಎರಡು ಉಮ್ಮಳಿಸಿ ಏನಪ್ಪ ಅಂತಂದ್ರೆ ಇಬ್ಬರು ಅದೇ ಒಂದು ಬೆಳಕಿನಲ್ಲಿ
ಏನಪ್ಪ ಅಂತಂದರೆ ಒಂದಾಗ್ತಾರೆ. ಹೀಗಾಗಿ ಇದು ಉತ್ತರ ಭಾರತದಲ್ಲಿ ಏನಪ್ಪ ಅಂತಂದರೆ ಒಂದು ಈ ಪ್ರೇಮ ಕಥೆಯನ್ನು ಏನಪ್ಪ ಅಂತಂದ್ರೆ ಆಧರಿಸಿ ಅಲ್ಲಿ ಹೋಳಿ ಹುಣ್ಣಿಮೆಯನ್ನು ಆಚರಣೆ ಮಾಡ್ತಾರೆ. ಬಣ್ಣದ ಓಕಳಿಯನ್ನು ಏನಪ್ಪ ಅಂತಂದ್ರೆ ಅಲ್ಲಿ ಮಿಂದು ಏನಪ್ಪ ಅಂತಂದ್ರೆ ಪರಸ್ಪರ ಸತಿಪತಿಗಳು ಏನಪ್ಪ ಅಂತಂದ್ರೆ ಬಣ್ಣದ ಓಕಳಿಯನ್ನು ಉತ್ತರ ಭಾರತದಲ್ಲಿ ಆಡ್ತಾರೆ. ಇದು ಉತ್ತರ ಭಾರತಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಕತೆ. ಅಲ್ಲಿ ಅವರು ಕಾಮದಹನ ಮಾಡುವಾಗ ಗಂಡನ ಬಗ್ಗೆ ತನ್ನ ಪ್ರಿಯತಮನ ಬಗ್ಗೆ ಅಪಾರ್ಥವನ್ನು ಮಾಡಿಕೊಂಡಿದ್ದಳು. ಅವಳ ಮನಸ್ಸಿನಲ್ಲಿರ್ತಕ್ಕಂಥ ಕಲ್ಮಶವನ್ನು ಸುಟ್ಟು ತೊಳೆದು ಹೊಸ ಬಣ್ಣದೊಂದಿಗೆ ಹೊಸ ಜೀವನದೊಂದಿಗೆ ಹೊಸ ಏನಪ್ಪ ಅಂತಂದ್ರೆ ಪ್ರೇಮ ಅಂಕುರ ಆಗ್ತದೆ. ಅವೇನಪ್ಪ ಅಂತಂದ್ರೆ ಅಮರ ಪ್ರೇಮಿಗಳಾಗಿ ಇಂದಿಗೂ ಕೂಡ ಏನಪ್ಪ ಅಂತಂದ್ರೆ ಆದರ್ಶ ಪ್ರೇಮಿಗಳಾಗಿ ಕೃಷ್ಣ ರಾಧೆ ಏನಪ್ಪ ಅಂತಂದ್ರೆ ಇವತ್ತಿಗೂ ನಮಗೂ ಗೋಚರ ಆಗ್ತವೆ. ಹೀಗಾಗಿ ಗಂಡ ಹೆಂಡತಿಯ ಅಮರ ಪ್ರೇಮತ್ವದ ಸಂಕೇತವಾಗಿ ಉತ್ತರ ಭಾರತದಲ್ಲಿ ಹೋಳಿಯನ್ನು ಈ ರೀತಿಯಾಗಿ ಆಚರಣೆ ಮಾಡಿದರೆ, ದಕ್ಷಿಣ ಭಾರತದಲ್ಲಿ ಹೋಳಿ ಹಬ್ಬವನ್ನು ಒಂದು ಐತಿಹಾಸಿಕ ಪೌರಾಣಿಕ ಹಿನ್ನೆಲೆಯ ಒಂದು ಕಥೆಯನ್ನಾಧರಿಸಿ, ಉತ್ತರ ಭಾರತದಲ್ಲಿ ಶ್ರೀಕೃಷ್ಣ ಮತ್ತು ರಾಧೆಯರ ಪ್ರೇಮದ ಪುನರ್ಬಂಧನವಾಗಿ ಅಲ್ಲಿ ಏನಪ್ಪ ಅಂತಂದರೆ ಹೋಳಿಯನ್ನು ಬಣ್ಣದ ಏನಪ್ಪ ಅಂತಂದ್ರೆ ಆಚರಣೆಯನ್ನು ಮಾಡ್ತಾರೆ ಉತ್ತರ ಭಾರತದಲ್ಲಿ. ಆದರೆ ನಮ್ಮ ದಕ್ಷಿಣ ಭಾರತದಲ್ಲಿ ಒಂದು ಪೌರಾಣಿಕ ಕಥೆಯನ್ನು ಇಟ್ಟುಕೊಂಡು ಈ ಹೋಳಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಒಂದು ಹೋಳಿ ಹುಣ್ಣಿಮೆ ಏನಪ್ಪ ಅಂತಂದರೆ ದಕ್ಷಿಣ ಭಾರತದಲ್ಲಿ ಒಂದು ಕತೆ ಬರ್ತದೆ, ವಿಷ್ಣು ಪುರಾಣ ಕಥೆ. ಆ ವಿಷ್ಣು ಪುರಾಣ ಕಥೆಯಲ್ಲಿ ಏನಪ್ಪ ಅಂತಂದರೆ ಈ ಹೋಳಿ ಹಬ್ಬದ ಬಗ್ಗೆ ಏನಪ್ಪ ಅಂತಂದ್ರೆ ಉಲ್ಲೇಖವನ್ನು ಮಾಡ್ತಾರೆ. ಅದು ಯಾವುದು ಅಂತ ಕೇಳಿದರೆ, ರಾಕ್ಷಸರ ರಾಜನಾಗಿರತಕ್ಕಂಥ ರಾಕ್ಷಸರು ನಮ್ಮನ್ನು ಏನಪ್ಪ ಅಂತಂದ್ರೆ ರಾಕ್ಷಸರನ್ನಾಗಿ ಗುರುತಿಸಿದ್ರು. ವೈದಿಕರು ಆರ್ಯರು ನಮ್ಮನ್ನು ರಾಕ್ಷಸರು ಅಂತ ಹೇಳಿಸಂದ್ರೆ, ದೈತ್ಯರು ರಾಕ್ಷಸರು ಅಂತ ಹೇಳಿಸಂದ್ರೆ ನಮ್ಮನ್ನು ಗುರುತಿಸಿದರು, ನಮ್ಮನ್ನೇನಪ್ಪ ಅಂತಂದ್ರೆ ಹೆಸರಿಸಿದರು. ತಮ್ಮ ಪುರಾಣಗಳಲ್ಲಿ ಬರ್ತಕ್ಕಂಥ ದೈತ್ಯರು ನಾವು, ಅವರ ಪುರಾಣದಲ್ಲಿ ಬರ್ತಕ್ಕಂಥ ರಾಕ್ಷಸರು ನಾವು, ಅವರ ಪುರಾಣದಲ್ಲಿ ಬರ್ತಕ್ಕಂಥ ದೆವ್ವಗಳು ಭೂತಗಳು ನಾವು, ಅವರ ಪುರಾಣಗಳಲ್ಲಿ ಬರ್ತಕ್ಕಂಥ ಏನು ಬ್ರಹ್ಮ ರಾಕ್ಷಸ ಆದಿಯಾಗಿ ಅಸುರರು ಏನಪ್ಪ ಅಂತಂದು ಏನು ಕರ್ಕೊಂಡು ಬರ್ತಾರೆ ಅವರೆಲ್ಲ ನಾವು ದ್ರಾವಿಡದವರು. ಉತ್ತರ ಭಾರತದಲ್ಲಿ ಒಂದು ಬಣ್ಣವನ್ನು ಸೂಚಿಸ್ತಾರೆ. ಅದು ಯಾವುದು ಅಂತಂದರೆ ನೀಲಿ ವರ್ಣ ಬಣ್ಣ. ಅದು ಯಾವುದು ಅಂತಂದರೆ ದ್ರಾವಿಡರ ಬಣ್ಣ. ಒಂದು ಆ ನೀಲಿ ವರ್ಣದವನಾಗಿರತಕ್ಕಂಥ ಕೃಷ್ಣ ಹಂದಿಯನ್ನ ಕಾಯ್ದುಕೊಂಡಿರುವಂಥ ಒಂದು ಗೊಲ್ಲರ ಹಟ್ಟಿಯಲ್ಲಿ ಜನಿಸಿರತಕ್ಕಂಥ ಕೃಷ್ಣನಿಗೆ ರಾಜ ಮನೆತನದ ಒಬ್ಬ ರಾಜಕುಮಾರಿಯ ಪ್ರೇಮ ಏನಪ್ಪ ಅಂತಂದ್ರೆ ಆತನ ಮೇಲೆ ಆಗ್ತದೆ. ದ್ರಾವಿಡನಾಗಿರತಕ್ಕಂಥ ಗೊಲ್ಲರ ಹಟ್ಟಿಯಲ್ಲಿ ಬೆಳೆದಿರತಕ್ಕಂಥ ಕೃಷ್ಣನ ಮೇಲೆ ರಾಧೆಯ ಮನಸ್ಸಾಗ್ತದೆ. ನೀವೆಲ್ಲ ನೋಡಿರಬೇಕು, ಕೇಳಿರಬೇಕು. ಪ್ರತಿಲೋಮ ವಿವಾಹ, ಅನುಲೋಮ ವಿವಾಹ, ಇವೆಲ್ಲ ಏನಪ್ಪ ಅಂತಂದರೆ 6 ಪ್ರಕಾರದ ವಿವಾಹಗಳು ಬರ್ತಾವ. ಯಕ್ಷಿಣಿಯರು ಮದುವೆ ಆಗುವುದು, ಗಾಂಧರ್ವಿಯರು ಮದುವೆ ಆಗುವುದು, ಅವರ್ಣಿಯರು ಸವರ್ಣಿಯರು ಮದುವೆಯಾಗುವುದು, ಅವರಿಗೆ ಹುಟ್ಟಿರತಕ್ಕಂಥ ಏನು ಅಪ್ಸರೆಯರು ಗಂಧರ್ವರು ಮದುವೆಯಾಗುವುದು, ರಾಕ್ಷಸರು ಮತ್ತು ದೇವತೆಗಳು ಮದುವೆಯಾಗುವುದು,
ಆರ್ಯರು ದ್ರಾವಿಡರು ಮದುವೆಯಾಗುವುದು, ಬ್ರಾಹ್ಮಣರು ಶೂದ್ರರು ಮದುವೆಯಾಗುವುದು. ಈ ರೀತಿಯಾಗಿರ್ತಕ್ಕಂಥ 6 ಮದುವೆಗಳಲ್ಲಿ ಅನುಲೋಮ ಪ್ರತಿಲೋಮ ಮದುವೆಗಳು, ಸಿದ್ಧ ನಿಷಿದ್ಧ ಮದುವೆಗಳು, ಈ ರೀತಿಯಾಗಿರ್ತಕ್ಕಂಥ ಮದುವೆಗಳು ಬರ್ತವೆ. ಅದೊಂದು ಆ ವಿಷಯ ಏನಪ್ಪ ಅಂತಂದ್ರೆ ನಾನು ಬೇರೆ ಸಮಯದಲ್ಲಿ ಮಾತನಾಡ್ತೀನಿ. ಆ ಗೊಲ್ಲಹಟ್ಟಿಯಲ್ಲಿ ದ್ರಾವಿಡನಾಗಿರ್ತಕ್ಕಂಥ ಶ್ರೀಕೃಷ್ಣನಿಗೆ ರಾಜಕುಮಾರಿಯ ಪ್ರೇಮ ಆಗ್ತದೆ. ಬಹುತೇಕ ರಾಜಮಂತಂದು ಒಪ್ಪಲಿಕ್ಕಿಲ್ಲ. ಆಕೆ ಆತ್ಮಹತ್ಯೆಗೆ ಬೆಂಕಿಗೆ ಆಹುತಿ ಆಗಬೇಕಾದ್ರೆ ಪರಮಾತ್ಮನೆನಿಸಿರ್ತಕ್ಕಂಥ ಕೃಷ್ಣ ಆಕೆಯನ್ನು ಉಳಿಸಿಕೊಂಡು ಅವರ ಅಮರ ಪ್ರೇಮವನ್ನು ಜಗತ್ತಿಗೆ ಸಾರಿದರು. ಇಲ್ಲಿ ಬಣ್ಣ ಅಡ್ಡಿ ಬರಬಾರದು, ಇಲ್ಲಿ ಜಾತಿ ಅಡ್ಡಿ ಬರಬಾರದು. ನಾವು ಏನಪ್ಪ ಅಂತಂದ್ರೆ ಅಮರ ಪ್ರೇಮದ ಸಂಕೇತವಾಗಿ ಉತ್ತರ ಭಾರತದಲ್ಲಿ ಹೋಳಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಅದು ಉತ್ತರ ಭಾರತದಲ್ಲೂ ಏನಪ್ಪ ಅಂತಂದ್ರೆ ಅಲ್ಲಿ ದ್ರಾವಿಡ ಮತ್ತು ಆರ್ಯರ ಸಂಬಂಧ ಇದೆ. ನೀಲಿ ವರ್ಣದ ಕೃಷ್ಣನನ್ನು ಏನಪ್ಪ ಅಂತಂದ್ರೆ ಮುಜುಗಕ್ಕೆ ಒಳಗಾಗಿ ಮತ್ತು ಅವರ ಪ್ರೇಮ ಏನಪ್ಪ ಅಂತಂದ್ರೆ ಅವರ ಮನೆಯಲ್ಲಿ ಒಪ್ಪಿಕೊಳ್ಳದ ಕಾರಣಕ್ಕಾಗಿ ಆಕೆ ರಾಧೆಯು ಆತ್ಮಹತ್ಯೆಗೆ ಹೋಗಿದ್ದು ಇವತ್ತಿಗೂ ಅವ್ರೇನಪ್ಪ ಅಂತಂದ್ರೆ ಆ ಬೆಂಕಿಯ ಮುಂದೆ ಏನಪ್ಪ ಅಂತಂದ್ರೆ ರಾಧಾಕೃಷ್ಣರ ಫೋಟೋವನ್ನು ಇಟ್ಕೊಂಡು ಏನಪ್ಪ ಅಂತಂದ್ರೆ ಪೂಜೆಯನ್ನು ಸಲ್ಲಿಸ್ತಾರೆ. ಇದು ಉತ್ತರ ಭಾರತದಲ್ಲಿ ಒಂದೆಡೆ. ಆದರೆ ದಕ್ಷಿಣ ಭಾರತದಲ್ಲಿ ಈ ಹೋಳಿ ಹಬ್ಬವನ್ನು ಯಾವ ರೀತಿಯಾಗಿ ಆಚರಣೆ ಮಾಡ್ತಾರೆ ಅಂತಂದ್ರೆ ವಿಷ್ಣು ಪುರಾಣವನ್ನು ಆಧಾರವಾಗಿಟ್ಟುಕೊಂಡು ಅಲ್ಲಿ ರಾಜರ ರಾಜ ರಾಕ್ಷಸರ ರಾಜ ಹಿರಣ್ಯಕಶಿಪುವಿನ ಏನು ಬ್ರಹ್ಮ ದೇವನ ವಂಶಸ್ಥನಾಗಿರತಕ್ಕಂಥ ಈ ದಕ್ಷ ಬ್ರಹ್ಮನ ವಂಶದವನಾಗಿರ್ತಕ್ಕಂಥ ಹಿರಣ್ಯಕಶಿಪು, ಬ್ರಹ್ಮನ ವಂಶದವನಾಗಿರ್ತಕ್ಕಂಥ ಹಿರಣ್ಯಕಶಿಪು ತಾನೇ ದೇವರು, ಎಲ್ಲರೂ ತನ್ನನ್ನೇ ಪೂಜಿಸಬೇಕು ಎಂದು ತನ್ನ ರಾಜ್ಯದ ಎಲ್ಲ ಪ್ರಜೆಗಳನ್ನು ಆಸ್ಥಾನಿಕರನ್ನು ಏನಪ್ಪ ಅಂತಂದ್ರೆ ಆತ ಆದೇಶವನ್ನು ಮಾಡಿದ್ದ. ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ ಎಲ್ಲರೂ ರಾಜ ಪ್ರತ್ಯಕ್ಷ ದೈವ ಅಂತ ತಿಳ್ಕೊಂಡು ಆತನ ರಾಜ್ಯದಲ್ಲಿ ಇರತಕ್ಕಂಥ ಪ್ರತಿಯೊಬ್ಬರು ಆತನನ್ನು ದೇವರೆಂದು ಪೂಜಿಸುತ್ತಿದ್ದರು. ಆತನ ಮಗ ಭಕ್ತ ಪ್ರಹ್ಲಾದನು ತಂದೆಗೆ ನಮಸ್ಕರಿಸದೆ ತಂದೆಯ ಆಜ್ಞೆಯನ್ನು ಧಿಕ್ಕರಿಸಿ ತಂದೆಗೆ ವಿರುದ್ಧವಾಗಿ ವಿಷ್ಣುವನ್ನು ಆರಾಧನೆ ಮಾಡ್ತಾ ಇದ್ದ ಅನ್ನುವಂಥ ಅಂಶ ವಿಷ್ಣು ಪುರಾಣದಲ್ಲಿ ಬರ್ತದೆ. ಒಂದು ಆರಾಧನೆಯ ವಿಷಯದಲ್ಲಿ ತಾನು ಹೆತ್ತಿರತಕ್ಕಂಥ ಮಗ ತನ್ನ ಮಾತನ್ನು ಉಲ್ಲಂಘನೆ ಮಾಡಿದ. ಇಡೀ ಸಾಮ್ರಾಜ್ಯವೇ ನನ್ನನ್ನು ದೇವರೆಂದು ಪೂಜಿಸುತ್ತಿರುವಾಗ ತನ್ನ ಮಗ ಅನ್ಯ ದೈವವನ್ನು ಪೂಜಿಸುವುದು ಆತನಿಗೆ ಸಹನೆ ಆಗಲಿಲ್ಲ. ಏನಾದರೂ ಮಾಡಿ ಆತನನ್ನು ಒಪ್ಪಿಸಿಕೊಳ್ಳಬೇಕು. ಒಪ್ಪಿಸಿಕೊಳ್ಳದಿದ್ದರೆ ತನ್ನ ಮಗನೆಂಬ ಹಂಗನ್ನು ತೊರೆದು ಆತನನ್ನು ಮುಗಿಸಬೇಕು ಎಂದು ಏನಪ್ಪ ಅಂತಂದ್ರೆ ಈ ಕಶ್ಯಪರಾಜನು ಹಿರಣ್ಯಕಶಿಪು ರಾಜನು ತನ್ನ ಮಗನನ್ನು ಕೊಲ್ಲಬೇಕು, ತನ್ನ ಸ್ವಂತ ಮಗನನ್ನು ಕೊಂದನೆಂಬ ಅಪಕೀರ್ತಿಗೆ ನಾನು ಒಳಗಾಗಬಾರದು ಎಂದು ತನ್ನ ತಂಗಿಯಾಗಿರತಕ್ಕಂಥ ಹೋಳಿಕಾದೇವಿಯನ್ನು ತನ್ನ ಮಗನನ್ನು ಕೊಲ್ಲಲು ಉಪಾಯವನ್ನು ಹೂಡಿದನು.
ಅಗ್ನಿ ರಕ್ಷಾ ಕವಚವನ್ನ ತನ್ನ ತಂಗಿಗೆ ತೊಡಿಸಿ ಹೋಳಿಕಾದೇವಿಯನ್ನು ಅಂಗರಕ್ಷಾ ಕವಚವನ್ನೇನಪ್ಪ ಅಂತಂದ್ರೆ ವಸ್ತ್ರವನ್ನು ಧರಿಸಿ ತನ್ನ ಹೋಳಿಕಾದೇವಿಯ ಅಳಿಯನಾಗಿರತಕ್ಕಂಥ ಅಣ್ಣನ ಮಗನಾಗಿರತಕ್ಕಂಥ ಭಕ್ತ ಪ್ರಹ್ಲಾದನನ್ನ ಆಡಿಸ್ಕೋತು ಆಟದಲ್ಲಿ ತಲ್ಲೀನನನ್ನಾಗಿ ಮಾಡಿ ಆತನಿಗೆ ಬೆಂಕಿಯೊಳಗೆ ಏನಪ್ಪ ಅಂತಂದ್ರೆ ಜೀವಂತವಾಗಿ ಸುಡಬೇಕು ಅಂತ ಹೇಳಿ ಒಂದು ಉದ್ದೇಶ ಯೋಜನೆಯಂತೆ ಹೋಲಿಕಾದೇವಿ ಹಾಗೂ ಭಕ್ತ ಪ್ರಹ್ಲಾದ ಇಬ್ಬರು ಏನಪ್ಪ ಅಂತಂದ್ರೆ ಅಗ್ನಿ ಪ್ರವೇಶವನ್ನು ಮಾಡ್ತಾರೆ. ಹಿರಣ್ಯಕಶಿಪು ಬ್ರಹ್ಮದೇವನ ಸಂತತಿಯವರಾಗಿದ್ದು ದಕ್ಷ ಬ್ರಹ್ಮನ ವಂಶದರಾಗಿದ್ದು ಆತ ಏನಪ್ಪ ಅಂತಂದ್ರೆ ಸ್ವಯಂ ಬ್ರಹ್ಮ ಆಗಿ ಏನಪ್ಪ ಅಂತಂದ್ರೆ ತನ್ನನ್ನೇ ಎಲ್ಲರೂ ಪೂಜೆಗೊಳ್ಳಬೇಕು ಅಂತ ಹೇಳಿ ಅವೆಲ್ಲವೂ ಏನಪ್ಪ ಅಂತಂದ್ರೆ ಆ ಪ್ರಜೆಗಳೆಲ್ಲರೂ ಹಿರಣ್ಯಕಶಿಪುವನ್ನೇನಪ್ಪ ಅಂತಂದ್ರೆ ಬ್ರಹ್ಮನ ಪ್ರತಿರೂಪ ಎಂಬಂತೆ ಬ್ರಹ್ಮ ಏನಪ್ಪ ಅಂತಂದ್ರೆ ದೇವರನ್ನ ಆರಾಧನೆ ಮಾಡ್ತಾ ಇದ್ರು. ಹಿರಣ್ಯಕಶಿಪುವನನ್ನು ಆರಾಧನೆ ಮಾಡ್ತಾ ಇದ್ರು. ಮಗ ಇದಕ್ಕೆ ಒಪ್ಪಲಿಲ್ಲ. ವಿಷ್ಣುವಿನ ಭಕ್ತನಾಗಿದ್ದ ಈ ತನ್ನ ತಂಗಿ ಹೋಲಿಕಾದೇವಿಯನ್ನು ಏನಪ್ಪ ಅಂತಂದ್ರೆ ಅಗ್ನಿರಕ್ಷಾ ವಸ್ತ್ರದೊಂದಿಗೆ ಏನಪ್ಪ ಅಂತಂದ್ರೆ ತೊಡಿಸಿ ಭಕ್ತ ಪ್ರಹ್ಲಾದನೇನಪ್ಪ ಅಂತಂದ್ರೆ ಈ ರೀತಿಯಾಗಿ ಅವನ್ನ ಆಡಿಸ್ಕೋತೇನಪ್ಪ ಅಂತಂದ್ರೆ ಆಟದಲ್ಲಿ ತಲ್ಲೀನ ಮಾಡಿ ನೀವು ಇಬ್ಬರು ಏನಪ್ಪ ಅಂತಂದ್ರೆ ಬೆಂಕಿಗೆ ಏನಪ್ಪ ಅಂತಂದ್ರೆ ಪ್ರವೇಶವನ್ನ ಮಾಡ್ರಿ. ನೀನು ಅಗ್ನಿರಕ್ಷಾ ಕವಚವನ್ನ ಧರಿಸಿದ್ರೆ ನಿನಗೇನೂ ಆಗೋದಿಲ್ಲ, ಆತನು ಸುಟ್ಟು ಹೋಗ್ತಾನೆ ಅಂತ ಹೇಳಿ ಏನಪ್ಪ ಅಂತಂದ್ರೆ ಹಿರಣ್ಯಕಶಿಪು ಭಾವಿಸಿದ್ದ, ಭ್ರಮೆಯಲ್ಲಿದ್ದ. ಆದರೆ ಅಲ್ಲಿ ಆಗಿದ್ದು ಬೇರೆಯೇ ಆಗಿತ್ತು. ಭಕ್ತ ಪ್ರಹ್ಲಾದನು ವಿಷ್ಣುವಿನ ಪರಮ ಭಕ್ತನಾದ ಕಾರಣ ಹೋಲಿಕಾದೇವಿಯು ಅಲ್ಲಿ ಜೀವಂತ ದಹನವಾಗಿ ಹೋದಳು. ಆದರೆ ಭಕ್ತ ಪ್ರಹ್ಲಾದನು ಬದುಕು ಉಳಿದನು. ಈ ಪೌರಾಣಿಕ ಕಥೆಯನ್ನು ಆಧರಿಸಿ ನಮ್ಮಲ್ಲಿ ಇರ್ತಕ್ಕಂಥ ಹೋಲಿಕಾದೇವಿಯಲ್ಲಿ ಅಥವಾ ಹಿರಣ್ಯಕಶಿಪಿನಲ್ಲಿ ಇರ್ತಕ್ಕಂಥ ಏನು ಕೆಟ್ಟ ವಾಸನೆ ಇದೆ, ಭಕ್ತ ಪ್ರಹ್ಲಾದನನ್ನ ಕೊಂದು ನಾವೇನಪ್ಪ ಅಂತಂದ್ರೆ ದೇವರಾಗಬೇಕು ಅನ್ನುವಂಥದ್ದು ಒಂದು ಕೆಟ್ಟ ಶಕ್ತಿ ಏನಪ್ಪ ಅಂತಂದ್ರೆ ಅಲ್ಲಿ ನಿರೂಪಣೆಯನ್ನ ಮಾಡ್ತಾರೆ ಪುರಾಣದೊಳಗ. ಹಿರಣ್ಯಕಶಿಪು ಮತ್ತು ಆತನ ತಂಗಿ ಹೋಲಿಕಾದೇವಿಯನ್ನು ಏನಪ್ಪ ಅಂತಂದ್ರೆ ವಿಷ್ಣು ಏನಪ್ಪ ಅಂತಂದ್ರೆ ವರಹ ರೂಪದಿಂದ ಹಿರಣ್ಯಕಶಿಪುವಿನನ್ನ ಕೊಂದು ಅಗ್ನಿ ರೂಪದಿಂದ ಏನಪ್ಪ ಅಂತಂದ್ರೆ ಹೋಲಿಕಾದೇವಿಯನ್ನ ಕೊಂದು ಆ ಒಂದು ಕೆಟ್ಟ ಒಂದು ಏನು ಗುಣಗಳನ್ನ ಏನಪ್ಪ ಅಂತಂದ್ರೆ ನಾಶ ಮಾಡಿದ ಅಂತಕ್ಕಂಥ ಒಂದು ಐತಿಹ್ಯ ಪುರಾಣದೊಳಗೆ ಬರ್ತದೆ. ಉತ್ತರ ಭಾರತದಲ್ಲಿ ಶ್ರೀಕೃಷ್ಣ ಮತ್ತು ರಾಧೆಯ ಅಮರ ಪ್ರೇಮತ್ವದ ಬಂಧವಾಗಿ ಉತ್ತರ ಭಾರತದವರೆಲ್ಲರೂ ಏನಪ್ಪ ಅಂತಂದ್ರೆ ಹೋಲಿ ಹಬ್ಬವನ್ನ ಆ ರೀತಿಯಾಗಿ ಆಚರಣೆ ಮಾಡಿದರೆ, ನಮ್ಮ ದಕ್ಷಿಣ ಭಾರತದಲ್ಲಿ ಹಿರಣ್ಯಕಶಿಪು ಮತ್ತು ಪ್ರಹ್ಲಾದ ಮತ್ತು ಆ ಹಿರಣ್ಯಕಶಿಪುವಿನ ತಂಗಿಯಾಗಿರ್ತಕ್ಕಂಥ ಹೋಲಿಕಾದೇವಿಯ ದಹನವನ್ನು ಮಾಡುವುದರ ಮುಖಾಂತರವಾಗಿ ಇಲ್ಲಿ ಹೋಳಿ ಹಬ್ಬವನ್ನು ಆಚರಿಸಲಾಗ್ತದೆ. ದಕ್ಷಿಣ ಭಾರತದಲ್ಲಿ ಇದಕ್ಕೆ ಒಂದು ಇನ್ನೊಂದು ಇದಕ್ಕೇನಪ್ಪ ಅಂತ ಒಂದು ಯುರೂಪ ಕಥೆಯನ್ನು ಕೊಡ್ತಾರೆ. ಒಂದು ವಿಷ್ಣುವಿನ ಭಕ್ತನಾಗಿರತಕ್ಕಂಥ ಪ್ರಹ್ಲಾದ ಬ್ರಹ್ಮದೇವರ ಹಿರಣ್ಯಕಶಿಪುನ ಸೋದರಿಯಾಗಿರ್ತಕ್ಕಂಥ ಸೋದರ ಅತ್ತೆ ಹೋಲಿಕಾದೇವಿ ಇವರಿಬ್ಬರು ಏನು ಅಂತಂದರೆ ಒಂದು ಪ್ರೇಮಿಗಳಾಗಿ ಒಳಗೊಂಡಿದ್ದು ಅನ್ನುವಂಥದ್ದು. ಇವರಿಬ್ಬರನ್ನೇನಪ್ಪ ಅಂತಂದರೆ ಸುಟ್ಟು ಅವರಲ್ಲಿರ್ತಕ್ಕಂಥ ಕಾಮದ ವಾಸನೆ ಸುಡಲಿ ಅನ್ನುವಂತಹ
ಒಂದು ಆ ಇಬ್ಬರ ನಡುವೆ ಇರತಕ್ಕಂಥ ಏನು ಅಕ್ರಮ ಪ್ರೇಮ ಇದೆಯಲ್ಲ, ಆ ಅಕ್ರಮ ಪ್ರೇಮ ಏನಪ್ಪ ಅಂತಂದ್ರೆ ಸುಡಲಿ. ತನ್ನ ಪ್ರೇಮದ ಬಲೆಯೆಲ್ಲ ಬೀಳಿಸಿಕೊಂಡು ಭಕ್ತ ಪ್ರಹ್ಲಾದನನ್ನ ಏನಪ್ಪ ಅಂತಂದ್ರೆ ಅಗ್ನಿಗೆ ಆಹುತಿಯನ್ನ ಮಾಡಬೇಕು, ಅಗ್ನಿಗೆ ಏನಪ್ಪ ಅಂತಂದ್ರೆ ಪ್ರವೇಶವನ್ನ ಮಾಡಬೇಕು ಅಂತೇಳಿ ಒಂದು ಕೆಟ್ಟ ಕಾಮನೆಯನ್ನ ಇಟ್ಕೊಂಡು, ಕೆಟ್ಟ ವಾಸನೆಯನ್ನ ಇಟ್ಕೊಂಡು ಆ ಅಗ್ನಿ ಪ್ರವೇಶವನ್ನ ಮಾಡಿ ಏನಪ್ಪ ಅಂತಂದ್ರೆ ಹೋಲಿಕಾದೇವಿ ಸತ್ತೋಗ್ತಾಳೆ. ಆಗ ಏನಪ್ಪ ಅಂತಂದ್ರೆ ಅಪವಾದ ಹೊತ್ತು ಏನಪ್ಪ ಅಂತಂದ್ರೆ ಭಕ್ತ ಪ್ರಹ್ಲಾದ ಹೊರಗಡೆ ಬರ್ತಾನೆ. ಇದು ಏನೋ ಯುದ್ಧ ಮಧ್ಯದಲ್ಲಿ ಏನಪ್ಪ ಅಂತಂದ್ರೆ ಏನೋ ಒಂದು ಪ್ರೇಮ ಸಂಬಂಧ ಇರಬೇಕು. ಹೀಗಾಗಿ ಏನಪ್ಪ ಅಂತಂದ್ರೆ ತನ್ನ ಸೋದರ ಅತ್ತೆಯನ್ನೇ ಏನಪ್ಪ ಅಂತಂದ್ರೆ ಈತ ಪ್ರೇಮಿಸ್ತಾ ಇದ್ದಿರಬಹುದು. ಹೀಗೆಲ್ಲ ಏನಪ್ಪ ಅಂತಂದ್ರೆ ಅಲ್ಲಿಂದ ಸಮಾಜ ಮಾತಾಡ್ಕೊಳ್ತಾ ಇತ್ತು. ಒಂದು ನಮ್ಮ ದಕ್ಷಿಣ ಭಾರತದಲ್ಲಿ ವಿಷ್ಣು ಪುರಾಣದಲ್ಲಿ ಏನಪ್ಪ ಅಂತಂದ್ರೆ ಈ ರೀತಿಯಾಗಿರ್ತಕ್ಕಂಥ ಕತೆ ಬರ್ತದೆ. ರಾಕ್ಷಸರ ರಾಜನಾಗಿರ್ತಕ್ಕಂಥ ಕಶ್ಯಪನ ಸೋದರಿ ಹೋಲಿಕಾ ದೇವಿ ಏನಪ್ಪ ಅಂತಂದ್ರೆ ತನ್ನ ಅಣ್ಣನ ಮಗನೊಂದಿಗೆ ಬೆಂಕಿಗೆ ಆಹುತಿಯಾದಂಥ ಸುದ್ದಿ ಊರೆಲ್ಲ ಹಬ್ಬುತ್ತದೆ. ಸ್ವತಃ ತನ್ನ ಸೋದರತ್ತೆಯನ್ನೇ ಓಡಿಸ್ಲಿಕ್ಕೆ ಹೋಗಿದ್ದ ಅನ್ನುವಂತಹ ಗುಮಾನೆಗಳು ಅಲ್ಲಿ ಏನಪ್ಪ ಅಂತಂದ್ರೆ ಸಂಶಯ ಮೂಡಿ ಬರ್ತದೆ. ಈ ಎಲ್ಲವನ್ನೇನಪ್ಪ ಅಂತಂದ್ರೆ ಜನಪದೀಯವಾಗಿ ಅಲ್ಲಿ ಏನಪ್ಪ ಅಂತಂದ್ರೆ ರಚನೆಯನ್ನ ಮಾಡ್ತಾರೆ. ಒಂದಿಷ್ಟು ಅಶ್ಲೀಲ ಸಾಹಿತ್ಯ ಕೂಡ ಏನಪ್ಪ ಅಂತಂದ್ರೆ ಈ ಹೋಳಿ ಹುಣ್ಣಿಮೆಯ ಬಗ್ಗೆ ಹುಟ್ಟಿಕೊಂಡಿದಂತೆ ಕಾಣುತ್ತದೆ. ಉತ್ತರ ಭಾರತದಲ್ಲಿ ಅಮರ ಪ್ರೇಮಿಗಳಾಗಿರ್ತಕ್ಕಂಥ ಕೃಷ್ಣ ರಾಧೆಯರ ಒಂದು ಪ್ರೇಮ ಪುನರ್ ಸಂಬಂಧವನ್ನು ಬೆಸೆಯಲಿಕ್ಕೆ ಅಲ್ಲಿ ಆ ಹೋಳಿ ಹಬ್ಬವನ್ನು ಆಚರಣೆ ಮಾಡಿದರೆ, ಇಲ್ಲಿ ನಮ್ಮ ದಕ್ಷಿಣ ಭಾರತದಲ್ಲಿ ಹಿರಣ್ಯಕಶಿಪುವಿನ ತಂಗಿಯಾಗಿರ್ತಕ್ಕಂಥ ಹೋಲಿಕಾ ದೇವಿ ಹಾಗೂ ಹಿರಣ್ಯಕಶಿಪುವಿನ ಮಗನಾಗಿರ್ತಕ್ಕಂಥ ಭಕ್ತ ಪ್ರಹ್ಲಾದರ ಇವರ ಒಂದು ಆತ್ಮ ಆಹುತಿ ಏನಪ್ಪ ಅಂತಂದ್ರೆ ನನಗೆ ಹಿಂಗಾಯ್ತಲ್ಲ, ನನಗಿಂಥ ಒಂದು ಕೆಟ್ಟ ಅಪವಾದ ಬಂತಲ್ಲ ಅಂತ ತಿಳ್ಕೊಂಡು ಆ ವಿಷ್ಣುವಿನ ಭಕ್ತ ಆ ಹೋಲಿಕಾ ದೇವಿಯ ಒಂದು ಸುಡ್ತಕ್ಕಂಥ ಕಿಚ್ಚಿನೊಳಗೆ ಏನಪ್ಪ ಅಂತಂದ್ರೆ ತಾನು ಆತ್ಮಾಹುತಿಯನ್ನು ಮಾಡಿಕೊಂಡು ಅಮರ ಪ್ರೇಮಿಗಳಾದರು ಅನ್ನುವಂತಹ ಸಾಹಿತ್ಯವನ್ನೇನಪ್ಪ ಅಂತಂದ್ರೆ ಜನಪದದಲ್ಲಿ ಬರ್ತದೆ. ಪೌರಾಣಿಕದಲ್ಲಿ ಈ ರೀತಿಯಾಗಿ ಬಂದರೆ ಜನಪದದಲ್ಲಿ ಈ ರೀತಿಯಾಗಿ ಬರ್ತದೆ. ಉತ್ತರ ಭಾರತದಲ್ಲಿ ಒಂದು ನೀಲಿ ವರ್ಣದ ಕೃಷ್ಣ, ದ್ರಾವಿಡ ಜನಾಂಗದಲ್ಲಿ ಗೊಲ್ಲರ ಹಟ್ಟಿಯಲ್ಲಿ ಹುಟ್ಟಿರತಕ್ಕಂಥ ಕೃಷ್ಣ, ಆತನ ರೂಪವನ್ನು ಏನಪ್ಪ ಅಂತಂದರೆ ಬಣ್ಣದಿಂದ ಮುಚ್ಚಲ್ಬೇಕು ಅಂಥೇಳಿ ಬಯಸಿದೂ ಕೂಡ ಅವಾಗೇನಪ್ಪ ಅಂತಂದ್ರೆ ಅಮರ ಪ್ರೇಮಿಗಳಾಗಿದ್ದುಕೊಂಡವರು ತಮ್ಮ ಪ್ರೇಮದ ಅಮರತ್ವವನ್ನು ಜಗತ್ತಿಗೆ ಸಾಗುವುದಕ್ಕಾಗಿ ಏನಪ್ಪ ಅಂತಂದ್ರೆ ಅವರು ಆ ಬೆಂಕಿಯಲ್ಲಿ ಏನಪ್ಪ ಅಂತಂದರೆ ಮತ್ತೆ ಹೊಸ ಜೀವನವನ್ನು ಪಡೀತಾರೆ. ದಕ್ಷಿಣ ಭಾರತದಲ್ಲಿ ವಿಷ್ಣು ಪುರಾಣದಲ್ಲಿ ಹಿರಣ್ಯಕಶಿಪುವಿನ ಒಂದು ತಂಗಿ ಹೋಲಿಕಾ ದೇವಿ ಮತ್ತು ಆತನ ಅಣ್ಣನ ಮಗನಾಗಿರ್ತಕ್ಕಂಥ ಭಕ್ತ ಪ್ರಹ್ಲಾದರ ಇವರಿಬ್ಬರ ಒಂದು ಅಪವಾದ ಆ ಒಂದು ನೆನಪಿಗಾಗಿ ಇವತ್ತಿಗೂ ಕೂಡ ಏನಪ್ಪ ಅಂತಂದರೆ ಹೋಳಿ ಹಬ್ಬ ನಡೀತದೆ, ಕಾಮದಹನ ನಡೀತದೆ. ಒಟ್ಟಾರೆಯಾಗಿ ಕೆಟ್ಟದರ ಮೇಲೆ ಒಂದು ವಿಜಯೋತ್ಸವವನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರವಾಗಿ ಹೋಳಿ ಹುಣ್ಣಿಮೆ ನಡೀತದೆ. ಈ ಹೋಳಿ ಹುಣ್ಣಿಮೆ ಏನಪ್ಪ ಅಂತಂದರೆ ನಾವು 7 ಆಯಾಮಗಳಲ್ಲಿ ಏನಪ್ಪ ಅಂತಂದ್ರೆ ಇದನ್ನು ನಾವು ಅಧ್ಯಯನವನ್ನು ಮಾಡುವ. ಒಂದು, ಹೋಲಿಕಾ ದೇವಿಯ ಅಲ್ಲಿ ಇರತಕ್ಕಂಥ ಹೇಗಾದರೂ ಮಾಡಿ ತನ್ನ ಅಣ್ಣನ ಶತ್ರುವಾಗಿರತಕ್ಕಂಥ
ಪ್ರಹ್ಲಾದನನ್ನ ಮುಗಿಸಲಿಕ್ಕೆ ತಾನು ಅಗ್ನಿ ರಕ್ಷಾ ಕವಚವನ್ನು ಧರಿಸಿದಾಗೂ ಕೂಡ ಆಕೆ ಏನಪ್ಪ ಅಂತಂದರೆ ದಹನಕ್ಕೊಳಗಾಗ್ತಾಳೆ. ಅದು ಏನು ಅಂತಂದರೆ ನಾವು ಎಷ್ಟೇ ಪ್ರಾಮಾಣಿಕರಾಗಿದ್ದರೂ, ನಾವೆಷ್ಟೇ ಶಕ್ತಿವಂತರಾಗಿದ್ದರೂ ಕೂಡ ನಾವೇನಪ್ಪ ಅಂತಂದರೆ ಕೆಟ್ಟ ಗುಣಗಳನ್ನು ಹೊಂದಿದರೆ ನಾವು ನಾಶ ಹೊಂದುತ್ತೀವಿ ಅನ್ನುವಂಥದ್ದು ಒಂದು ವೈಚಾರಿಕ ಹಿನ್ನೆಲೆ ಒಳಗಡೆ ಈ ಹೋಳಿ ಹಬ್ಬದ ಬಗ್ಗೆ ನಾನು ಮಾತನಾಡ್ತಾ ಇದ್ದೇನೆ. ಉತ್ತರ ಭಾರತದಲ್ಲಿ ಒಂದು ಕತೆ, ಪೌರಾಣಿಕ ಕತೆ ಶ್ರೀಕೃಷ್ಣ ಮತ್ತು ರಾಧೆಯರ ಕುರಿತಾಗಿದ್ದರೆ, ದಕ್ಷಿಣ ಭಾರತದಲ್ಲಿ ಈ ಹೋಳಿ ಹಬ್ಬದ ಕುರಿತಾಗಿರತಕ್ಕಂಥದ್ದು ಒಂದು ವಿಷ್ಣು ಪುರಾಣದ ಹಿರಣ್ಯಕಶಿಪುವಿನ ತಂಗಿಯಾಗಿರ್ತಕ್ಕಂಥ ಹೋಳಿಕಾದೇವಿ ಹಾಗೂ ಭಕ್ತ ಪ್ರಹ್ಲಾದರ ಇಬ್ಬರ ಒಂದು ಸಮ್ಮಿಳನದಿಂದ ಏನಪ್ಪ ಅಂತಂದ್ರೆ ಇಲ್ಲಿ ಕಾಮದಹನ ಉಂಟಾಗ್ತದೆ. ಇಲ್ಲಿ ಹೋಳಿಕಾದೇವಿಯ ಅವಗುಣಗಳನ್ನು ನಾವು ಏನಪ್ಪ ಅಂತಂದ್ರೆ ಸುಡಬೇಕು ಅನ್ನುವಂಥದ್ದು, ಮತ್ತು ಎರಡನೇದು ಏನಪ್ಪ ಅಂತಂದರೆ ಕಾಮದಹನವನ್ನು ಮಾಡಬೇಕು. ನಮ್ಮಲ್ಲಿ ಕಾಮ ಅಂತಂದರೆ ಬಯಕೆ, ಆಸೆ, ನಮ್ಮಲ್ಲಿ ಏನಪ್ಪ ಅಂತಂದರೆ ಕೆಟ್ಟ ವಾಸನೆಗಳು ಇರಬಾರದು ಅನ್ನುವಂಥದ್ದು ಕಾಮದಹನವನ್ನು ಸೂಚಿಸ್ತದೆ. ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳನ್ನು ಸುಡಬೇಕು, ನಮ್ಮಲ್ಲಿರ್ತಕ್ಕಂಥ ದುರಾಚಾರಗಳನ್ನು ಸುಡಬೇಕು, ನಮ್ಮಲ್ಲಿರ್ತಕ್ಕಂಥ ಅಂಧಕಾರಗಳ ಸುಡಬೇಕು ಅನ್ನುವಂಥದ್ದಕ್ಕೆ ಏನಪ್ಪ ಅಂತಂದ್ರೆ ಕಾಮದಹನ. ನಾವು ನಮ್ಮ ಗಂಡ ಸ್ಥಿತಿವಂತನಿರಬೇಕು ಎಂದು ಪ್ರತಿಯೊಬ್ಬ ಹೆಣ್ಣು ಮಗಳು ವಿಚಾರವನ್ನು ಮಾಡ್ತಾಳೆ. ತನ್ನ ಗಂಡ ಹಣವಂತನಿರಬೇಕು ಅಂತೇಳಿ ವಿಚಾರವನ್ನು ಮಾಡ್ತಾಳೆ, ತನ್ನ ಗಂಡ ಗುಣವಂತನಿರಬೇಕು ಅಂತ ವಿಚಾರ ಮಾಡ್ತಾಳೆ. ಆದರೆ ಒಬ್ಬ ಸತಿಯಾದವಳು ತನ್ನ ಗಂಡ ಹೇಗೇ ಇರಲಿ, ಶ್ರೀಮಂತನಿರಲಿ, ಕುರುಪನಿರಲಿ, ರೂಪವಂತನಿರಲಿ, ಗುಣವಂತನಿರಲಿ, ಗುಣಹೀನನೇ ಇರಲಿ, ಪತಿಯೇ ಪರಮ ದೈವವೆಂದು ಬಾಳಬೇಕು ಅಂತ ತಿಳ್ಕೊಂಡು ಈ ಒಂದು ನಮ್ಮಲ್ಲಿ ಇರತಕ್ಕಂಥ ಆಶೆ ಆಮಿಷೆಗಳನ್ನು ಹತೋಟಿಯಲ್ಲಿ ಇಡಬೇಕು. ಹೆಣ್ಣು ಮಕ್ಕಳು ನಾವು ಅಮರ ಪ್ರೇಮತ್ವವನ್ನು ನಮ್ಮ ದಾಂಪತ್ಯ ಜೀವನದಲ್ಲಿ ನಾವು ಅಳವಡಿಸಿಕೊಂಡ್ರೆ ನಾವು ರಾಧಾಕೃಷ್ಣ ಹಾಗೆ ಅಮರ ಪ್ರೇಮಿಗಳಾಗಿ ಇರ್ತೀವಿ ಅನ್ನೋದಕ್ಕೇನಪ್ಪ ಅಂತಂದ್ರೆ ಅವರ ದಾಂಪತ್ಯ ಜೀವನವನ್ನು ಸುಗಮಗೊಳಿಸಲಿಕ್ಕೆ ಈ ಒಂದು ಹಬ್ಬ ಬುನಾದಿ ಆಗ್ಬೋದು. ಒಂದು ಉತ್ತರ ಕರ್ನಾಟಕದಲ್ಲಿ ಅನೇಕ ಹೋಳಿ ಹುಣ್ಣಿಮೆಯ ದಿವಸ ಏನಪ್ಪ ಅಂತಂದರೆ ಸಂಬಂಧಗಳನ್ನು ಕಳೆದುಕೊಂಡಿರತಕ್ಕಂಥ ಅನೇಕ ವೈವಾಹಿಕ ಸಂಬಂಧಗಳೇನಪ್ಪ ಅಂತಂದ್ರೆ ಮತ್ತೆ ಬೆಸೀತಾವೆ. ಯಾಕಂದ್ರೆ ಅಂಥ ಒಂದು ಶಕ್ತಿ ಏನಪ್ಪ ಅಂತಂದ್ರೆ ಹೋಳಿ ಹಬ್ಬದಲ್ಲಿ ಉತ್ತರ ಭಾರತದಲ್ಲಿ ಏನಪ್ಪ ಅಂತಂದ್ರೆ ಕಂಡಿದ್ದುಂಟು. ಮೂರನೇದಾಗಿ ಇಲ್ಲಿ ರಾಕ್ಷಸರ ರಾಜ, ದ್ರಾವಿಡರ ರಾಜ ಆತನನ್ನು ಹತ್ತಿಕ್ಕಲಿಕ್ಕೆ ವಿಷ್ಣು ದೇವರು ಪ್ರಹ್ಲಾದನನ್ನು ಏನಪ್ಪ ಅಂತಂದ್ರೆ ತಯಾರು ಮಾಡಿ ಆತನ ಹೊಟ್ಟೆಯಿಂದಲೇ ಹುಟ್ಟಿಸಿ ಅವನಿಂದಲೇ ಏನಪ್ಪ ಅಂತಂದ್ರೆ ಅಂತ್ಯವನ್ನು ಕಾಣುವ ಹಾಗೆ ಮಾಡಿದ್ದು, ಚಿತ್ರಿಸಿದ್ದು ಇದು ಏನಪ್ಪ ಅಂತಂದ್ರೆ ವೈದಿಕೀಕರಣದ, ದ್ರಾವಿಡರ ಅವತೀರ್ಣಗೊಳಿಸ್ತಕ್ಕಂಥ, ಅವಹೇಳನ ಮಾಡತಕ್ಕಂಥ ಒಂದು ಪಾತ್ರವನ್ನು ನಿಭಾಯಿಸಿದಂತೆ ಕಾಣುತ್ತದೆ. ಪ್ರತಿಯೊಂದು ಪುರಾಣದಲ್ಲಿಯೂ ಕೂಡ ಒಬ್ಬ ಯಾವುದೋ ಹೆಸರಿನಿಂದ ದೈತ್ಯನೋ, ರಾಕ್ಷಸನೋ, ಭೂತನೋ, ದೇವತೆಗಳಿಗೆ ವಿರುದ್ಧವಾಗಿರತಕ್ಕಂಥ ಗುಣಗಳನ್ನು ಹೊಂದಿರತಕ್ಕಂಥ ನಮ್ಮ ದ್ರಾವಿಡ ರಾಜರನ್ನು ಏನಪ್ಪ ಅಂತಂದ್ರೆ ಮುಗಿಸಲಿಕ್ಕೆ, ಕೊನೆಗಾಣಿಸಲಿಕ್ಕೆ ಇವೇನಪ್ಪ ಅಂತಂದ್ರೆ ಇಂಥ ತಂತ್ರಗಳನ್ನು ರೂಪಿಸಿದ್ದು ಅನ್ನೋದರಲ್ಲಿ ಎರಡು ಮಾತಿಲ್ಲ. ಇನ್ನು ಒಂದು ಪುರಾಣದಲ್ಲಿ ಒಂದು ಕತೆ ಬರ್ತದೆ. ದಕ್ಷ ಬ್ರಹ್ಮನ ಇನ್ನೊಂದು ಹೆಸರು
ಪರ್ವತರಾಜ. ದಕ್ಷ ಬ್ರಹ್ಮನ ಇನ್ನೊಂದು ಹೆಸರು ಪರ್ವತರಾಜ. ಆ ಪರ್ವತರಾಜನ ಮಗಳು ಪಾರ್ವತಿ. ಗೌರಿ ಅಂತ ಕರ್ಕೊಂಡು ಬರ್ತೀವಿ. ಗೌರ ತಾಯಿ, ಗೌರಾಬಾಯಿ, ಗೌರವ್ವ, ಗಂಗವ್ವ ಅಂತೇಳಿ ಕರ್ಕೊಂಡು ಬರ್ತೀವಿ. ಆ ಗೌರವ್ವ ಏನಪ್ಪ ಅಂತಂದ್ರೆ ಪರ್ವತರಾಜನ ಹೊಟ್ಟೆಯೊಳಗೆ ಹುಟ್ಟಿದಳು. ಈ ಕೈನ ನೋಡ್ತೀರಾ? ಕೈ ಕಾಣಿಸ್ತಾ ಇದೆಯಾ? ಪರ್ವತರಾಜನ ಹೊಟ್ಟೆಯೊಳಗಡೆ ಏನಪ್ಪ ಅಂತಂದ್ರೆ ಪಾರ್ವತಿ ಹುಟ್ಟಿದಳು ಪರ್ವತರಾಜನ ಹೊಟ್ಟೆಯಲ್ಲಿ. ಇದು ಒಂದು ನಿಸರ್ಗವನ್ನ ಸೂಚಿಸ್ತಕ್ಕಂಥದ್ದು. ದಕ್ಷ ಬ್ರಹ್ಮನ ಮಗಳಾಗಿರತಕ್ಕಂಥ ಪರ್ವತರಾಜನ ಮಗಳಾಗಿರತಕ್ಕಂಥ ಪಾರ್ವತಿಗೆ ವಯೋಸಹಜವಾಗಿರತಕ್ಕಂಥ ಒಂದು ವಯಸ್ಸು, ಹದಿವಯಸ್ಸು ಬರ್ತದೆ. ತಾನು ಕಲ್ಯಾಣ ಮಹೋತ್ಸವವನ್ನು ಮಾಡಿಕೊಳ್ಳಬೇಕು, ಒಬ್ಬ ಹುಡುಗನನ್ನು ನೋಡಬೇಕು, ಒಬ್ಬ ವರನನ್ನು ನೋಡಬೇಕು, ಒಬ್ಬ ಈಶ ವರನನ್ನು ನೋಡಬೇಕು ಅಂತೇಳಿ ದೇವ ವರನನ್ನು ನೋಡಬೇಕು ಅಂಥೇಳಿ ಆಕೆ ಒಂದು ಮಂಗಳ ವ್ರತವನ್ನು ಮಾಡ್ತಾ ಇರ್ತಾಳೆ. ಕಲ್ಯಾಣ ವ್ರತವನ್ನು ಮಾಡುವಂಥ ಸಂದರ್ಭದೊಳಗ ಒಬ್ಬ ಭಿಕ್ಷೆಗಂತ ಬರ್ತಾನೆ. ಆ ಭಿಕ್ಷುಕನ ಮೇಲೆ ಆಕೆಯ ಮನಸ್ಸಾಗ್ತದೆ. ಪರ್ವತರಾಜನ ಮಗಳು ಒಬ್ಬ ಭಿಕ್ಷುಕನನ್ನೇನಪ್ಪ ಅಂತಂದ್ರೆ ಮೆಚ್ಚಿಕೋತಾಳೆ, ಪ್ರೇಮದ ಒಳಗೆ ಬೀಳುತ್ತಾಳೆ, ಪ್ರೀತಿಸ್ತಾಳೆ. ನಾನು ಮದುವೆ ಆದರೆ ಆ ಭಿಕ್ಷುಕನನ್ನೇ ಮದುವೆ ಆಗಬೇಕು, ಮತ್ತಾರನ್ನು ಮದುವೆ ಆಗೋದಿಲ್ಲ. ಏನು ದಕ್ಷ ಬ್ರಹ್ಮರಾಜನ ಮಗಳು ಪರ್ವತರಾಜನ ಮಗಳು ಪಾರ್ವತಿ, ಗೌರಿ ಒಬ್ಬ ಭಿಕ್ಷುಕನನ್ನು ಏನಪ್ಪ ಅಂತಂದ್ರೆ ಪ್ರೀತಿಸ್ತಾ ಇದ್ದಾಳೆ ಅನ್ನುವಂತಹ ವಿಷಯ ತಂದೆ ಗೊತ್ತಾಗ್ತದೆ. ರಾಜನ ಮಗಳು ಒಬ್ಬ ಭಿಕ್ಷುಕನನ್ನ ಪ್ರೀತಿ ಮಾಡ್ತಾಳೆ ಅಂತಂದ್ರೆ ನನ್ನ ವ್ಯಕ್ತಿತ್ವಕ್ಕೆ, ನನ್ನ ಒಂದು ಘನತೆಗೆ ಕುಂದು ಅಂತ ತಿಳ್ಕೊಂಡು ಈ ಮದುವೆ ನನಗೆ ಒಪ್ಪಿಗೆ ಇಲ್ಲ ಅಂತ ಹೇಳಿದಾಗ ಗಾಂಧರ್ವ ವಿವಾಹದೊಂದಿಗೆ ಏನಪ್ಪ ಅಂತಂದ್ರೆ ಇಬ್ಬರು ಪರ್ವತವನ್ನು ಬಿಟ್ಟು ಏನಪ್ಪ ಅಂತಂದ್ರೆ ಕೈಲಾಸಕ್ಕೆ ಪಲಾಯನ ಆಗ್ತವೆ. ಕೊನೆಗೆ ಭಿಕ್ಷುಕನಾದರೂ ಸರಿ, ರಾಜನಾದರೂ ಸರಿ, ಆತನನ್ನು ನಾನು ಅಳಿಯನಾಗಿ ಸ್ವೀಕರಿಸಲಿಕ್ಕೆ ಸಿದ್ಧನಿದ್ದೇನೆ. ಒಂದು ಯಜ್ಞದ ಮುಖಾಂತರವಾಗಿ ನಾನು ಇಬ್ಬರಿಗೆ ಏನಪ್ಪ ಅಂತಂದ್ರೆ ವೈವಾಹಿಕ ಜೀವನಕ್ಕೆ ಏನಪ್ಪ ಅಂತಂದ್ರೆ ನಾನು ಸಿದ್ಧಗೊಳಿಸ್ತೀನಿ, ನೀವು ಬರಬೇಕು ಅಂತ ಹೇಳಿ ಒಂದು ದಕ್ಷ ಯಜ್ಞೆಯನ್ನು ಮಾಡ್ತಾನೆ. ಆ ಯಜ್ಞೆಗೆ ಏನಪ್ಪ ಅಂತಂದ್ರೆ ಕರೆದು ಅವನನ್ನು ಏನಪ್ಪ ಅಂತಂದ್ರೆ ಈಶ್ವರನನ್ನು ಅವಮಾನಿಸ್ತಾನೆ. ಇದು ಎಲ್ಲ ಪುರಾಣದಲ್ಲಿ ಬಂದಿರತಕ್ಕಂಥದ್ದು. ಒಂದು ದಕ್ಷ ಯಜ್ಞೆಯ ಮುಖಾಂತರವಾಗಿ ಆ ಯಜ್ಞದ ಬೆಳಕಿನಿಂದ ಏನಪ್ಪ ಅಂತಂದ್ರೆ ಪರಮಾತ್ಮನ ಮುಖ ಬಾಡಿ ಹೋಗ್ತದೆ, ಅವಮಾನಿತನಾಗ್ತಾನೆ. ಅಲ್ಲಿ ಏನಪ್ಪ ಅಂತಂದ್ರೆ ಕರೆಯದೆ ಬಂದವನನ್ನು ನಾನು ಸತ್ಕರಿಸಲಾದೆನು. ಅದಕ್ಕೆ ಏನಪ್ಪ ಅಂತಂದ್ರೆ ಈಗಾಗಲೇ ಅವರು ಗಾಂಧರ್ವ ವಿವಾಹದೊಳಗೆ ಮದುವೆ ಆಗಿಬಿಟ್ಟಿದ್ದಾರೆ. ನಾನೇನಪ್ಪ ಅಂತಂದ್ರೆ ಅಗ್ನಿಸಾಕ್ಷಿಯಾಗಿ ನಿಮ್ಗಿಬ್ಬರಿಗೂ ಜೋಡಿ ಮಾಡ್ತೀನಿ ಅಂತ ಕರೆಸಿದಾನೆ. ದಕ್ಷ ಬ್ರಹ್ಮನು ಪಾರ್ವತಿಯನ್ನು ಕರೆದು ಪಾರ್ವತಿ ಗಂಡನನ್ನು ಅವಮಾನಿಸಿದ. ನನ್ನ ಗಂಡನಿಗೆ ಅವಮಾನ ಆಯ್ತಲ್ಲ ಅಂತ ತಿಳ್ಕೊಂಡು ಪಾರ್ವತಿ
ಆ ದಕ್ಷ ಯಜ್ಞದಲ್ಲಿ ಹಾರಿ ಪ್ರಾಣವನ್ನು ಬಿಡಲಿಕ್ಕೆ ತಯಾರಾದಾಗ ಸತಿನೇ ಹೊಂಟಾಳ, ಇನ್ನು ನಾ ಏನು ಮಾಡಲಿ, ಈ ಕಪೋಲ ಪಾತ್ರೆಯನ್ನು ಹಿಡಿದು ಭಿಕ್ಷೆಯನ್ನು ಬೇಡಬೇಕೇನು ಅಂತ ತಿಳ್ಕೊಂಡು ಇಬ್ಬರು ಏನಪ್ಪ ಅಂತಂದ್ರೆ ಆ ದಕ್ಷ ಯಜ್ಞೆಯ ಅಗ್ನಿಗೆ ಸತಿಪತಿಗಳಾಗಿರತಕ್ಕಂಥ ಶಿವಪಾರ್ವತಿಯರು ಆಹುತಿ ಆಗ್ತಾ ಇರ್ತಾರೆ. ಇನ್ನೇನು ದೇಹದ ಪೂರ್ಣ ಭಾಗ ಎಲ್ಲ ಸುಟ್ಟೋಗಿದೆ, ಶಿರ 2 ಉಳಿದಿದ್ದಾವೆ. ಇಷ್ಟಾದರೂ ಕೂಡ ಅವರು ಮನಸ್ಸನ್ನು ಬದಲಾಯಿಸಲಿಲ್ಲ. ಕೊಟ್ಟರೆ ನಾವು ಪ್ರಾಣವನ್ನು ಕೊಡ್ತೀವಿ, ನಾವೇನಪ್ಪ ಅಂತಂದ್ರೆ ಇಬ್ಬರು ಬೇರೆ ಆಗೋದಿಲ್ಲ. ಇದನ್ನ ಅರಿತಿರ್ತಕ್ಕಂಥ ದಕ್ಷ ಬ್ರಹ್ಮ ಪರ್ವತ ರಾಜ ನನ್ನ ಹಠಕ್ಕಾಗಿ ನನ್ನ ಮಗಳನ್ನು ನಾನು ಕಳೆದುಕೊಳ್ಳಬಾರದು, ಆಯಿತು ನಿನ್ನಿಚ್ಛೆಯಂತೆ ನೀನು ದೀರ್ಘ ಸುಮಂಗಲೆಯಾಗಿ ಮಂಗಳ ಗೌರಿಯಾಗಿ ನೀನೇನಪ್ಪ ಅಂತಂದ್ರೆ ಆ ಯಾರು ಶಿವನೊಂದಿಗೆ ನೀನು ಸಂಸಾರವನ್ನು ಹೂಡು ಅಂತೇಳಿ ಆಶೀರ್ವಾದವನ್ನು ಮಾಡಿ ಅವರನ್ನು ಮತ್ತೆ ಹಿಂದಕ್ಕೆ ಕರೆದುಕೊಳ್ಳುತ್ತಾನೆ. ಇದು ಶಿವಪುರಾಣದಲ್ಲಿ ಬರ್ತಕ್ಕಂಥ ಕತೆ, ಅದು ವಿಷ್ಣು ಪುರಾಣದಲ್ಲಿ ಬರ್ತಕ್ಕಂಥ ಕತೆ, ಅದು ದ್ವಾರಕಾ ನಗರದಲ್ಲಿ ಏನಪ್ಪ ಅಂತ ಹುಟ್ಟಿಕೊಂಡಿರತಕ್ಕಂಥ ಒಂದು ಕತೆ ಉತ್ತರ ಭಾರತದಲ್ಲಿ. ದಕ್ಷಿಣ ಭಾರತದಲ್ಲಿ ಈ ರೀತಿ ಆದರೆ ಒಂದು ಶಿವಪುರಾಣದಲ್ಲಿ ಏನಪ್ಪ ಅಂತಂದ್ರೆ ಈ ರೀತಿಯಾಗಿರ್ತಕ್ಕಂಥ ಹೋಳಿ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದು. ನಾನು ಒಡ್ಡಿರತಕ್ಕಂಥ ಪರೀಕ್ಷೆಗಳಲ್ಲಿ ನೀವೆಲ್ಲರೂ ಉತ್ತೀರ್ಣರಾಗಿದ್ದೀರಿ. ದಕ್ಷ ಬ್ರಹ್ಮನ ಮನಸ್ಸನ್ನು ನೀವು ಗೆದ್ದಿದ್ದೀರಿ, ಪರ್ವತರಾಜನ ಮನಸ್ಸನ್ನು ನೀವು ಗೆದ್ದಿದ್ದೀರಿ. ಆ ಕಾರಣಕ್ಕಾಗಿ ಈ ಕೈಲಾಸ ಪರ್ವತವನ್ನೇ ನಿಮಗೇನಪ್ಪ ಅಂತ ನಾನು ನಿಮಗೆ ಬಿಟ್ಟು ಕೊಡ್ತೀನಿ ಅಂತ ಹೇಳಿ ಶಿವನಿಗೆ ತನ್ನ ಸಾಮ್ರಾಜ್ಯವನ್ನು ಬಿಟ್ಟು ಕೊಡ್ತಾನೆ. ಇದು ಶಿವಪುರಾಣ. ನಾವು ಹೋಳಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಒಂದು ಕಡೆ ಕೃಷ್ಣ ರಾಧೆಯರ ಪಾಂಡವ್ಯದ ಅಮರ ಪ್ರೇಮದ ಕಥೆಯಾದರೆ, ಇನ್ನೊಂದೆಡೆಗೆ ದಕ್ಷ ಬ್ರಹ್ಮನ ಮಗಳು ಪಾರ್ವತಿ ಮತ್ತು ಶಿವಪಾರ್ವತಿಯರ ಅಮರ ಪ್ರೇಮತ್ವದ ಕತೆ ಒಂದು ಕಡೆಯಾದರೆ, ಸ್ಮಶಾನವನ್ನು ಕಾಯತಕ್ಕಂಥ ಬ್ರಹ್ಮ ಕಪೋಲವನ್ನು ಹಿಡಿದು ಭಿಕ್ಷೆಯನ್ನು ಬೇಡತಕ್ಕಂಥ ಒಬ್ಬ ದರಿದ್ರನನ್ನ, ಭಿಕ್ಷುಕನನ್ನ ನನ್ನ ಹಳೆಯನ್ನಾಗಿ ಮಾಡ್ಕೋಬೇಕಲ್ಲ, ಒಬ್ಬ ದ್ರಾವಿಡ ಶಿವನನ್ನ ಹಳೆಯನನ್ನಾಗಿ ಮಾಡ್ಕೋಬೇಕಲ್ಲ ಅಂತ ಹೇಳಿ ಆ ಇಬ್ಬರ ಪ್ರೇಮವನ್ನ ತಿರಸ್ಕಾರ ಮಾಡ್ತಾರೆ. ಕೊನೆಗೇನಪ್ಪ ಅಂತಂದ್ರೆ ಅಗ್ನಿಗಾಹುತಿ ಆದಾಗ ಅವರನ್ನು ಒಪ್ಪಿಕೊಳ್ತಾರೆ. ಇಲ್ಲಿಯೂ ಕೂಡ ಶಿವನು ದ್ರಾವಿಡ, ಅಲ್ಲಿ ಕೃಷ್ಣ ದ್ರಾವಿಡನಾದ, ಇಲ್ಲಿ ಶಿವ ದ್ರಾವಿಡನಾದ, ಇಲ್ಲಿ ಹಿರಣ್ಯಕಶಿಪು ಹೋಲಿಕಾದೇವಿ ಏನಪ್ಪ ಅಂತಂದ್ರೆ ದ್ರಾವಿಡರು. ಈ ದ್ರಾವಿಡರ ಸಂಹಾರವನ್ನು ಮಾಡಲಿಕ್ಕಾಗಿ ಇಂಥ ಪುಣ್ಯ ಪುರಾಣ ಕಥೆಗಳನ್ನು ಸೃಷ್ಟಿ ಮಾಡಿದರು. ಪುಣ್ಯದ ಹೆಸರಿನೊಳಗೆ, ಧರ್ಮದ ಹೆಸರಿನೊಳಗೆ ಹಬ್ಬದ ಆಚರಣೆಯಲ್ಲಿ ನಮ್ಮನ್ನು ಅವಗುಣಿಗಳೆಂದು ಬಿಂಬಿಸಿ ತಾವು ಸದ್ಗುಣಿಗಳೆಂದು ಮಂತ್ರ ಉಪದೇಶವನ್ನು ಮಾಡಿದರು. ಒಂದು ಜನಾಂಗವನ್ನು, ಒಂದು ಶಕ್ತಿಯನ್ನು ನಾಶ ಮಾಡಲಿಕ್ಕೆ ಇವೆಲ್ಲ ಏನಪ್ಪ ಅಂತಂದ್ರೆ ಷಡ್ಯಂತ್ರವನ್ನು ಹೂಡಿದರು. ಇನ್ನು ಈ ಚೈತ್ರ ಮಾಸದ ಪಾಲ್ಗುಣದಲ್ಲಿ ಏನಪ್ಪ ಅಂತಂದ್ರೆ ಒಂದು ವಸಂತ ಆಗಮನದ ಸಂಭ್ರಮದ ಹಬ್ಬವಾಗಿ ಹೋಳಿ ಹಬ್ಬವನ್ನು, ಬಣ್ಣದ ಆಚರಣೆ ಮಾಡತಕ್ಕಂಥದ್ದು. ಒಂದು ಚಳಿಗಾಲ ಅಂತ್ಯ ಆಗ್ತದೆ, ಇನ್ನೇನು ಬೇಸಿಗೆ ಕಾಲ, ವಸಂತ ಕಾಲ, ಗ್ರೀಷ್ಮ ವಸಂತ ಕಾಲ ಏನಪ್ಪ ಅಂತಂದ್ರೆ ಆರಂಭ ಆಗ್ತದೆ. ಅದನ್ನು ಸ್ವಾಗತ ಮಾಡಿಕೊಳ್ಳಲಿಕ್ಕೆ ಹೋಳಿ ಹಬ್ಬವನ್ನು ಆಚರಣೆ ಮಾಡತಕ್ಕಂಥದ್ದು. ಮತ್ತು
ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯೋತ್ಸವವನ್ನು ಸ್ಥಾಪನೆ ಮಾಡುವುದಕ್ಕಾಗಿ ನಮ್ಮಲ್ಲಿ ಇರತಕ್ಕಂಥ ಅವಗುಣಗಳನ್ನು ನಾಶ ಹೊಂದಿ ನಮ್ಮ ಸದ್ಗುಣಗಳ ಮೇಲೆ ನಾವು ಹಿಡಿತವನ್ನು ಸಾಧಿಸಲಿಕ್ಕೆ ಈ ಹೋಳಿ ಹಬ್ಬ ಏನಪ್ಪ ಅಂತಂದರೆ ನಮಗೆ ಸಹಕಾರವನ್ನು ಆಗ್ತದೆ. ನಾನು ಇವತ್ತು ಹೋಳಿ ಹಬ್ಬದ ಬಗ್ಗೆ ಮಾತನಾಡಬೇಕು. ಪ್ರಸ್ತುತ ಈ ಎಲ್ಲ ಅಂಶಗಳನ್ನು ನಾನೇನಪ್ಪ ಅಂತಂದರೆ ತಮ್ಮ ಮುಂದೆ ಸಾದರಪಡಿಸಿದ್ದೀನಿ. ಒಂದು, ಈ ಹೋಳಿ ಹಬ್ಬವನ್ನು ಆಚರಣೆ ಮಾಡುವುದರ ಹಿನ್ನೆಲೆ ಉತ್ತರ ಭಾರತದಲ್ಲಿ ಒಂದು ದ್ವಾರಕಾ ಪಟ್ಟಣದಲ್ಲಿ ನಡೆದಿರತಕ್ಕಂಥ ಘಟನೆಯನ್ನು ಆಧರಿಸಿ ರಾಧಾ ಮತ್ತು ಕೃಷ್ಣೆಯರ ಒಂದು ಅಮರ ಪ್ರೇಮದ ಸಂಕೇತವಾಗಿ ಅಲ್ಲಿ ಹೋಳಿ ಹಬ್ಬವನ್ನು ಏನಪ್ಪ ಅಂತಂದ್ರೆ ಎಲ್ಲರೂ ಕೂಡಿಕೊಂಡು ಎಲ್ಲ ಮಂದಿ ಮಕ್ಕಳು, ಎಲ್ಲ ಸತಿ ಪತಿಯರು ಎಲ್ಲ ಕುಟುಂಬ ಸಮೇತರಾಗಿ ಒಂದು ಹಬ್ಬದೊಳಗೆ ಪಾಲ್ಗೊಳ್ಳುತ್ತಾರೆ. ಅಲ್ಲಿ ಬೇರೆ ಹೆಸರಿನಿಂದ ಕರೆಯಬಹುದು, ಆದರೆ ಆಚರಣೆಯ ಹಿನ್ನೆಲೆ ಉದ್ದೇಶ ಒಂದೇ ಆಗಿರತಕ್ಕಂಥದ್ದು. ಇಲ್ಲಿ ನಮ್ಮ ದಕ್ಷಿಣ ಭಾರತದಲ್ಲಿ ಹೋಳಿಕಾದೇವಿ ರಾಕ್ಷಸರ ರಾಜ ಹಿರಣ್ಯಕಶಿಪುವಿನ ತಂಗಿ ಹೋಳಿಕಾದೇವಿಯ ದಹನದ ಒಂದು ದುಃಖದ ಸಂಕೇತವಾಗಿ ಮತ್ತೆ ಆ ಅಪವಾದವನ್ನು ತನ್ನ ಸೋದರತೆಯ ಮೇಲೆ ಪ್ರೇಮಾಂಕುರವಾಗಿದ್ದಿತ್ತು. ಆ ಕಾರಣಕ್ಕಾಗಿ ಏನಪ್ಪ ಅಂತಂದರೆ ಇಬ್ಬರು ಆಹುತಿಯಾಗಿದ್ದು, ಅದರಲ್ಲಿ ಏನಪ್ಪ ಅಂತಂದ್ರೆ ಭಕ್ತಪಲ್ಲಾದ ಬದುಕುಳಿದ. ಈ ಒಂದು ಲೋಕದ ಏನು ಅಪವಾದವನ್ನು ತಲೆಗೆ ಹೊತ್ಕೊಳ್ಬೇಕಾಯ್ತಲ್ಲ ಅಂತ ತಿಳ್ಕೊಂಡು ಆತನು ಏನಪ್ಪ ಅಂತಂದ್ರೆ ಅಲ್ಲಿ ಪ್ರಾಣಾಹುತಿಯನ್ನು ಮಾಡ್ತಕ್ಕಂಥದ್ದು. ಈ ಸನ್ನಿವೇಶವನ್ನು ಮತ್ತೆ ನಾವು ಪ್ರತಿಷ್ಠಾಪಿಸಿ ಹೋಳಿ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದು. ಒಟ್ಟಿನಲ್ಲಿ ಹೋಳಿ ಹಬ್ಬ ತಮಗೆಲ್ಲರಿಗೂ ಹೊಸ ನವಜೀವನವನ್ನು ನಡೆಸಲಿಕ್ಕೆ ಹೊಸ ಬಣ್ಣವನ್ನು ಕೊಡಲಿ. ನಮ್ಮ ನೇರ ಪ್ರಸಾರವನ್ನು ವೀಕ್ಷಣೆ ಮಾಡತಕ್ಕಂತಹ ಎಲ್ಲರಿಗೂ ಹೀಗೆ ನಾನು ದಿನಕ್ಕೊಂದೊಂದು ವಿಷಯದೊಂದಿಗೆ ತಮ್ಮ ಮುಂದೆ ನಾನು ಬರ್ತೀನಿ. ದಿನವೊಂದಕ್ಕೆ ನಾನು ಕನಿಷ್ಠ ಒಂದು 4 GB ಡಾಟಾ ವ್ಯಯ ಆಗ್ತದೆ. ಬರಲೇಬೇಕು. ಸಮಾಜಕ್ಕೆ ಏನಾದರೂ ಒಂದು ಸಂದೇಶವನ್ನು ಕೊಡಬೇಕು. ಒಂದು ವಿಡಿಯೋ 1,000 ಜನರಿಗೆ ಸರ್ಕ್ಯುಲೇಷನ್ ಆಗ್ತದೆ. 1,000 ಜನರಲ್ಲಿ ಏನಪ್ಪ ಅಂತಂದರೆ ನಾನು ಹೇಳತಕ್ಕಂಥ ವಿಷಯ ಇಷ್ಟೇ. ಒಂದು ಆಚರಣೆ ಹಿಂದೆ ಏನಪ್ಪ ಅಂತಂದರೆ ಒಂದು ಉದ್ದೇಶ ಇರ್ತದೆ. ಆ ಉದ್ದೇಶ ಒಳ್ಳೆಯದಿದೆಯೋ ಕೆಟ್ಟದಿದೆಯೋ ಅಂಥೇಳಿ ನಾವೇನಪ್ಪ ಅಂತಂದ್ರೆ ಪರಾಮರ್ಶೆಗೊಳಪಡಿಸಬೇಕು. ವೈಜ್ಞಾನಿಕವಾಗಿ ಹೋಳಿ ಹಬ್ಬವನ್ನು ಆಚರಣೆ ಮಾಡೋದ್ರಿಂದ ಇಲ್ಲಿ ದುರ್ವ್ಯಸನಕ್ಕೆ ನಾವು ಒಳಗಾಗಬಾರದು, ದುರ್ವಿಚಾರಗಳಿಗೆ ನಾವು ಒಳಗಾಗಬಾರದು, ದುರ್ವ್ಯಸನಕ್ಕೆ ನಾವು ಒಳಗಾಗಬಾರದು. ಈ ಸತ್ಯ ಅಂಶವನ್ನು ತಾವೆಲ್ಲರೂ ಇವತ್ತು ಒಂದು ಪ್ರತಿಜ್ಞೆಯನ್ನು ಮಾಡಬೇಕು. ನನ್ನಲ್ಲಿ ಇರತಕ್ಕಂಥ ಅನ್ಯ ಹೆಣ್ಣಿನ ಬಗ್ಗೆ ಇರತಕ್ಕಂಥ ವ್ಯಾಮೋಹವನ್ನು ಬಿಡಬೇಕು. ಸತಿ ಇದ್ದವನಿಗೆ ಸದ್ಗತಿ. ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಏನು ಸತಿದೇವಿಯನ್ನು ನಾವು ಅರ್ಧಾಂಗಿಯನ್ನಾಗಿ ಮಾಡಿಕೊಂಡಿರುವಂಥ ಪಾರ್ವತಿ ದೇವಿಯ ರೂಪವಾಗಿರತಕ್ಕಂಥ
ನಾವು ಹೇಗೆ ಅಂತ ಕೇಳಿದ್ರೆ, ಯಾವ ಮನೆಯಲ್ಲಿ ಹೆಣ್ಣು ಅಳುತ್ತದೆಯೋ ಆ ಮನೆ ಮುಳುಗುತ್ತದೆ, ಯಾವ ಮನೆಯಲ್ಲಿ ಹೆಣ್ಣು ನಗುತ್ತದೆಯೋ ಆ ಮನೆ ಅಳುತ್ತದೆ. ಇವತ್ತು ಹೋಳಿಕಾ ದೇವಿಯನ್ನ ಸ್ಥಾಪನೆ ಮಾಡಿ ಆ ಕಾಮ ದಹನವನ್ನು ಮಾಡ್ತಕ್ಕಂಥದ್ದು ನಾವೆಲ್ಲರೂ ಏನಪ್ಪ ಅಂತಂದ್ರೆ ರೂಪದಲ್ಲಿ ಇರ್ತಕ್ಕಂಥವ್ರು. ನಮ್ಮಲ್ಲಿ ಅವಗುಣಗಳಿದ್ದಾವೆ, ನಮ್ಮಲ್ಲಿ ಇರ್ತಕ್ಕಂಥ ಸದ್ಗುಣಗಳನ್ನು ನಮ್ಮಲ್ಲಿ ಇಟ್ಕೊಂಡು ಅವಗುಣಗಳನ್ನೇನಪ್ಪ ಅಂತಂದ್ರೆ ಆ ದಹನದ ಕಿಚ್ಚಿಗೆ ಹಾಕಿ ನಾವೆಲ್ಲರೂ ಏನಪ್ಪ ಅಂತಂದ್ರೆ ಹೊಸ ಜೀವನವನ್ನು ಸಾಗಿಸುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡುವ. ಇನ್ನೊಂದು ವಿಷಯ, ಈ ಪುರಾಣದಲ್ಲಿ ಪುರಾಣಿಕರು ಹೇಳುವ ಹಾಗೆ ವರ್ಷದ 12 ತಿಂಗಳು 12 ಹಬ್ಬಗಳಿರ್ತವೆ. ಆ 11 ಹಬ್ಬಗಳೇನಪ್ಪ ಅಂತಂದ್ರೆ ಹೆಣ್ಣು ಮಕ್ಕಳಿಗಾಗಿಟ್ಟು ಕೊನೆಯದಾಗಿ ಗಂಡಸರಿಗಾಗಿ ಒಂದೇ ಒಂದು ಹಬ್ಬ ಏನಪ್ಪ ಅಂತಂದ್ರೆ ಲಬ್ ಹೊಯ್ಕೊಲಕ್ಕಿಟ್ಟು ಅಂತ ಹೇಳಿ ಚಂದ ಅವರು ವರ್ಣರಂಜಿತವಾಗಿ ಒಂದು ಹಾಸ್ಯಮಯವಾಗಿ ಹೇಳುತ್ತವೆ. ನಿಮಗೊಂದು ಮಾತು ಗೊತ್ತಿರಲಿ, ನಾವು ಹೊಯ್ಕೊಳ್ಳೋದ್ರಿಂದನೂ ಕೂಡ ನಮಗೆ ಲಾಭ ಅದ. ಎಲ್ಲ ಏನಪ್ಪ ಅಂತಂದ್ರೆ ಖರ್ಚು ಮಾಡಿ ಹೆಣ್ಮಕ್ಳಿಗಾಗಿ ಏನಪ್ಪ ಅಂತಂದ್ರೆ ಖರ್ಚು ಮಾಡಿ ನೀವು ಕಿಶ ಖಾಲಿ ಆಗಿ ಏನಪ್ಪ ಅಂತಂದ್ರೆ ಲಬ್ ಎಣ್ಣೆ ಹಚ್ಕೊಂಡು ಹೊಯ್ಕೊಳ್ಳೋದಲ್ಲ. ಏನಾದ್ರೆ ಜಾಸ್ತಿ ಮಾತಾಡ್ತಿದ್ದ ಅಂತಂದ್ರೆ ಹೊಯ್ಕೋಬೇಡ, ಭಾಳ ಹೊಯ್ಕೋಬೇಡ, ಸುಮ್ಮ ಕುಂದು. ಮಾತಾಡ್ತಿದ್ದ ಅಂದ್ರೆ ಭಾಳ ಹೊಯ್ಕೋಬೇಡ, ಸುಮ್ಮ ಕುಂದು ಅಂತ. ಏನು ಹೊಯ್ಕೋತಿ, ಸುಮ್ಮ ಗಪ್ಪಾಗು. ಏನು ಲಬ ಏನು ಹೊಯ್ಕೊಳತಿ, ಸುಮ್ಮ ಗಪ್ಪಾಗು. ಬಾಯಿಗೆ ಕೈ ಹಚ್ಚು ಹೊಯ್ಕೊಂಡಂಗಲ್ಲ, ಇನ್ನೊಬ್ಬರ ನೆಮ್ಮದಿಯನ್ನು ಹಾಳು ಮಾಡುವಂತಹ ಸನ್ನಿವೇಶ ಇದೆಯಲ್ಲ, ಆ ಸನ್ನಿವೇಶವನ್ನು ಏನಪ್ಪ ಅಂತಂದ್ರೆ ಸೃಷ್ಟಿ ಮಾಡಕ್ಕೆ ಹೋಗಬೇಡ, ಸುಮ್ಮ ಕುಂದು. ಇವತ್ತು ಹೋಳಿ ಹಬ್ಬ ಇದೆ. ನಿಮ್ಮ ಮನೆಯಲ್ಲೂ ಕೂಡ ಏನಪ್ಪ ಅಂತಂದ್ರೆ ನೀವು ಹೋಳಿಗೆಯನ್ನು ಮಾಡಿರುತ್ತೀರಿ. ಇವತ್ತು ಒಂದು ಹಬ್ಬದಿಂದ ಜನಪದೀಯವಾಗಿ, ಈಗ ನಾನು ವೈಜ್ಞಾನಿಕವಾಗಿ, ಪೌರಾಣಿಕವಾಗಿ, ಐತಿಹಾಸಿಕವಾಗಿ ನಾನು ಮಾತನಾಡಿದೆ. ಹಿಂದೆ ದ್ವಾರಕಾಪಟ್ಟಣದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಮತ್ತು ರಾಧೆಯರ ಅಮರ ಪ್ರೇಮತ್ವಕ್ಕಾಗಿ ಉತ್ತರ ಭಾರತದಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಹೋಳಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ದಕ್ಷಿಣ ಭಾರತದಲ್ಲಿ ಏನಪ್ಪ ಅಂತಂದ್ರೆ ಒಂದು ವಿಷ್ಣು ಪುರಾಣವನ್ನು ಆಧಾರವಾಗಿ ಇಟ್ಟುಕೊಂಡು, ಒಂದು ಶಿವಪುರಾಣವನ್ನು ಆಧಾರವಾಗಿ ಇಟ್ಟುಕೊಂಡು ಹೋಳಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಆದರೆ ನಡೆದಿರ್ತಕ್ಕಂಥ ವಾಸ್ತವ ಏನು? ನಮ್ಮ ದ್ರಾವಿಡರ ಹೆಣ್ಣು ಮಗಳು ಆ ಪಾಪಿ ವಿಷ್ಣು ಹಂದಿಯ ಅವತಾರದಲ್ಲಿ ಬಂದು ನಮ್ಮ ರಾಜನನ್ನ ಸಂಹಾರ ಮಾಡಿದ್ದಲ್ಲದೆ ನಮ್ಮ ದ್ರಾವಿಡರ ಹೆಣ್ಣು ಮಗಳನ್ನು ಕೂಡ ನಾಶ ಮಾಡಲಿಕ್ಕೆ ಒಂದು ಪಿಂಡವನ್ನ ತಯಾರಿ ಮಾಡಿಬಿಟ್ಟನಲ್ಲ ಆ ವಿಷ್ಣು. ನಾ ಹೇಳುವ ಮಾತಿನ ಲಹರಿ, ಮಾತಿನ ಅರ್ಥ, ನನ್ನ ಒಳಗಿನ ಭಾವನೆಗಳು ನಿಮಗೆ ಯಥಾವತ್ತಾಗಿ ತಿಳಿಸಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ವೈದಿಕರು ಯಾರು ಆರ್ಯರು ಅಂತ ಕರ್ಕೊಂಡು ಬರ್ತಾರೆ, ಯಾರು ವೈದಿಕರು ಅಂತ ಕರ್ಕೊಂಡು ಬರ್ತಾರೆ, ಯಾರು ಸವರ್ಣೀಯರು ಎಂದು ಕರೆದುಕೊಂಡು ಬರ್ತಾರೆ, ಅವರೆಲ್ಲರೂ ಅನಾರ್ಯರನ್ನು, ದ್ರಾವಿಡರನ್ನು, ಈ ರಾಕ್ಷಸರನ್ನು, ಈ ದೈತ್ಯರನ್ನು, ಈ ದೂತರನ್ನು ಅವರನ್ನ ಕೆಳಕ್ಕೆ ಹತ್ತಿಕ್ಕಲಿಕ್ಕೆ ಮಾಡಿರ್ತಕ್ಕಂಥ ಷಡ್ಯಂತ್ರ. ಇದರಿಂದ ನಮಗೆ ಗೊತ್ತಾಗ್ತದೆ, ಭಕ್ತ ಪ್ರಹ್ಲಾದ ಅಂತಕ್ಕಂಥ ಪಿಂಡವನ್ನ ಹುಟ್ಟಿಸಿ ಆ ಹಿರಣ್ಯ ಕಶಪುವಿನ ಉದರದಲ್ಲಿಯೇ ಬಿಟ್ಟು ಆತನ ತಂಗಿ ಹೋಳಿಕಾ ದೇವಿಯನ್ನ ನಾಶ ಮಾಡಿದ್ದಲ್ಲದೆ
ಹಿರಣ್ಯಕಶಿಪುವಿನನ್ನ ಹಂದಿಯ ರೂಪದಲ್ಲಿ ಬಂದು ಕೊಂದಿದ್ದಲ್ಲದೆ ಅಲ್ಲಿ ವಿಷ್ಣುವಿನ ಪವಾಡ ಎಂಬಂತೆ ಭಕ್ತ ಪ್ರಹ್ಲಾದನನ್ನ ಬದುಕಿಸಿ ಹೋಲಿಕಾ ದೇವಿಯನ್ನೇನಪ್ಪ ಅಂತ ಬಲೆ ಕೊಟ್ಟು ಮತ್ತೆ ಹಿರಣ್ಯಕಶಿಪುವಿನನ್ನ ವರವಾಗಿ ಪಡೆದು ಯಾವ್ದು ಲಾಸ್ ಐತ್ರಿ? ಹಿರಣ್ಯಕಶಿಪು ತನ್ನ ತಂಗಿಯನ್ನ ಹೋಲಿಕಾ ದೇವಿಯನ್ನ ಕಳೆದುಕೊಂಡ. ಆಕೆಯನ್ನ ಆ ವಿಷ್ಣು ಹೊಳ್ಳಿ ಕೊಡ್ಲಿಲ್ಲ. ಅದೇ ನೆನಪಿನಲ್ಲಿ ಆತ ಸತ್ತು ಹೋದ. ಆಗಿದ್ದು ನಷ್ಟ ಯಾರಿಗೆ? ಹೋಲಿಕಾ ದೇವಿ ಯಾರು ಅಲ್ಲ, ನಮ್ಮ ದ್ರಾವಿಡರ ಮನೆಯ ಮಗಳು. ಈ ವಿಷ್ಣು ಪುರಾಣದಿಂದಾಗಿ ನಮ್ಮ ಹೋಲಿಕಾ ದೇವಿಯನ್ನ ಕಳೆದುಕೊಂಡೆವು. ನಾನು ಹೇಳತಕ್ಕಂಥದ್ದು ಪೌರಾಣಿಕ ಹಿನ್ನೆಲೆಯ, ಐತಿಹಾಸಿಕ ಹಿನ್ನೆಲೆಯ, ವೈಜ್ಞಾನಿಕ ಹಿನ್ನೆಲೆಯ, ತಾರ್ಕಿಕ ಹಿನ್ನೆಲೆಯ ಒಂದು ಸತ್ಯ ಅಂಶವನ್ನ ಪುರಾಣಗಳ ಆಧಾರವಾಗಿಟ್ಟುಕೊಂಡು ಶಿವಪುರಾಣವನ್ನ, ವಿಷ್ಣು ಪುರಾಣವನ್ನ, ಯಾವುದು ನಿಮ್ಮ ಶ್ರೀಕೃಷ್ಣ ಪರಮಾತ್ಮನು ಇರುವಂಥದ್ದು ಪಾರಿಜಾತ, ಆ ಪುರಾಣವನ್ನ ಆಧಾರವಾಗಿಟ್ಟುಕೊಂಡು ಇವತ್ತು ನಾನು ವಾಸ್ತವದಲ್ಲಿ ಮಾತನಾಡ್ತಾ ಇದ್ದೀನಿ. ಅಲ್ಲಿ ದ್ರಾವಿಡರ ಗೊಲ್ಲರ ಹಟ್ಟಿಯಲ್ಲಿ ಒಬ್ಬ ಹುಡುಗನ ಮೇಲೆ ರಾಜ ಮಹಾರಾಣಿಯ ರಾಜವಂಶಸ್ಥರಾಗಿರ್ತಕ್ಕಂಥ ರಾಧೆಯ ಮನಸ್ಸಾಗ್ತದೆ. ನಾನಾದ ಕೃಷ್ಣನನ್ನೇ ಮದುವೆ ಆಗ್ಬೇಕಂತ ಹಠಕ್ಕೆ ಬಿದ್ದು ಆಕೆ ಪ್ರಾಣಾಹುತಿಯನ್ನ ಮಾಡ್ಕೋತಾಳೆ. ಅಲ್ಲಿ ಕೃಷ್ಣ ಏನಪ್ಪಾ ಅಂತಂದ್ರೆ ತನ್ನ ದೈವಿ ಶಕ್ತಿಯಿಂದ ಆಕೆಯನ್ನ ಕಾಪಾಡಿಕೊಂಡು ಅಮರ ಪ್ರೇಮಗಳಾಗಿ ಎದ್ದು ಬಿಡ್ತಾರೆ. ಶಿವಪುರಾಣದಲ್ಲಿ ದಕ್ಷ ಬ್ರಹ್ಮನ ನಾನು ರಾಜ, ನನ್ನ ರಾಜನ ಮಗಳು ಒಬ್ಬ ದ್ರಾವಿಡನನ್ನ ಶಿವನನ್ನ ನಾನು ಹೇಗೆ ಕೊಡ್ಲಿ? ಅಲ್ಲಿ ಏನಪ್ಪಾ ಅಂತಂದ್ರೆ ಯಜ್ಞ ಆಯಿತು. ಇನ್ನು ಈ ವಿಷ್ಣು ಪುರಾಣದಲ್ಲಿ ಭಕ್ತ ಪ್ರಹ್ಲಾದ ಹಂದಿಯ ರೂಪದಲ್ಲಿ ಬಂದು ಹಿರಣ್ಯಕಶಿಪುವನ್ನ ನೋಡಿ, ಹಂದಿಯನ್ನ ವಿಷ್ಣುವಿನ ಅವತಾರ ಅಂತೇಳಿ ಪೂಜೆ ಮಾಡ್ತಾರೆ. ಘಟದೆಲ್ಲ ಹೂವೆಲ್ಲ ಸ್ವಚ್ಛ ಮಾಡಿ ಬಂದಿರ್ತದೆ, ಅದಕ್ಕೆ ದೇವರ ನಾಮ ಕೊಟ್ಟಾಗ. ನಾಯಿ ಎಲ್ಲ ಏನಪ್ಪ ಅಂತಂದ್ರೆ ಹೂ ಸ್ವಚ್ಛ ಮಾಡಿ ಏನಪ್ಪ ಅಂತಂದ್ರೆ ಅದಕ್ಕೆ ಮಲ್ಲ ಎಂದು ನಾಮ ಕೊಟ್ಟಾಗ. ಬೆಕ್ 24 ಗಂಟೆ ಅದು ಮಾಂಸ ಎಲ್ಲ, ಅದು ಏನೂ ಊಟ ಮಾಡಂಗಿಲ್ಲ, ಅದಕ್ಕೆಲ್ಲ ಮನೆ ಒಳಗೆ ಬಿಟ್ಕೋತಾಗ. ಆದರೆ ನಾನು 25 ವರ್ಷಗಳಿಂದ ಮಾಂಸಾಹಾರವನ್ನೇ ಸೇವನೆ ಮಾಡಿಲ್ಲ. ಪ್ರಕಾಶ್ ಮಾಡ್ಯಾಳ ಏನಪ್ಪ ಅಂತಂದ್ರೆ ಒಬ್ಬ SC 12 ವರ್ಷಗಳಿಂದ ಲೋಕ ಸಂಚಾರವನ್ನು ಮಾಡಿ ಈಶ್ವ ಬ್ರಾಹ್ಮಣನಾಗಿ ಈಶ್ವ ಜಂಗಮನಾಗಿ ಅತ್ಯಂತ ಪರಿಶುದ್ಧವಾಗಿರತಕ್ಕಂಥ ಜೀವನವನ್ನು ಸಾಗಿಸ್ತಕ್ಕಂಥ ನನಗೆ ಹಣೆಪಟ್ಟ. ನನ್ನಲ್ಲಿ ಇರತಕ್ಕಂಥ ಒಳ್ಳೆಯತನವನ್ನ ಯಾರು ನೋಡ್ಲಿಕ್ಕೆ ಸಿದ್ಧವಿಲ್ಲ. ಕಣ್ಣು ತೆಗೆದು ಎಲ್ಲ ಮಂದಾಗ್ಬಿಟ್ಟಾವು, ಎಲ್ಲ ನೀಲಿ ಬಣ್ಣ ಹಚ್ಕೊಂಡ್ಬಿಟ್ಟಾಗ ಕಣ್ಣಿಗೆ, ಎಲ್ಲ ಏನಪ್ಪ ಅಂತಂದ್ರೆ ಹಳದಿ ಬಣ್ಣ ಹಚ್ಕೊಂಡ್ಬಿಟ್ಟಾಗ, ಎಲ್ಲ ಏನಪ್ಪ ಅಂತಂದ್ರೆ ಕೇಸರಿ ಬಣ್ಣ ಹಚ್ಕೊಂಡ್ಬಿಟ್ಟಾಗ ಕಣ್ಣಿಗೆ. ಅವ್ರಿಗೆ ಧರ್ಮ ಕಾಣ್ತಾ ಇದೆ, ಜಾತಿ ಕಾಣ್ತಾ ಇದೆ. ನನ್ನಲ್ಲಿ ಇರತಕ್ಕಂತಹ ದೈವಿ ಗುಣಗಳು ಏನಪ್ಪ ಅಂತಂದ್ರೆ ಅವ್ರಿಗೆ ರಾಕ್ಷಸ ಗುಣವಾಗಿ ಕಾಣಕತ್ತಾವ. ಮಾತೆ ಮಂತ್ರ ಪೆನ್ನೆ ಖಡ್ಗ ಟೈಟಲ್ ಒಳಗೊಂದು ಏನಪ್ಪ ಅಂತಂದ್ರೆ ಕದದ ಆ ಅಕೌಂಟನ್ನು ನೋಡಿದ್ರು ಕೂಡ ಏನಪ್ಪ ಅಂತಂದ್ರೆ ಯಾವನಾದ್ರೂ ಕಾಲು ಕಿತ್ತಾನೆ. ನಾನು ಇವತ್ತು ಈ ಹೋಳಿ ಹಬ್ಬವನ್ನ ಇಟ್ಕೊಂಡು ಮಾತನಾಡ್ತಾ ಇದ್ದೀನಿ. ನಾನು ಹೇಳಿರ್ತಕ್ಕಂಥ ಅಂಶಗಳಲ್ಲಿ, ನಾನು ಹೇಳಿರ್ತಕ್ಕಂಥ ವಿಷಯಗಳಲ್ಲಿ ಒಂದು ತಪ್ಪು ಅಂತ ಅನ್ನೋದಾಗಿದ್ರೆ ನೀವು ನನಗೆ ಹೇಳ್ರಿ, ಅಲ್ಲಪ್ಪ ಇಂಥ ಒಂದು ವಿಷಯದಲ್ಲಿ ತಪ್ಪಿದೆ.
ದ್ವಾರಕಾಪಟ್ಟಣದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಮತ್ತು ರಾಧೆಯರ ನಡಬರ್ಕು ಏನಪ್ಪ ಅಂತಂದ್ರೆ ಅಲ್ಲಿ ಪ್ರೇಮ ಭಂಗ ಆಗಿತ್ತು. ಅಲ್ಲಿ ಪ್ರೇಮ ಮತ್ತೆ ಪುನಃ ಸ್ಥಾಪನೆ ಆಯಿತು. ದಕ್ಷ ಬ್ರಹ್ಮನ ಯಜ್ಞ ಹಾಳಾಗಲಿಕ್ಕೆ ಏನಪ್ಪ ಅಂತಂದ್ರೆ ಹಳೆಯನನ್ನ ಕರೆಸಿ ಮನೆಗೆ ಏನಪ್ಪ ಅಂತಂದ್ರೆ ಅವಮಾನ ಮಾಡಿ ಕಳಿಸಿದ. ಇದರಿಂದ ಅವಮಾನಿತ ಆಗಿರ್ತಕ್ಕಂಥ ಪಾರ್ವತಿ ಬೆಂಕಿಗೆ ಆಹುತಿ ಆದಳು. ಇನ್ನು ಈ ವಿಷ್ಣು ಪುರಾಣದಲ್ಲಿ ಹೋಲಿಕಾ ದೇವಿಯನ್ನ ಕಳೆದುಕೊಂಡ್ರು. ಮತ್ತೆ ಆ ವಿಷ್ಣು ಮತ್ತೆ ವಾಪಸ್ ಕೊಡ್ಲಿಲ್ಲ. ಭಕ್ತ ಪ್ರಹ್ಲಾದನನ್ನ ಉಳಿಸಿದ. ಆತನ ತಂದೆ ಹಿರಣ್ಯಕಶಿಪುವಿನ ನೆನಪ ಅಂತಂತ ತನ್ನ ಮಂತ್ರಶಕ್ತಿಯಿಂದ ಮತ್ತೆ ಪುನರ್ಜನ್ಮವನ್ನ ಕೊಟ್ಟ. ಆದರೆ ಕಳೆದು ಹೋಗಿರ್ತಕ್ಕಂಥ ಹೋಲಿಕಾದೇವಿ ಮತ್ತೆ ಬರಲಿಲ್ಲ. ಆ ಹೋಲಿಕಾದೇವಿ ಯಾರು ಅಂತ ಕೇಳಿದ್ರೆ ದ್ರಾವಿಡರ ಮಗಳು. ಇವತ್ತು ನಾನು ನಿಮ್ಮ ಮನೆಯ ಮಗಳು, ನನ್ನನ್ನ ಆಶೀರ್ವಾದ ಮಾಡ್ರಿ, ನಿಮ್ಮ ಮನೆಯನ್ನ ತುಂಬಿಸ್ಕೊಳ್ರಿ, ನಾನು ನಿಮಗೆ ತಾಯಿಯಾಗಿರ್ತೀನಿ, ನಿಮಗೆ ಮಗಳಾಗಿರ್ತೀನಿ, ನಿಮಗೆ ಹೆಂಡತಿಯಾಗಿರ್ತೀನಿ, ನಿಮಗೆ ಅಕ್ಕನೋ ತಂಗಿಯಾಗಿರ್ತೀನಿ ಅಂತೇಳಿ ಸಂದೇಶವನ್ನು ಕೊಡ್ಲಿಕ್ಕೆ ಮಹಾತಂಗಿ ಬರ್ತಾಳೆ. ನಾ ನಿಮ್ಮ ತಂಗಿ ಅಂತ ತಿಳ್ಕೊಳ್ರಿ, ನಾ ನಿಮ್ಮ ಒಡ ಹುಟ್ಟಿದ ತಂಗಿ ಅಂತ ತಿಳ್ಕೊಳ್ರಿ. ಇವತ್ತು ನನಗೇನಪ್ಪ ಅಂತಂದ್ರೆ ಆಶೀರ್ವಾದವನ್ನು ಮಾಡ್ರಿ. ಮನೆಗೂ ಹೋಗಿ ಆ ಮಾತಂಗಿ ಬರ್ತಾಳೆ. ಇದು ಹೋಳಿ ಹಬ್ಬದ ಆಚರಣೆಯ ಭಾಗವಾಗಿ ನಾವು ನೋಡ್ತಾ ಇದ್ದೀವಿ. ಈ ವಿಷಯವನ್ನ ಬಹಳಷ್ಟು ಜನರು ಕಾಮದ ದೃಷ್ಟಿಯಿಂದ, ಕಾಮದ ವಾಸನೆಯಿಂದ ನೋಡಬಾರದು. ನಿಮ್ಮಲ್ಲಿರ್ತಕ್ಕಂಥ ಕಾಮವನ್ನ ದಹನ ಮಾಡಿ ನನಗೆ ಅನ್ನವನ್ನ ನೀಡ್ರಿ, ಬಳೆಯನ್ನ ಕೊಡ್ರಿ, ಸೀರೆಯನ್ನ ಕೊಡ್ರಿ, ದವಸ ಧಾನ್ಯಗಳನ್ನ ಕೊಡ್ರಿ, ಈ ನಿಮ್ಮ ಮಹಾ ತಂಗಿಯನ್ನ ಹರಿಸಿ ಹಾರೈಸ್ರಿ ಅಂತ ಹೇಳುವಂತ ಹಿಂದೆ ಹೋಲಿಕಾ ದೇವಿಗೆ ಆಗಿರತಕ್ಕಂಥ ಏನು ಸನ್ನಿವೇಶ ಇದೆ, ಘಟನೆ ಇದೆ, ಅದನ್ನು ಮರುಕಳಿಸುವಂತಹ, ನೆನಪು ಮಾಡತಕ್ಕಂತಹ ಒಂದು ಹಬ್ಬವಾಗಿ ಇವತ್ತು ನಾವು ಹೋಳಿ ಹಬ್ಬದ ನಿಜ ಆಚರಣೆಯಲ್ಲಿ ಏನು ಶಿವಾಜಿ ಮಹಾರಾಜರಿಗೆ ದೇವಿ ಅಂಬಾಭವಾನಿ, ತುಳಜಾಭವಾನಿಯು ಕೊಟ್ಟಿರತಕ್ಕಂಥ ಒಂದು ಬಿರುದು, ವರ ಏನಿದೆಯಲ್ಲ, ಅದನ್ನು ಎಲ್ಲರೂ ನೆನಪು ಮಾಡ್ಕೋಬೇಕು. ಎಲ್ಲರೂ ಶಿವಾಜಿ ಫೋಟೋವನ್ನು ಇಟ್ಕೊಂಡು ಪೂಜೆ ಮಾಡುವುದಲ್ಲ, ಎಲ್ಲರೂ ತುಳಜಾಭವಾನಿಯ ಫೋಟೋವನ್ನು ಇಟ್ಕೊಂಡು ಪೂಜೆ ಮಾಡುವುದಲ್ಲ. ಒಬ್ಬ ರಾಜ ದೇವಿ ಪ್ರತ್ಯಕ್ಷ ಆದ ನಂತರದಲ್ಲಿ ಒಂದು ವರವನ್ನ ಪಡ್ಕೋತಾನೆ. ನಾನು ಯಾರಿಂದಲೂ ಸೋಲನ್ನು ಅನುಭವಿಸಬಾರದು ಅಂತ ಹೇಳಿ ವರವನ್ನ ಪಡ್ಕೋತಾನೆ. ಆ ತುಳಜಾಭವಾನಿ ಏನಪ್ಪ ಅಂತಂದ್ರೆ ಒಂದು ಖಡ್ಗವನ್ನ ಕೊಡ್ತಾಳೆ. ಛತ್ರಪತಿ ಶಿವಾಜಿ, ನೀನು ಬೇಡಿಕೊಟ್ಟ ಹಾಗೆ, ನೀನು ಬೇಡಿಕೆ ಇಟ್ಟ ಹಾಗೆ ನಾನು ನಿನಗೆ ವರವನ್ನ ಪ್ರಸಾದಿಸಿದ್ದೀನಿ, ಒಂದು ಖಡ್ಗವನ್ನ ನಾನು ನಿನಗೆ ಕೊಟ್ಟಿದ್ದೀನಿ, ಆದ್ರೆ ನೀನು ಒಂದು ವಚನವನ್ನು ಕೊಡಬೇಕು, ಮಾತನ್ನು ಕೊಡಬೇಕು ಅಂತಂದಾಗ ಛತ್ರಪತಿ ಶಿವಾಜಿ ಮಹಾರಾಜ ತುಳಜಾ ಅಂಬಾಭವಾನಿಗೆ ಹೇಳ್ತಾನೆ, ತಾಯಿ, ಯಾವ ಹೆಣ್ಣು ಮಗಳು ಕಂಡೂ ಕೂಡ ನನ್ನ ತಾಯಿ ಅಂತೇಳಿ ನಾನು ನಡ್ಕೋತೀನಿ ಅಂತ ಹೇಳಿ ವಚನವನ್ನ ಕೊಡ್ತಾನೆ. ಯಾವ ಹೆಣ್ಣು ಮಗಳು ಕಂಡೂ ಕೂಡ ನನ್ನ ತಾಯಿ ಅಂತ ತಿಳ್ಕೋತೀನಿ ಅಂತ ಅಂದಾಗ, ಆಯ್ತಪ್ಪ, ಇದು ಯಾವಾಗ ನಿನಗ ಭಂಗ ಆಗ್ತದ, ಯಾವಾಗ ನೀ ವಚನ ಭ್ರಷ್ಟ ಆಗ್ತಿ, ಅವಾಗ ನೀ ಸೋಲ್ತಿ.
ಆಯ್ತು ತಾಯಿ, ನೀನು ಹೇಳಿದ ಹಾಗೆ ನಾನೇನಪ್ಪ ಅಂತ ನಡೆಸ್ಕೋತೀನಿ. ಒಂದ್ಸಲ ಹೀಗೆ ಸೋತು ಸುಣ್ಣವಾಗಿ ಛತ್ರಪತಿ ಶಿವಾಜಿ ರಾಜ್ಯವನ್ನ ಕಳ್ಕೊಂಡು ಕಂಗೆಟ್ಟು ದಿಕ್ಕೆಟ್ಟು ಹೋಗಿ ಅಡವಿ ಸೇರ್ತಾನೆ. ಏನ್ ಮಾಡಬೇಕು? ಛತ್ರಪತಿ ಶಿವಾಜಿ ಮಹಾರಾಜ ಎಲ್ಲವನ್ನ ಕಳೆದುಕೊಂಡು ಅಡವಿಯನ್ನ ಸೇರಿದಾಗ ನಿರಾಶ್ರಿತನಾಗಿ ಕಂಗೆಟ್ಟು ದಿಕ್ಕೆಟ್ಟು ಹೋಗ್ತಾನೆ. ಆವಾಗ ಬೆಳವಡಿ ಮಲ್ಲಮ್ಮ, ಕಿತ್ತೂರು ಚೆನ್ನಮ್ಮ ಇಬ್ಬರು ಸಮಕಾಲೀನರು ಆತನಿಗೆ ಶಕ್ತಿಯನ್ನ ತುಂಬಿ, ನಿನಗೆ ಬೇಕಾದಂತ ಸಹಾಯವನ್ನ ನಮ್ಮ ರಾಜ್ಯದಿಂದ ನಾವು ಮಾಡ್ತೀವಿ, ನೀನು ಕಳೆದುಕೊಂಡಿರತಕ್ಕಂತ ರಾಜ್ಯವನ್ನ ಮತ್ತೆ ಮರಳಿ ಪಡಿ ಅಂತ ಹೇಳಿ ಅವರ ಸೈನ್ಯವನ್ನ ಕೊಡ್ತಾರೆ. ಇವಾಗ ಭೇಟಿಯಾಗಿರತಕ್ಕಂಥ ಸಂಬಂಧವನ್ನ ಸೂಚಿಸುವುದಕ್ಕಾಗಿ ಒಂದು ರಕ್ಷಾಬಂಧನ ಏರ್ಪಡ್ತದೆ. ನೀನು ಯಾವಾಗಲೂ ಏನಪ್ಪ ಅಂತಂದ್ರೆ ನಮ್ಮ ಇಬ್ಬರ ವಿಜಯದ ಆಶೀರ್ವಾದ ನಿನಗೆ ಯಾವತ್ತೂ ಇರುತ್ತದ ಅಂತ ತಿಳ್ಕೊಂಡು, ನಮ್ಮ ರಕ್ಷೆ ನಿನಗೆ ಯಾವಾಗಲೂ ಸದಾ ಇರುತ್ತದೆ ಅಂತ ತಿಳ್ಕೊಂಡು ಕೈ ಒಳಗೆ ಏನಪ್ಪ ಅಂತಂದ್ರೆ ರಾಖಿ ಕಟ್ತಾರೆ. ನನ್ನ ಅಣ್ಣನಿಗೆ ಇಂಥ ಒಂದು ಪರಿಸ್ಥಿತಿ ಒದಗಿ ಬಂದಿದೆಯಲ್ಲ, ನಾವು ಇಬ್ಬರು ರಾಜರು ಏನಪ್ಪ ಅಂತಂದ್ರೆ ನಮ್ಮ ಎರಡು ಬೆಳವಡಿ ಮಲ್ಲಮ್ಮ ಮತ್ತೆ ಕಿತ್ತೂರು ರಾಣಿ ಚೆನ್ನಮ್ಮ ಇಬ್ಬರು ಏನಪ್ಪ ಅಂತಂದ್ರೆ ಅಭಯ ಹಸ್ತವನ್ನು ನೀಡುತ್ತಾರೆ. ಮತ್ತೆ ಛತ್ರಪತಿ ಶಿವಾಜಿ ಏನಪ್ಪ ಅಂತಂದ್ರೆ ಖಡ್ಗವನ್ನ ಹಿಡಿತಾನೆ. ಯಾವಾಗ ಕಳೆದುಕೊಂಡಿರತಕ್ಕಂಥ ರಾಜ್ಯವನ್ನ ಪಡಿತಾನೆ, ಆವಾಗ ಈ ಇಬ್ಬರು ತಂಗಿಯರು ಇಲ್ಲದೆ ಹೋದರೆ ಈ ಅಣ್ಣ ಅನಾಥನಾಗಿ ಹೋಗ್ತಾ ಇದ್ದ. ಮತ್ತೆ ಸಾಮ್ರಾಜ್ಯವನ್ನ ಕಟ್ಟಿದ. ಎಂದೂ ವಚನಭ್ರಷ್ಟನಾಗಲಿಲ್ಲ. ಯಾವ ಹೆಣ್ಣು ಮಗಳು ಕಂಡುನು ಕೂಡ ನನ್ನ ತಾಯಿ ಹಾಗೆ ನೋಡಿಕೊಳ್ತೀನಿ ಅಂತ ಹೇಳಿದ್ದ, ಕೊನೆಯವರೆಗೂ ಹಾಗೆ ಇದ್ದ. ಹೆಣ್ಣು ಮಕ್ಕಳಿಗೆ ಎಂದೂ ಆತ ಏನಪ್ಪ ಅಂತಂದ್ರೆ ದ್ರೋಹವನ್ನು ಬಗೆಯಲಿಲ್ಲ, ಹೆಣ್ಣು ಮಕ್ಕಳಿಗೆ ಎಂದೂ ತೊಂದರೆಯನ್ನು ಕೊಡಲಿಲ್ಲ. ಮಹಾತಂಗಿ ಇದನ್ನು ಉಳಿಸಿ ಬೆಳೆಸಿ ಹರಿಸಬೇಕಾದಂತ ಅಣ್ಣ ಶಿವಾಜಿ ಪ್ರತಿಯೊಬ್ಬರ ಮನೆಯೊಳಗಿದ್ದರೆ ಮಾತಂಗಿ ಕ್ಷೇಮವಾಗಿರುವಳು. ಈ ಹಬ್ಬ ನಮ್ಮ ಅವಗುಣಗಳು ಕಳೆಯಲಿ, ನಮ್ಮ ಕಾಮನೆಗಳು ಕಳೆಯಲಿ, ನಮ್ಮ ಮನೆಗೆ ಬಂದಿರತಕ್ಕಂಥ ಮಹಾತಂಗಿಯನ್ನ ಸ್ವಾಗತ ಮಾಡಿಕೊಂಡು ಅವಳಿಂದ ಆಶೀರ್ವಾದವನ್ನ ಪಡೆಯಬೇಕು. ಯಾವುದೋ ಕತಿ ಎಲ್ಲೆಲ್ಲೋ ಜೋಡಿಸಿ ಎಲ್ಲೆಲ್ಲೋ ತಳಕ ಹಾಕುವುದಲ್ಲ. ದ್ರಾವಿಡರನ್ನ ಮೂಲೆ ಗುಂಪು ಮಾಡತಕ್ಕಂಥ ಷಡ್ಯಂತ್ರ ಕಾಲಾನು ಹಂತದಲ್ಲಿ ನಡೆದುಕೊಂಡು ಬಂದಿರುವಂಥದ್ದು. 12ನೇ ಶತಮಾನದಲ್ಲಿ ಬಸವಣ್ಣನವರು ನಾನು ಮಾದಾರ ಚೆನ್ನಯ್ಯನ ಮಗನೆಂದು ಹೇಳುತ್ತಾರೆ. ಬ್ರಾಹ್ಮಣ ಉಚ್ಚ ಕುಲದಲ್ಲಿ ಹುಟ್ಟಿರತಕ್ಕಂಥ ಬಸವಣ್ಣನೇ ಈ ರೀತಿಯಾಗಿ ಹೇಳಿರುವಾಗ ಮಾದಾರ ಚೆನ್ನಯ್ಯನ ತೊತ್ತಿನ ಮಗನು ನಾನು ಅಂತ ಹೇಳ್ತಾರೆ ಬಸವಣ್ಣ. ಬಹಳಷ್ಟು ಜನರು ನೀವು ನೇರ ಪ್ರಸಾರವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ. ಸಮಯ 11 ಗಂಟೆಯಾಗಿ 4 ನಿಮಿಷ ಆಗಿದೆ. ಒಂದು ನಾನು ಮಾಡಿದ ಸಂಕಲ್ಪ ಸಿದ್ಧಿಸುತ್ತದೆಯೋ ಇಲ್ಲವೋ ಎಂಬ ಚಿಂತೆ ನನಗಿಲ್ಲ. ನಾನು ಹಾಕಿದ
ಅಡಿಪಾಯ ಏನಿದೆಯಲ್ಲ, ನಾನು ಕಳೆದುಕೊಂಡಿರುವುದನ್ನು ಕಳೆದುಕೊಂಡಲ್ಲೇ ಹುಡುಕಬೇಕು ಎಂಬ ಹಪಹಪಿಯೂ ನನಗಿಲ್ಲ. ನಾನು ಯಾವುದೇ ಹೆಸರನ್ನು ಮಾಡಿಕೊಳ್ಳಬೇಕು, ಏನನ್ನಾದರೂ ಸಂಪಾದನೆ ಮಾಡಿಕೊಳ್ಳಬೇಕು ಎಂದು ಬಂದವನಲ್ಲ. ಜ್ಞಾನದ ದೀವಿಗೆಯನ್ನು ಹೊತ್ತಿಸಿ ಜ್ಞಾನಾಂಕುರವನ್ನು ಮಾಡಲಿಕ್ಕೆ ಬಂದವನು. ವೇದಿಕೆಯನ್ನು ಸೃಷ್ಟಿ ಮಾಡಿದವನು ನಾನು. ಅನೇಕ ವೇದಿಕೆಗಳನ್ನು ಮಾಡಿದವನು. ಇವತ್ತು ನಾನು ಈ ಒಂದು ವೇದಿಕೆಯ ಮುಖಾಂತರವಾಗಿ ಒಂದು ಹೋಳಿ ಹಬ್ಬದ ಬಗ್ಗೆ ಮಾತನಾಡ್ತಾ ಇದ್ದೇನೆ. ಮಹಾತಂಗಿಯ ಒಂದು ಮಾತಂಗಿಯ ಹೋಳಿಕಾದೇವಿಯನ್ನ ದ್ರಾವಿಡರು ಕಳೆದುಕೊಂಡರು. ಇನ್ನೊಂದು ಸಂದರ್ಭದಲ್ಲಿ ಮಹಾತಂಗಿಯನ್ನ ಕಳೆದುಕೊಂಡರು. ಮಾತಂಗಿ ಯಾರು ಅನ್ನೋದೇ ನಮ್ಗೆ ಇಲ್ಲಿವರೆಗೂ ಗೊತ್ತಾಗಿಲ್ಲ. ನಿಮಗೆ ಒಂದು ಸತ್ಯವನ್ನ ಹೇಳಕ್ಕೆ ಬಯಸ್ತೀನಿ. 12ನೇ ಶತಮಾನದಲ್ಲಿ ಆಗಿರತಕ್ಕಂಥದ್ದು. ನೀವೆಲ್ಲರೂ ಇತಿಹಾಸದಲ್ಲಿ ಓದಿರ್ತೀರಿ, ನಿಮಗೆಲ್ಲ ಗೊತ್ತಿರ್ತದೆ. ನಾನು ಸ್ವಲ್ಪ ನೆನಪು ಮಾಡಿಕೊಡ್ತೇನೆ. 12ನೇ ಶತಮಾನದೊಳಗ ಬಸವಣ್ಣ ಒಂದು ಭಕ್ತಿ ಸಂಪ್ರದಾಯವನ್ನ ಹುಟ್ಟು ಹಾಕಿರ್ತಕ್ಕಂಥ ಬಸವಣ್ಣ ಶೈವ ಬ್ರಾಹ್ಮಣರ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥ ಬಸವಣ್ಣ ನಾನು ಮಾದಗ ಚೆನ್ನಯ್ಯನ ತೊತ್ತಿನ ಮಗನೆಂದು ಹೇಳಬೇಕಾದರೆ ಬಸವಣ್ಣ ಒಂದು ಸನ್ನಿವೇಶ, ಬ್ರಾಹ್ಮಣರ ಹೆಣ್ಣು ಮಗಳಿಗೂ ಶೂದ್ರರ ಗಂಡ ಮಗನು ವಿವಾಹವಾದರೆ ಅದು ಯಾವ ವಿವಾಹ ಆಗ್ತದೆ ಅಂತ ಕೇಳಿದ್ರೆ ಈ ವಿವಾಹದೊಳಗ ನಾವು ನೋಡ್ಲಿಕ್ಕಾಗಿ ಇದು ಒಂದು ಪ್ರತಿಲೋಮ ವಿವಾಹ ಆಗ್ತದೆ. ಅನುಲೋಮ ಪ್ರತಿಲೋಮ. ಒಬ್ಬ ಬ್ರಾಹ್ಮಣರ ಹೆಣ್ಣು ಮಗಳು ಶೂದ್ರನನ್ನು ಮದುವೆಯಾದರೆ ಇದು ಪ್ರತಿಲೋಮ ಮದುವೆ ಆಗ್ತದೆ. ಒಬ್ಬ ಬ್ರಾಹ್ಮಣರ ಮಗ ಶುದ್ಧ ಹೆಣ್ಣು ಮಗಳನ್ನು ಮದುವೆ ಆದರೆ ಇದು ಅನುಲೋಮ ಮದುವೆ ಆಗ್ತದೆ. ಅನುಲೋಮ ಪ್ರತಿಲೋಮ. ಈ ವಿವಾಹದಲ್ಲಿ ಬ್ರಾಹ್ಮಣರ ಹೆಣ್ಣು ಮಗಳಿಗೆ ಶೂದ್ರರ ಸಂತತಿಯಾಗಿ ಹುಟ್ಟಿರತಕ್ಕಂಥ ಸಂತತಿಯನ್ನ ಚಾಂಡಾಲರು ಎಂದು ಕರೆದುಕೊಂಡು ಬರ್ತಾರೆ. ಈ ಪ್ರತಿಲೋಮ ಮತ್ತು ಅನುಲೋಮ ವಿವಾಹದೊಳಗೆ ಹುಟ್ಟಿರತಕ್ಕಂಥ ಸಂತಾನಕ್ಕೆ ಚಾಂಡಾಲರು ಎಂದು ಕರೆದುಕೊಂಡು ಬರ್ತಾರೆ. ಈ ಚಾಂಡಾಲರು ಯಾರು? ಬಸವಣ್ಣ ಬ್ರಾಹ್ಮಣ ಹೌದು ಅಲ್ಲೋ? ನಾನು ಹೇಳಿದ್ರೆ ನಿಮಗೆ ಆನು ಹೊರಗಣದವನು ಅಂತಕ್ಕಂಥ ವಚನ ವಿರೋಧಿ ಗ್ರಂಥ ಏನಿದೆಯಲ್ಲ, ಆನು ಹೊರಗಣದವನು ಅಂತಕ್ಕಂಥ, ಬಹುತೇಕ ನನ್ನ ಶಾಲಾ ದಿನಗಳನ್ನು ನಾನು ನೆನಪು ಹಾಕೋತೀನಿ. ಬಹುತೇಕ ನಾನು ಅವತ್ತು ಕಾಲೇಜ್ ಹಂತದಲ್ಲಿ ಓದುತ್ತಿರಬಹುದು ಅಥವಾ ಹೈಸ್ಕೂಲ್ ಹಂತದಲ್ಲಿ ಓದುತ್ತಿರಬಹುದು.
ಆನು ಹೊರಗಣದವನು ಅಂತಕ್ಕಂಥ ಗ್ರಂಥವನ್ನು ನಿಷೇಧಿಸಿದಲ್ಲದೆ ಅದನ್ನು ಸುಟ್ಟು ಹಾಕಿ ಸರ್ಕಾರದವರು ಮುಟ್ಟುಗೋಲು ಹಾಕಿಕೊಂಡರು. ಈ ಒಂದು ಕಾರಣದಿಂದಾಗಿಯೇ ಆನು ಹೊರಗಣದವನು ಅನ್ನುವಂತಹ ಗ್ರಂಥ ಓದಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಿಲ್ಲ. ಇದು ಸತ್ಯ. ನಾನು ಈ ಮೂಲಕವಾಗಿ ನಾನು ತೋರ್ಪಡಿಸಿದರೆ ಬಸವಣ್ಣನ ಮೇಲಿನ ಭಕ್ತಿ ಕಡಿಮೆಯಾದೀತು, ಬಸವಣ್ಣನ ಮೇಲಿನ ಭಕ್ತಿ ಅಳಸಿ ಹೋದಿತು, ಬಸವಣ್ಣನಲ್ಲ ಎಂದು ನೀವು ಹೇಳಬಹುದು. ಆನು ಹೊರಗಣದವನು ಗ್ರಂಥವನ್ನ ಓದಲಿಕ್ಕೆ ಅವಕಾಶವನ್ನು ಮಾಡಿಕೊಡದೆ ಅದನ್ನು ಬಿಡುಗಡೆ ಪೂರ್ವದಲ್ಲಿ ಏನಪ್ಪ ಅಂತಂದ್ರೆ ಅದನ್ನು ನಾಶ ಮಾಡಿದರು. ಚಾಪ್ಟರ್ ಕ್ಲೋಸ್, ಮುಗೀತು. ಇನ್ನು ಬಸವಣ್ಣನವರು ನಾನು ಮಾದಾರ ಚೆನ್ನಯ್ಯನ ಮನೆಯ ತೊತ್ತಿನ ಮಗನು ಎಂದು ಹೇಳಬೇಕಾದರೆ ಅಲ್ಲಿ ಒಂದು ರಕ್ತ ಸಂಬಂಧ ಇರಬಹುದು. ನಾನು ಹೇಳಿದ ಹಾಗೆ ಈ ಚಾಂಡಾಲ ವಂಶಜರು ಅತಿಶೂದ್ರರು, ಅವರ್ಣೀಯರು, ಪಂಚಮ ವರ್ಣದವರು, ದ್ರಾವಿಡರು, ರಾಕ್ಷಸರು, ದೈತ್ಯರು, ಇವರು ಏನು ಅಂತ ಕೇಳಿದ್ರೆ ನಾನು ಸತ್ಯವನ್ನು ಹೇಳ್ತಾ ಇದ್ದೀನಿ. ಆನು ಹೊರಗಣದವನು ಗ್ರಂಥವನ್ನು ಓದಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಿಲ್ಲ. ಬಿಡುಗಡೆ ಪೂರ್ವದಲ್ಲಿ ಆ ಗ್ರಂಥವನ್ನು ನಾಶಪಡಿಸಿದರು. ಬಸವಣ್ಣನವರು ತಮ್ಮ ವಚನದಲ್ಲಿ ನಾನು ಮಾದಾರ ಚೆನ್ನಯ್ಯನ ತೊತ್ತಿನ ಮಗನು ಎಂದು ಹೇಳಿರಬೇಕಾದರೆ ನೀವೇ ಅರ್ಥ ಮಾಡಿಕೊಳ್ಳಿ. 4 ಜನರಿಗೆ ಒಬ್ಬಳೇ ತಂಗಿಯಾಗಿರತಕ್ಕಂಥ, 4 ಜನ ಅಣ್ಣಂದರಿಗೆ ಒಬ್ಬಳೇ ಮುದ್ದಿನ ತಂಗಿಯಾಗಿರತಕ್ಕಂಥ ಮಹಾತಂಗಿ ಆ ಮನೆಯನ್ನ ಬಿಟ್ಟು ಹೋಗಿ ಒಬ್ಬ ಶೂದ್ರನ ಜೊತೆಗೆ ಸಂಸಾರವನ್ನ ಹೂಡಿ ಸಂಸಾರವನ್ನ ಹೂಡಿ ಆ ಮನೆತನವನ್ನ ಆ ಊರನ್ನು ಬಿಟ್ಟು ದೂರದ ಪ್ರದೇಶದಕ್ಕೆ ಹೋಗಿ ಸಂಸಾರವನ್ನು ಹೂಡಿರಬೇಕಾದ್ರೆ ಒಂದು ನೆನಪು ಬೇಕಲ್ಲ. ನಾಲ್ಕು ಜನರಿಗೆ ಮುದ್ದಿನ ತಂಗಿಯಾಗಿರತಕ್ಕಂಥ ಮಾತಂಗಿ, ಮಹಾತಂಗಿ, ಅವಳ ಅಂತಿಂತ ತಂಗಿ ಅಲ್ಲ, ಮಹಾತಂಗಿ. ಅವಳೇ ಬಿಟ್ಟು ಹೋದ ಬಳಿಕ ನಮ್ದು ಏನದ? 4 ಜನ ಅಣ್ಣಂದಿರು ಮಗಗಿದರು. ಅವಳ ನೆನಪು ನಮ್ಮಲ್ಲಿರಬೇಕು. ಅವಳ ನೆನಪು ನಮ್ಮಲ್ಲಿರಬೇಕು. ಏನಾದರೂ ಒಂದು ಕುರುಹನ್ನ ನಮ್ಮಲ್ಲಿ ಇರಬೇಕು. ನಾವು ಏನಾದರೂ ಒಂದು ಮಾಡಬೇಕು ಅಂತ ತಿಳ್ಕೊಂಡು ಅವರು ತಮ್ಮ ಮನೆಯ ಜಗಲಿಯ ಮೇಲೆ ಆಕೆಯ ಗಂಡನ ವೃತ್ತಿಶಾಸ್ತ್ರವಾಗಿರತಕ್ಕಂಥ ಆಯುಧವನ್ನ ಜಗಲಿಯ ಮೇಲೆ ಇಟ್ಟು ಪೂಜೆಯನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಯಾಕೆ?
ಮಾತಂಗಿ ಮನೆಯನ್ನ ಬಿಟ್ಟು ಹೋಗಿದ್ದಾಳೆ, ಗಂಡನ ಮನೆಯಲ್ಲಿ ವಾಸ ಮಾಡಿದ್ದಾಳೆ. ಆ ಕುಲಕ್ಕೆ ಒಬ್ಬಳೇ ಸತಿಯಾಗಿರುವಂತ ತಂಗಿಯಾಗಿರತಕ್ಕಂಥ ಮಾತಂಗಿ ಮನೆ ಬಿಟ್ಟು ಹೋಗಿದ್ದಾಳೆ. ಶೂದ್ರನ ಜೊತೆಗೆ ಸಂಸಾರವನ್ನ ಹೂಡಿಕೊಂಡಿದ್ದಾಳೆ. ನಮಗೆ ಅವಳು ಎಂದಿಗೂ ಸಿಗುವುದಿಲ್ಲ, ಮತ್ತೆಂದಿಗೂ ಹೊಳ್ಳಿ ವಾಪಸ್ ಬರುವುದಿಲ್ಲ. ಆತನ ನಾವು ಮನಸ್ಸನ್ನ ಗೆದಿಲಿಕ್ಕಾಗುವುದಿಲ್ಲ, ಅವರ ಸಂಬಂಧವನ್ನು ನಾವು ಒಪ್ಪಿಕೊಳ್ಳಲಿಕ್ಕಾಗುವುದಿಲ್ಲ. ನಾವು ಅವಳೊಂದಿಗೆ ಮಾತನಾಡಲಿಕ್ಕೂ ಆಗುವುದಿಲ್ಲ. ಅವಳ ಮಕ್ಕಳನ್ನ, ಅವಳ ಗಂಡನನ್ನ, ಅವಳ ಕುಟುಂಬವನ್ನು ನಾವು ನೋಡ್ಲಿಕ್ಕಾಗುವುದಿಲ್ಲ. ಏನು ಮಾಡಬೇಕು? ತಂಗಿ ನಮ್ಮ ಹೊಟ್ಟೆಯಲ್ಲಿ, ನಮ್ಮ ತಂದೆ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿ ಬೆಳೆದಿದ್ದಾಳೆ. ಅವಳ ನೆನಪು, ಅವಳ ಆಶೀರ್ವಾದ ನಮಗೆ ಬೇಕು. 4 ಜನ ಅಣ್ಣ ತಮ್ಮಂದಿರಿಗೆ ಅವಳ ಆಶೀರ್ವಾದ ಬೇಕು. ನಾವು ಏನಾದರೂ ಮಾಡಿ ಅವಳ ಕೈಕಾಲು ಹಿಡಿದು ಅವಳನ್ನು ಕರೆದುಕೊಂಡು ವಾಪಸ್ ಬರೋಣ, ಅವಳ ಗಂಡ ಮಕ್ಕಳನ್ನ ಬಿಟ್ಟು ಅವಳನ್ನು ಕರೆದುಕೊಂಡು ಬರೋಣ ಅಂತ ತಿಳ್ಕೊಂಡು 4 ಜನ ಅಣ್ಣ ತಮ್ಮಂದಿರು ಹೋಗ್ತಾರೆ ತಂಗಿ ಅಂತ. ಶುದ್ಧರ ಮನೆಯಲ್ಲಿ, ದ್ರಾವಿಡರ ಮನೆಯಲ್ಲಿ ಸಂಸಾರವನ್ನು ಹೂಡಿರತಕ್ಕಂಥ ಬ್ರಾಹ್ಮಣ ಹೆಣ್ಣು ಮಗಳು ಮಾತಂಗಿಯನ್ನ ಮಾತನಾಡಿಸ್ಲಿಕ್ಕೆ 4 ಜನ ಅಣ್ಣ ತಮ್ಮಂದಿರು ಹೋಗ್ತಾರೆ. ಯವ್ವ ತಂಗಿ, ಮಾತಂಗಿ, ನಾವು ನಿಮ್ಮ ಅಣ್ಣಂದಿರು ಬಂದಿದ್ದೆವು, ನಡಿಯವ್ವ. ಆ ಮಗುವನ್ನ ಬಿಟ್ಟು ನಡಿ, ಆ ಗಂಡನನ್ನ ಬಿಟ್ಟು ನಡಿ, ನಾವು ಮತ್ತೆ ನಮ್ಮ ಮನೆಗೆ ಹೋಗಾಮು ಅಂತ. ಮಾತಂಗಿ ಇದಕ್ಕೆ ಒಪ್ಪುವುದಿಲ್ಲ. ನನ್ನ ಪ್ರಾಣ ಹೋದರೂ ಸರಿ, ನಾನು ನನ್ನ ಗಂಡನ ಪಾದದಡಿಯಲ್ಲಿ ನನ್ನ ಜೀವವನ್ನ ಕೊಡ್ತೀನಿ, ಅದು ನಾನು ನಿಮ್ಮ ಜೊತೆಗೆ ಬರುವುದಿಲ್ಲ ಅಂತೇಳಿ ಹಠವನ್ನು ಹಿಡಿತಾಳ. ತಂಗಿಯ ನೆನಪು, ತಂಗಿಯ ಆಶೀರ್ವಾದ. ತಂಗಿ ಇಲ್ಲದೆ ನಾವು ಬದುಕಲಾರೆವು. ತಂಗಿಯ ಆಶೀರ್ವಾದ, ಅವಳು ಏನಾದರೂ ಒಂದು ನಮಗೆ ಶಾಪವನ್ನು ಕೊಟ್ಟರೆ, ನಮ್ಮ ಕುಲದೇವತೆ ಮಾತಂಗಿ ನಮಗೆ ಒಳ್ಳೆಯದನ್ನ ಮಾಡುವುದಿಲ್ಲ ಅಂತ ತಿಳ್ಕೊಂಡು, ಇವತ್ತು ನೀನು ಏನೇ ಮಾಡು ನಮ್ಮ ಜೊತೆಗೆ ಬರಬೇಕಂದಾಗ, ಇಲ್ಲ, ನಾನು ಬಿಟ್ಟು, ನನ್ನ ಮಗನನ್ನ ಬಿಟ್ಟು ಬರುವುದಿಲ್ಲ, ನನ್ನ ಗಂಡನನ್ನು ಬಿಟ್ಟು ಬರುವುದಿಲ್ಲ, ನೀವು ನನಗೆ ಇಲ್ಲೇ ಕೊಂದಾದರೂ ಸರಿ ನಾನು ನಿಮ್ಮ ಜೊತೆಗೆ ಬರುವುದಿಲ್ಲ ಅಂದಾಗ, ಅನೇಕ ಕಾರಣದಿಂದಾಗಿ ಆಯಿತು, ನೀನಂತೂ ಬರೋದಿಲ್ಲ ಅಂತ ಹೇಳ್ತೀವಿ. ಆದ್ರೆ ನಿನ್ನ ಆಶೀರ್ವಾದ ನಮ್ಮ ಮನೆತನಕ್ಕೆ, ಸೂರ್ಯ ಚಂದ್ರ ಇರುವವರೆಗೂ ನಮ್ಮ ಆಶೀರ್ವಾದ, ನಿನ್ನ ಆಶೀರ್ವಾದ ನಮಗೆ ಬೇಕವ್ವ ತಂಗಿ ಅಂತೇಳಿ 4 ಜನ ಅಣ್ಣ ತಮ್ಮಂದಿರು ಆ ಮಾತಂಗಿಯ ಪಾದದ ಮೇಲೆ ಬಿದ್ದು ಹೊರಳಾಡ್ತಾಗ. ಗಂಡನನ್ನ, ಅಳಿಯನನ್ನು ಒಪ್ಪಲಿಕ್ಕೆ ತಯಾರಿಲ್ಲ. ಯಾಕಂದ್ರೆ ಅವ ಶುದ್ಧದವ, ಅವ ದ್ರಾವಿಡದವ, ಅವ ಅತಿ ಶುದ್ಧ ಅದಾನ. ಅವನನ್ನ ಅಳಿಯನನ್ನಾಗಿ ನೀವು ಒಪ್ಪಿಕೊಳ್ಳಲಿಕ್ಕೆ ತಯಾರಿಲ್ಲ ಅಂದ ಬಳಿಕ ನಾನು ಬರುವುದಿಲ್ಲ. ನಡೀತು. ರಾತ್ರಿ ಹೋಯ್ತು, 2 ರಾತ್ರಿ ಹೋಯ್ತು, 3 ರಾತ್ರಿ ಹೋಯ್ತು, ದಿನ ಬರೋಗ ಕಾಲು ಹಿಡಿಯೋಗ ಹಿಂಗೆ ಆಯ್ತು. ಇವರು ಅವನನ್ನ ಅಳಿಯನೆಂದು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಇವರು ಏನಪ್ಪಾ ಅಂತಂದ್ರೆ ತನ್ನ ಗಂಡನ ಮನೆಯನ್ನು ಬಿಟ್ಟು ಬರಲಿಕ್ಕೆ ಮಾತಂಗಿ ಸಿದ್ಧಳಿಲ್ಲ ಅಂದ ಬಳಿಕ, ಹೌದು, ನಮ್ಮ ಆಶೀರ್ವಾದ ನಿನಗೆ ಬೇಕಲ್ಲ, ತಂಗಿಯ ನೆನಪು ಬೇಕಲ್ಲ, ಮಾತಂಗಿಯ ನೆನಪು, ಏನಾದರೂ ಒಂದು ಮಾಡ್ಬೇಕಂತೇಳಿ ಒಂದು ನಿರ್ಧಾರಕ್ಕೆ ಬರ್ತಾರೆ. ಆಯ್ತವ್ವ, ನಿನ್ನ ಗಂಡನ ಮನೆಯೊಳಗೆ ನೀನು ಎದ್ದು ಬಿಡು, ನಿನ್ನ ಗಂಡ, ನಿನ್ನ ಮಗು, ನೀನು ಸುಖ ಸಂಸಾರದಿಂದ ಇದ್ದು ಬಿಡ್ರಿ. ಆದ್ರೆ ನಮ್ಮ ಪರಿಚಯ ಇಲ್ಲದವ ಜಾಗದಲ್ಲಿ ಹೋಗಿ ನೀನು ಸಂಸಾರವನ್ನು ಹೂಡು, ಏನಾದರೂ ನಮ್ಗೆ ಆಶೀರ್ವಾದ ಮಾಡು ಅಂತ ಹೇಳಿ 4 ಜನ ಅಣ್ಣ ತಮ್ಮಂದಿರು ಆಕೆಯ ಶಿವಸಾಷ್ಟಾಂಗವನ್ನು ಹಾಕ್ತಾಳೆ. ಗಂಡನ ಕುಲ ಕಸುಬಿನ ಸಂಕೇತವಾಗಿರತಕ್ಕಂಥ ಆ ಚರ್ಮವನ್ನ ಹರಿತಕ್ಕಂಥ ಒಂದು ಕೈಗೊಡಲಿಯನ್ನ ಆಕೆ ಏನಪ್ಪ ಅಂತಂದ ಆ ಅಣ್ಣ ತಮ್ಮಂದಿರಿಗೆ, ಈಗ ನೀವು ಇದನ್ನು ತಗೊಂಡು ಹೋಗಿ,
ನಿಮ್ಮ ಜಗಲಿ ಮ್ಯಾಗ ಏನಪ್ಪ ಅಂತ ನನ್ನ ನೆನಪಿನ ಸ್ಮರಣಾರ್ಥವಾಗಿ ಏನಪ್ಪ ಅಂತ ಇದನ್ನಿಟ್ಟು ಪೂಜಾ ಮಾಡ್ರಿ ಅಂತ ಹೇಳಿ ಚಂದ ಕಳಿಸಿಬಿಡುತ್ತಾಳ. ಇವತ್ತಿನವರೆಗೂ ಬ್ರಾಹ್ಮಣರ ಜಗಲಿಯ ಮೇಲೆ ಕೈಗೊಡಲಿ ಏನಪ್ಪ ಅಂತಂದ್ರೆ ಪೂಜೆಗೊಳ್ಳುತ್ತದೆ ಅಂತೇಳಿ ಅನೇಕ ಅನುಭಾವಿಗಳು ಹೇಳುತ್ತಾರೆ, ಪ್ರತ್ಯಕ್ಷದರ್ಶಿಗಳು ಹೇಳುತ್ತಾರೆ. ಬಸವಣ್ಣನ ಪಾದ ಚರ್ಮವು ನಾವು ಆಗಲಾರೆವು, ಬಸವಣ್ಣನ ಪಾದ ಚರ್ಮವು ನಾವು ಆಗಲಾರೆವು. ಮಾದರ ಹಳೆಯನ ತೊಡೆಯ ಚರ್ಮದಿಂದ ಮಾಡಿರತಕ್ಕಂಥ ಆವುಗೆಯ ಮಹಿಮೆಯನ್ನ ಕೂಡ ನೀವು ಕೇಳಿದ್ರಿ, ಕೇಳೇ ಇರ್ತೀರಿ. ಮಾತಂಗಿಯ ಈ ಕತೆ ಇವತ್ತಿಗೂ ಕೂಡ ಏನಪ್ಪಾ ಅಂತಂದ್ರೆ ಅವರ ಜಗಲಿಯ ಮೇಲೆ ಈ ಒಂದು ಸಾಧನ ಇಂದಿಗೂ ಪೂಜೆಗೊಳ್ಳುತ್ತದೆ ಅನ್ನುವಂತಹ ಒಂದು ಜನಪದೀಯವಾಗಿರತಕ್ಕಂಥ ನಾನು ವಿಶ್ಲೇಷಣವನ್ನ ಮಾಡಿದೆ. ಬಸವಣ್ಣನು ಮಾದಾರ ಚೆನ್ನಯ್ಯನ ತೊತ್ತಿನ ಮಗನು ಎಂದು ಹೇಳಿರಬೇಕಾದರೆ, ಬಸವಣ್ಣನು ನಾನು ನಿಮ್ಮ ಕರಸ್ಥಳದ ಕೂಸು ಅಂತ ಹೇಳಿರಬೇಕಾದ್ರೆ ಭಕ್ತಿ ಭಂಡಾರಿ ಬಸವಣ್ಣ, ನಾನು ಮಾದರಸ ಮಾದಲಾಂಬಿಕೆಯ ಜನ್ಮ ಕೊಟ್ಟಂತ ಮಗ ಇರಬಹುದು, ಆದರೆ ಒಂದು ಅನ್ನದ ಅಗುಳು ಇದೆಯಲ್ಲ, ಈ ವಿಷಯ ಏನಪ್ಪ ಅಂತ ನಾನು ಮತ್ತೊಂದು ದಿವಸ ಮಾತನಾಡ್ತೇನೆ. ಒಂದು ವಿಚಾರ ಚಂದ್ರೋದಯ ಅಂತಕ್ಕಂಥ ಪುಸ್ತಕದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಈ ವಿಚಾರ ಚಂದ್ರೋದಯ ಅಂತಕ್ಕಂಥ ಪುಸ್ತಕವನ್ನ ತಾವು ಯಾರಾದ್ರೂ ಓದಿಕೊಳ್ಳಿ. ಇಲ್ಲಿ ಏನು ಹೇಳ್ತಾರೆ ಅಂತಂದ್ರೆ, ಬ್ರಹ್ಮೋತ್ಪತ್ತಿ ಹೇಗಾಯಿತು ಅನ್ನೋದಕ್ಕೆ ಏನಪ್ಪಾ ಅಂತಂದ್ರೆ ಬ್ರಹ್ಮೋತ್ಪತ್ತಿಯ ಬಗ್ಗೆ ಅವರು ವಿಚಾರವನ್ನ ಹೇಳಿಕೊಡ್ತಾರೆ. ಒಂದು ಅನ್ನದ ಅಗಳು ಧಾತುವಾಗಿ ಹೊರಹೊಮ್ಮುತ್ತದೆ, ಒಂದು ಅನ್ನದ ಅಗಳು ಧಾತುವಾಗಿ ಹೊರಹೊಮ್ಮುತ್ತದೆ. ಆ ಧಾತು ಏನಪ್ಪಾ ಅಂತಂದ್ರೆ ಪಿಂಡವನ್ನ ರಚನೆ ಮಾಡ್ತದೆ. ಮಣ್ಣಿನಲ್ಲಿ ಉದಯಿಸಿರತಕ್ಕಂಥ ಒಂದು ಅಕ್ಕಿಯ ಕಾಳನ್ನು ತೆಗೆದುಕೊಂಡು ಅದಕ್ಕೆ ನಾವು ಸಂಸ್ಕಾರವನ್ನು ಕೊಟ್ಟು ಸೇವನೆ ಮಾಡಿದ್ರೆ ಅದು ಧಾತು ಆಗ್ತದೆ. ಆ ಧಾತು ಏನಪ್ಪಾ ಅಂತಂದ್ರೆ ಪಿಂಡ ಆಗ್ತದೆ. ಆ ಧಾತು ಏನಪ್ಪಾ ಅಂತಂದ್ರೆ ಅಂಡ ಆಗ್ತದೆ. ಇದಕ್ಕೆ ನಾವು ಪಂಚಭೂತೀಕರಣ ಅಂತ ಕರ್ಕೊಂಡು ಬರ್ತೀವಿ. ಪಂಚಭೂತೀಕರಣ ಅಂತ ಕರ್ಕೊಂಡು ಬರ್ತೀವಿ. ಇದು ಹೆಂಗ ಪಂಚಭೂತೀಕರಣ ಆಗ್ತದ ಅಂತಂದ್ರ, ಜಲತತ್ವದಿಂದ ನೀರು ಏನಪ್ಪಾ ಅಂತಂದ್ರೆ ಭೂಮಿ ಮೇಲೆ ಬೀಳುತ್ತದ. ಬೀಜದ ಮ್ಯಾಗ ಬಿದ್ದಾಗ ಏನಪ್ಪಾ ಅಂತಂದ್ರ ಆ ನೀರನ್ನ ಹೀರ್ಕೊಂಡು ಏನಪ್ಪಾ ಅಂತಂದ್ರ ಅದು ಗಟ್ಟಿ ಕಾಳಾಗ್ತದೆ. ಆ ಕಾಳು ಏನಪ್ಪಾ ಅಂತಂದ್ರೆ ಕುದ್ದು ಬೆಂದು ಏನಪ್ಪಾ ಅಂತಂದ್ರೆ ಅಗ್ನಿಗಾಹುತಿ ಆಗ್ತದೆ. ಮತ್ತೆ ಇಲ್ಲಿ ಬಂದು ಏನಪ್ಪಾ ಅಂತಂದ್ರೆ ನಮ್ಮ ಅಂಗೈ ಒಳಗೆ ಬಂದು ಅದು ಸಂಸ್ಕಾರ ಆಗ್ತದೆ, ಅದು ಪ್ರಸಾದ ಆಗ್ತದೆ. ಅದನ್ನು ನಾವು ಸೇವನೆ ಮಾಡಿದಾಗ ಇಲ್ಲಿ ಏನಪ್ಪಾ ಅಂತಂದ್ರೆ ಧಾತು ಆಗ್ತದೆ. ಈ ಧಾತುವನ್ನ ಏನಪ್ಪಾ ಅಂತಂದ್ರೆ ಅಲ್ಲಿ ಅಂಡಪಿಂಡ ಆಗ್ತದ. ಆ ಅಂಡಪಿಂಡ ಹೋಗಿ ಏನಪ್ಪಾ ಅಂತಂದ್ರೆ ಒಂದು ಏನು ಧಾತು ಹೋಗಿ ಅಂಡಪಿಂಡ ಆಗಬೇಕಾಗಿತ್ತು ಅಂದ್ರ ಅಲ್ಲಿ ಏನಪ್ಪಾ ಅಂತಂದ್ರ ದೇವರ ಮನೆಯಲ್ಲಿ ಮೂಡ್ತದ. ಬಿಂದುವಿನೊಂದಿಗೆ ಉದಯ ಆಗ್ತದ. ಆ ಬಿಂದು ಯಾವುದು ಅಲ್ಲ, ಚಿತ್ತ ಕಳೆ ಬಿಂದು ಏನಪ್ಪಾ ಅಂತಂದ್ರೆ ಮೂಡ್ತದ. ಅಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಜೀವ ಅಂಕು ಆಗ್ತದ. ಅದಕ್ಕೆ ನಾವು ಭ್ರೂಣ ಅಂತ ಕರ್ಕೊಂಡು ಬರ್ತೀವಿ.
ಅದು ಬೆಳವಣಿಗೆ ಹೊಂದ್ತದ. ಅದು ಯಾವಾಗ ಭೂಮಿಗೆ ಬೀಳ್ತದ ಅದು ಕೂಸಾಗ್ತದ. ಭೂಮಿಯಲ್ಲಿ ಬಿದ್ದಿರತಕ್ಕಂಥ ಒಂದು ಅನ್ನದ ಅಕ್ಕಿಯ ಕಾಳು ನಮ್ಮ ಅಂಗೈಗೆ ಬಂದು ಪ್ರಸಾದ ಆಗಿ ಅದು ಹೊಟ್ಟೆಯೊಳಗೆ ಹೋಗಿ ಧಾತು ಆಗಿ ಅದು ಏನಪ್ಪಾ ಅಂತಂದ್ರೆ ಅದು ಚಿತ್ತ ಕಳೆಯಾಗಿ ಏನಪ್ಪಾ ಅಂತಂದ್ರೆ ಭ್ರೂಣವಾಗಿ ಅದು ಏನಪ್ಪಾ ಅಂತಂದ್ರೆ ಕೂಸಾಗಿ ನಮ್ಮ ಕೈಗೆ ಬರಬೇಕಾಗಿತ್ತು ಅಂತಂದ್ರ ಇದು ಪಂಚಭೂತೀಕರಣ. ಈ ಪಂಚಭೂತೀಕರಣ ಏನಪ್ಪಾ ಅಂತಂದ್ರೆ ವಿಚಾರ ಚಂದ್ರೋದಯ ಅಂತಕ್ಕಂಥ ಪುಸ್ತಕದಲ್ಲಿ ಇದರ ವಿಶ್ಲೇಷಣೆಯನ್ನ ಮಾಡಿದ್ದಾರೆ. ಒಂದು ಅನ್ನದ ಅಗಳಿಗೆ ಕೋಟ್ಯಾನು ಕೋಟಿ ಜೀವರಾಶಿಗಳನ್ನು ಸೃಷ್ಟಿ ಮಾಡತಕ್ಕಂಥ ಶಕ್ತಿ ಇದೆ. ಅನ್ನವೇ ಪರಬ್ರಹ್ಮಣ ನಮ ಅಂತ ಹೇಳ್ತಾರೆ. ಅನ್ನ ಇಲ್ಲದೆ ಭಿನ್ನ, ಅನ್ನ ದೇವರಿಗಿಂತಲೂ ಇನ್ನೂ ದೇವರಿಲ್ಲ. ದೇವರು ಪ್ರತ್ಯಕ್ಷ ಬಂದು ಹೊರ ಕೊಟ್ಟರು ಮಕ್ಕಳಾಗುವುದಿಲ್ಲ, ಅನ್ನ ತಿಂದು ಮಕ್ಕಳಾಗುತ್ತಾವ. ಅದಕ್ಕೆ ನೀವು ಎಲ್ಲರೂ ಏನಪ್ಪ ಅಂತಂದ್ರೆ ಇವತ್ತು ಹೋಳಿ ಹಬ್ಬದ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ಜನಪದೀಯವಾಗಿರತಕ್ಕಂಥ ವೈಜ್ಞಾನಿಕವಾಗಿರತಕ್ಕಂಥ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದೀನಿ. ಸಮಯ 12 ಗಂಟೆಯಾಗಿದೆ. ಇವತ್ತಿಗೂ ನನ್ನ 4 ದಿನಗಳು ಕಳೆದು ಹೋಗಿವೆ. ನನ್ನನ್ನ ಒಂದು ವೇದಿಕೆಯ ಮುಖಾಂತರವಾಗಿ ನಿಮ್ಮನ್ನು ನಾವು ಗುರುತಿಸ್ತೀವಿ ಅಂತ ಹೇಳಿದವರು ಕೂಡ ನಮ್ಮ ಜೊತೆಗಿಲ್ಲ. ಇವತ್ತು ನಿಮ್ಮನ್ನು ನಾವು ಏನೋ ಸಂಘ ಪ್ರಚಾರಕ್ಕಾಗಿ ನಾವು ನಿಮ್ಮನ್ನು ಸ್ವೀಕಾರ ಮಾಡ್ತೀವಿ ಅಂತ ಹೇಳಿದವರು ನಮ್ಮ ಜೊತೆಗಿಲ್ಲ. ಇವತ್ತು ಹೋಳಿ ಹಬ್ಬದ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ಎಲ್ಲ ಕತೆಗಳು ಉಪಕಥೆಗಳು ಬರ್ತಕ್ಕಂಥದ್ದು. ಸಮಯ 23 ಗಂಟೆಯಾಗಿ 26 ನಿಮಿಷಗಳಾಗಿವೆ. ಓದಿ ಬ್ರಾಹ್ಮಣನಾದ, ಕಾದಿ ಕ್ಷತ್ರಿಯನಾದ, ವ್ಯವಹರಿಸಿ ವೇಷನಾದ, ಸೇವಿಸಿ ಶೂದ್ರನಾದ. ನಾನು ಯಾವ ಧರ್ಮವನ್ನೂ ಅನುಸರಿಸುತ್ತಿಲ್ಲ, ಯಾವ ಧರ್ಮವನ್ನೂ ತಿರಸ್ಕಾರ ಮಾಡ್ತಾ ಇಲ್ಲ. ನಾನು ಹೋಳಿ ಹಬ್ಬದ ಬಗ್ಗೆ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದೀನಿ. ಉತ್ತರ ಭಾರತದಲ್ಲಿ ಯಾವ ರೀತಿಯಾಗಿ ಆಚರಣೆ ಮಾಡ್ತಾರೆ, ದಕ್ಷಿಣ ಭಾರತದಲ್ಲಿ ಯಾವ ರೀತಿಯಾಗಿ ಆಚರಣೆ ಮಾಡ್ತಾರೆ. ಹಿಂಗ ಮಾತಂಗಿಗೆ ತನ್ನ ಅಣ್ಣಂದಿರನ್ನ ನೋಡಬೇಕು ಅಂತ ಒಂದು ದಿವಸ ಮನಸ್ಸಾಗ್ತದ. ಭಾಳ ದಿವಸ ಆಯ್ತು. ನಮ್ಮ ತಂದೆ ತಾಯಿಯವರು ಎಲ್ಲ ತಿಳ್ಕೊಂಡು ಹೋಗ್ಬಿಟ್ಟಾಗ, ನಮ್ಮ ಅಣ್ಣತಂಬು ಎಲ್ಲ ಮುದುಕಾಗ್ಬಿಟ್ಟಾಗ ಒಂದು ಸಲ ಏನಪ್ಪ ಅಂತ ನಮ್ಮ ಅಣ್ಣತಂಬು ಮೋತಿ ನೋಡ್ಬೇಕಂತ ಆಗ್ತದ. ಮಾತಂಗಿ ಭಾಳ ಮುಪ್ಪ ವಯಸ್ಸಾಗಿ ತನ್ನ ಅಣ್ಣಂದಿರನ್ನು ನೋಡ್ಬೇಕಂತ ಹೇಳಿ ಮಾವು ವೇಷದಲ್ಲಿ ಹೋಗ್ತಾಳ. ನಮ್ಮ ತಂಗಿ ಯಾವತ್ತೋ ಸತ್ತು ಹೋಗ್ಯಾಳ. ಇವತ್ತು ಯಾವ ತಂಗಿ ಬಂದಳು? ಅವತ್ತ ಕರೀಲಕ್ಕ ಬಂದಾಗ ನೀನು ಬರಲಿಲ್ಲ, ಇವತ್ತ ಬಂದಿಯಲ್ಲ. ನನ್ನ ತಂಗಿ ಸತ್ತು ಹೋಗ್ಯಾಳ. ಏನು ಮಾಡೋದು? ವಯಸ್ಸಿದ್ದಾಗ ಭಕ್ತಿ ಮಾಡಬೇಕು, ವಯಸ್ಸಿದ್ದಾಗ ಸಂಸಾರ ಮಾಡಬೇಕು, ವಯಸ್ಸಿದ್ದಾಗ ಜೀವನ ಮಾಡಬೇಕು. ವಯಸ್ಸು ಹೋದ ಬಳಿಕ ಏನಪ್ಪ ಅಂತಂದ್ರೆ ಏನೂ ಮಾಡ್ಲಿಕ್ಕೆ ಬರುವುದಿಲ್ಲ. ಆಯಿತು, ಇಲ್ಲಿ ತನಕ ಬಂದೀನಿ. ಚಂದಗೆ ನಿಮ್ಮ ವಂಶ ಉದ್ಧಾರ ಆಗಲಿ ಅಂಥೇಳಿ ಆಶೀರ್ವಾದ ಕೊಟ್ಟು ಮಾತಂಗಿ ಹೋದಳು. ಈ ಜನಪದೀಯವಾಗಿರತಕ್ಕಂಥ ಕತೆ ಇವತ್ತಿಗೂ ಕೂಡ ಜೀವಂತ ಇದೆ. ಯಾವ ಕಾಲದಾಗ ಆಗಿದ್ದು ಏನೋ. ಇವತ್ತಿಗೂ ಮಾತಂಗಿ ಬರ್ತಾಳೆ, ಉಡಿಯನ್ನು ತುಂಬಿಸ್ಕೋತಾಳೆ, ಎಲ್ಲರೂ ಏನಪ್ಪ ಅಂತಂದ್ರೆ ಪೂಜೆ ಮಾಡಿ ಕಳಿಸ್ತಾರೆ. ಮಾತಂಗಿ ನೀ ದೊಡ್ಡಕ್ಕಿ, ನಮಗೂ ಕೂಡ ಆಶೀರ್ವಾದ ಮಾಡು. ಈ ಹೋಳಿ ಹಬ್ಬದೊಳಗೆ ಏನಪ್ಪ ಅಂತಂದ್ರೆ 7
ವಿಚಾರಗಳನ್ನು ಇಟ್ಕೊಂಡು ನಾನು ಇಲ್ಲಿವರೆಗೂ ವಿಶ್ಲೇಷಣೆಯನ್ನು ಮಾಡಿದ್ದೀನಿ. ನಮ್ಮ ನೇರ ಪ್ರಸಾರವನ್ನು ಹನುಮಂತ ಹೊಸಮನಿಯವರು ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಅವರು ಕೂಡ ನಮಸ್ಕಾರ ಅಂತ ಹೇಳಿದ್ದಾರೆ. ಅವರು ಕೂಡ ನಮಸ್ಕಾರಗಳು. ಹಾಗೆ ನಮ್ಮ ಗುರುರಾಜ್ ರಾಜ್ ಅವರು ನಿವೃತ್ತ ಮಾಜಿ ಸೈನಿಕರಾಗಿರ್ತಕ್ಕಂಥವರು ನಮ್ಮ ಸಹಪಾಠಿಗಳು. 7ನೇ ತರಗತಿಯಲ್ಲಿ ಪ್ರಾಥಮಿಕ ಶಿಕ್ಷಣದಲ್ಲಿ ನಮ್ಮ ಸಹಪಾಠಿಗಳಾಗಿದ್ದತಕ್ಕಂಥವ್ರು ಇವತ್ತು ಒಂದು SBI ಬ್ಯಾಂಕ್ನಲ್ಲಿ ಏನಪ್ಪ ಅಂತಂದ್ರೆ ಒಂದು ಸೆಕ್ಷನ್ ಆಫೀಸರ್ ಆಗಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಸಂಜು ಜಗತಿಯವರು ಏನಪ್ಪ ನಮ್ಮ ನೇರ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಅವರು ಕೂಡ ಏನಪ್ಪ ಅಂತಂದ್ರೆ ನಮಸ್ಕಾರಗಳು. ನಮ್ಮ ದೇವೇಂದ್ರ ನಾಟಿಕರು ದೇವೇಂದ್ರ ಅವರು ಕೂಡ ಏನಪ್ಪ ಅಂತಂದ್ರೆ ಇತ್ತೀಚಲಾಗಿ ಅವರು ಹಿಂದುಳಿದ ಇಲಾಖೆಯಲ್ಲಿ ಏನಪ್ಪ ಅಂತಂದ್ರೆ ಸರ್ಕಾರಿ ನೌಕರರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದು ಕೂಡ ಒಳ್ಳೆಯದಾಗಲಿ. ನಮ್ಮ ಯುವತಿಯಳಿಯ ಸಾಹುಕಾರು ಬೋಗಸ್ ಸಾಲಕ್ಕಿಯವರು ಉದ್ಯಮಿಗಳು ಏನಪ್ಪ ಅಂತ ನಮ್ಮ ನೇರ ಪ್ರಸಾರವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಅವರು ಕೂಡ ಹಾಗೆ ನಮ್ಮ ಗುರುರಾಜ್ ಕೋಣಶಿವಸಿಗಿಯವರು ಆಲ್ ಇಂಡಿಯಾ ಟೂರನ್ನು ಮಾಡಿಕೊಂಡು ಒಳ್ಳೆಯ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ದೇಶ ಸುತ್ತಿ ನೋಡು ಅನ್ನೋ ಹಾಗೆ ಎಲ್ಲ ದೂರದ ಪ್ರದೇಶಗಳಿಗೆ ಹೋಗಿ ಪ್ರವಾಸವನ್ನು ಮಾಡಿಕೊಂಡು ಬಂದಿದ್ದಾರೆ. ಅವು ಕೂಡ ಒಳ್ಳೆಯದಾಗಲಿ. ಒಂದು ಛಲ ಗುರುರಾಜ್ ಕೋಣಶಿವಸಿಗಿಯವ್ರದು ಒಂದು ಛಲ ಏನಪ್ಪ ಅಂತಂದರೆ, ನಾನು 4 ಜನರ ಮಧ್ಯದೊಳಗೆ ಇರಬೇಕು ಅಂತ ಬಯಸಿರ್ತಕ್ಕಂಥ ಒಬ್ಬ ಸಾಮಾಜಿಕ ಜೀವಿ ಗುರುರಾಜ್ ಕೋಣಶಿವಸಿಗಿಯವರು ಅವರ ಸಂಕಲ್ಪವನ್ನು ಪೂರ್ತಿ ಮಾಡಿಕೊಂಡಿದ್ದಾರೆ. ದೇಶ ಸುತ್ತೋದ್ರಿಂದ ಏನು ಲಾಭ ಇದೆ ಅಂತ ಅವರನ್ನು ಕೇಳಬೇಕು ಹೇಳ್ತಾರೆ ನಮ್ಮ ಇವರು ರಮೇಶ್ ಗಂಗನಳ್ಳಿ ಸರ್ ಅವರು ನಮ್ಮ ನೇರ ಪ್ರಸಾರವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಶಿವಾನಂದ ಹಳೆಮನೆಯವರು ಕೂಡ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ನಾದ್ ಕೇಡಿ ಗ್ರಾಮದ ರವಿಕಾಂತ್ ಕೆರಟಗಿ ಅವರು ಕೂಡ ನಮ್ಮ ನೇರ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಅವರು ಒಬ್ಬ ಹೋರಾಟಗಾರರು. ಸಂತೋಷ್ ಮೇಲಿನ ಮನೆಯವರು ಕೂಡ ನಮ್ಮ ನೇರ ಪ್ರಸಾರವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಹಾಗೆ ಸಿಂದಗಿಯಿಂದ ನಮ್ಮ ರಾಜಶೇಖರ್ ಸರ್ ಬಿಜಾಪುರದವರು ಏನಪ್ಪ ಅಂತಂದರೆ ನಮ್ಮ ನೇರ ಪ್ರಸಾರವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಸಿಂದಗಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಶಿವ ಬಡಾನವರು ಕೂಡ ಏನಪ್ಪ ಅಂತ ನಮ್ಮ ನೇರ ಪ್ರಸಾರವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ವಿದ್ಯಾರ್ಥಿ ಮಿತ್ರ ಆಗಿರ್ತಕ್ಕಂಥ ಮಾಂತೂಗೌಡ ಅವರು ಕೂಡ ಏನಪ್ಪ ಅಂತಂದರೆ ನಮ್ಮ ಡಾಕ್ಟರ್ ಅವರು ವೈದ್ಯರಾಗಿರ್ತಕ್ಕಂಥವ್ರು ನಮ್ಮ ವಿದ್ಯಾರ್ಥಿ ಸ್ನೇಹಿತರು. ಅವರು ಕೂಡ ಏನಪ್ಪ ಅಂತಂದರೆ ನೇರ ಪ್ರಸಾರವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಹಾಗೆ ಉದಯರಶ್ಮಿ ಅಂತಕ್ಕಂಥ ಒಂದು ಪತ್ರಿಕೆಯನ್ನು ಹುಟ್ಟುಹಾಕಿ ಒಂದು ಭಾಗದಲ್ಲಿ ನಮ್ಮ ಸಿಂದಗಿ ಭಾಗದಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಪತ್ರಿಕೋದ್ಯಮದಲ್ಲಿ ತಮ್ಮ ಹೆಸರನ್ನು ಮೂಡಿಸಿರ್ತಕ್ಕಂಥ ನಮ್ಮ ಆಲ್ಮೇಲಕ್ಕೆ ಅತಿ ಹತ್ತಿರ ಸಂಬಂಧಿಗಳಾಗಿರ್ತಕ್ಕಂಥವ್ರು ನಮ್ಮ ಇಂದುಶೇಖರ್ ಮನೋಸರ್ ಅವರು ನಮ್ಮ ಹಿತೈಷಿಗಳು. ಅವರು ಕೂಡ ಏನಪ್ಪ ಅಂತಂದು ಈ ನೇರ ಪ್ರಸಾರವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಬಿಜಾಪುರದ ರಾಜಶೇಖರ್ ಸರ್ ಅವರು ಭವಾನಿ ನರ್ಸಿಂಗ್ ಕಾಲೇಜ್ ಮತ್ತು ಫಾರ್ಮಸಿ ಕಾಲೇಜಿನ ಪ್ರಾಧ್ಯಾಪಕರಾಗಿರ್ತಕ್ಕಂಥವ್ರು. ಅವರು ಕೂಡ ಏನಪ್ಪ ಅಂತಂದರೆ ನಮ್ಮ ನೇರ ಪ್ರಸಾರವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಅವರು ಕೂಡ ನಮಸ್ಕಾರಗಳು. ಹಾಗೆ ನಮ್ಮ ಗುರುರಾಜ್ ಗಟಾಟೆ ಸರ್ ಅವರು ಆಲ್ಮೇಲಿಂದ ಅವರು ನೇರ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಸಿಂದಗಿಯಿಂದ ಹರ್ಷವರ್ಧನ್ ಅವರು ಬಹುಜನ ವಿದ್ಯಾರ್ಥಿ ಪರಿಷತ್ತಿನ ಸಿಂದಗಿ ತಾಲೂಕಿನ
ಸಂಚಾಲಕರಾಗಿರ್ತಕ್ಕಂಥವ್ರು ಸೋಮಯ್ಯ ಸದಯನ ಮಠ ಅವರು ಕೂಡ ಏನಪ್ಪ ಅಂತಂದರೆ ನಮ್ಮ ನೇರ ಪ್ರಸಾರವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಹಾಗೆ SP ಗ್ರೂಪ್ ಬಿಜಾಪುರದವರು ಕೂಡ ಏನಪ್ಪ ಅಂತಂದರೆ ನೇರ ಪ್ರಸಾರ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. SP ಗ್ರೂಪ್ ಬಿಜಾಪುರದವರು ಒಂದು ಬಿಜಾಪುರ ಜಿಲ್ಲೆಯನ್ನು ನಮ್ಮ ಕರ್ನಾಟಕಕ್ಕೆ ಸೇರಿಸಬೇಕು, ಕಲ್ಯಾಣ ಕರ್ನಾಟಕಕ್ಕೆ ಸೇರಿಸಬೇಕಂತೇಳಿ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಯಾವತ್ತೂ ನಮ್ಮ ಬಿಜಾಪುರ ಜಿಲ್ಲೆ ಕಲ್ಯಾಣ ಕರ್ನಾಟಕಕ್ಕೆ ಸೇರಬೇಕಾಗಿತ್ತು, ಸೇರಲಿಲ್ಲ. ತಮಗೆಲ್ಲರಿಗೂ ಏನಪ್ಪ ಅಂತಂದರೆ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಒಂದು ಇವತ್ತು ಹೋಳಿ ಹಬ್ಬ ನೀವೇನು ಆಚರಣೆ ಮಾಡ್ತಾ ಇದ್ದೇವೆ, ದೊಡ್ಡ ವಿಚಾರಕ್ಕೆ ಒಳಗಾಗಬೇಡಿ, ದೊಡ್ಡ ವ್ಯಸನಗಳಾಗಬಾರದು ಅನ್ನತಕ್ಕಂಥ ಒಂದು ಸಂದೇಶವನ್ನು ಕೊಡ್ತಾ ತಮ್ಮ ಇವತ್ತು ಬಣ್ಣ ನೈಸರ್ಗಿಕ ಬಣ್ಣ ಬಂದಿಲ್ಲ, ಅದು ಕೆಮಿಕಲ್ ಬಂದಿದೆ. ಹೀಗಾಗಿ ಅವುಗಳನ್ನು ಬಳಸುವಲ್ಲಿ ನೀವು ಜಾಗೃತಿಯನ್ನು ವಹಿಸಬೇಕು. ಕುಂಕುಮ ಆಡಿದ ಪರವಾಗಿಲ್ಲ, ನಿಮ್ಮ ಮನೆಯಲ್ಲಿ ತಯಾರು ಮಾಡಿರ್ತಕ್ಕಂಥ ಅರಿಶಿಣದಿಂದ ತಯಾರು ಮಾಡಿರ್ತಕ್ಕಂಥ ಕುಂಕುಮವನ್ನು ಬಳಸಿದ ಪರವಾಗಿಲ್ಲ, ನೀವು ನ್ಯಾಚುರಲ್ ಬಣ್ಣಗಳನ್ನೇ ಬಳಸಿ. ನೀವು ಹಚ್ಚತಕ್ಕಂಥ ಕೆಮಿಕಲ್ಲು ನಿಮ್ಮ ಮುಖವನ್ನು ವಿಕಾರಕ್ಕೆ ಈಡು ಮಾಡಬಹುದು, ನಿಮ್ಮ ಮಕ್ಕಳನ್ನು ಶಾಶ್ವತವಾಗಿ ಅಂಧರನ್ನಾಗಿ ಮಾಡಬಹುದು. ಹೀಗಾಗಿ ಆ ಬಣ್ಣಗಳೇನಪ್ಪ ಅಂತಂದ್ರೆ ನೈಸರ್ಗಿಕ ಬಣ್ಣಗಳನ್ನು ಬಳಸಿ. ನೀವು ದೊಡ್ಡ ವಿಚಾರಗಳಾಗಬೇಡಿ, ದೊಡ್ಡ ವ್ಯಸನಕ್ಕೆ ನೀವು ಒಳಗಾಗಬೇಡಿ. ಈ ಕೆಮಿಕಲ್ ಬಣ್ಣಗಳನ್ನು ನೀವು ಬಳಸಬೇಡಿ. ಒಂದು ನಾನು ಹೇಳಿರ್ತಕ್ಕಂಥ ವಿಚಾರಗಳಲ್ಲಿ ಏನಾದರೂ ತಮಗೆ ಸಂಶಯ ಅಂತಕ್ಕಂಥದ್ದಿದ್ದರೆ ಅಥವಾ ಏನಾದರೂ ಕೇಳಬೇಕು ಅಂತ ಅಂದ್ಕೊಂಡಿದ್ರೆ ನೀವು ನೇರವಾಗಿ ಈ ನೇರ ಪ್ರಸಾರದ ಕೆಳಗಡೆ ಏನಪ್ಪ ಅಂತಂದ್ರೆ ಕಾಮೆಂಟಲ್ಲಿ ನೀವು ತಿಳಿಸ್ಬೋದು. ಒಂದು ವಿಚಾರ ಏನಪ್ಪ ಅಂತಂದ್ರೆ ಮೆಟಲಿಸಮ್ ರೂಲ್ಸ್ ಪ್ರಕಾರ ಇವತ್ತೇನಪ್ಪ ಅಂತಂದ್ರೆ ನಾನು ಮಾತನಾಡಿರ್ತಕ್ಕಂಥ ನೇರ ಪ್ರಸಾರ 1 ತಿಂಗಳ ಅವಧಿಗೆ ಮಾತ್ರ ಏನಪ್ಪ ಅಂತಂದ್ರೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಲಭ್ಯ ಆಗ್ತದೆ. ಅದ ನಂತರ ಏನಪ್ಪ ಅಂತಂದ್ರೆ ಅವರು ಅದನ್ನು ಡಿಸ್ಮಿಸ್ ಮಾಡ್ತಾರೆ. ಈ ಒಂದು ವಿಚಾರವನ್ನು ಇಟ್ಕೊಂಡು 1 ತಿಂಗಳ ಮಟ್ಟಿಗೆ ಏನಪ್ಪ ಅಂತಂದರೆ ಇದನ್ನು ನೀವೇನಪ್ಪ ಅಂತಂದ್ರೆ ಸ್ಟೋರ್ ಮಾಡಿ ಇಟ್ಕೋಬೋದು. ಇದನ್ನೇನಪ್ಪ ಅಂತಂದ್ರೆ ಮತ್ತೆ ಮತ್ತೆ ಕೇಳಬಹುದು. ಒಂದು ಹೋಳಿ ಹಬ್ಬದ ಬಗ್ಗೆ ನೀವು ಪ್ರಬಂಧ ಬರೆಯಿರಿ ಅಂದಾಗ ಒಂದಿಷ್ಟು ವಿಷಯಗಳೇನಪ್ಪ ಅಂತಂದ್ರೆ ಒಬ್ಬರಿಗೆ ಇದು ಉಪಯೋಗಕ್ಕೆ ಬರಬಹುದು. ಒಂದು ಇವತ್ತು ನಾವು ಆಚರಣೆ ಮಾಡ್ತಕ್ಕಂಥ ಹೋಳಿ ಹಬ್ಬದ ನಿಜಾಚರಣೆಗಳ ಬಗ್ಗೆ ನಿಮಗೆ ಬೆಳಕನ್ನು ಚೆಲ್ಲಬಹುದು. ಒಂದು ಉತ್ತರ ಭಾಗದಲ್ಲಿ ಆಚರಣೆ ಮಾಡ್ತಕ್ಕಂಥ ಹೋಳಿ ಹಬ್ಬಕ್ಕೂ ದಕ್ಷಿಣ ಭಾಗದಲ್ಲಿ ಆಚರಣೆ ಮಾಡ್ತಕ್ಕಂಥ ಹೋಳಿ ಹಬ್ಬಕ್ಕೂ ನೀವು ತುಲನಾತ್ಮಕವಾಗಿ ಏನಪ್ಪ ಅಂತಂದ್ರೆ ವ್ಯತ್ಯಾಸವನ್ನು ತಿಳಿಯಬಹುದು. ನಾನು ಕೊಟ್ಟಿರ್ತಕ್ಕಂಥ ಉದಾಹರಣೆಗಳು ಇದು ಏನು ಅಂತಂದರೆ ನಾನು ಒಂದು ಈ ಪಂಚೀಕರಣದ ಬಗ್ಗೆ ಇನ್ನೊಂದು ವಿಷಯ ಮಾತನಾಡೋಣ. ಇನ್ನೊಂದು ಸಲ ಏನಪ್ಪ ಅಂತಂದು ಮಾತಾಡೋಣ. ಒಂದೊಂದು ದಿನ ಒಂದಕ್ಕೆ ಒಂದೊಂದು ವಿಷಯವನ್ನು ಇಟ್ಕೊಂಡು ಮಾತನಾಡುವುದೊಂದು ಏನಾಗ್ತದೆ, ನಮ್ಮ ನೆಟ್ವರ್ಕನ್ನು ನಾವು ಬಿಲ್ಡ್ ಮಾಡಬಹುದು. ಇವತ್ತು ನಮ್ಮ ಸಂಪರ್ಕಕ್ಕೆ ಏನಪ್ಪ ಅಂತಂದ್ರೆ ನಿನ್ನೆ ಒಂದಿಷ್ಟು ಜನರು ಬಂದರು, ಇವತ್ತು ಒಂದಿಷ್ಟು ಜನರು ಬಂದರು, ಮೊನ್ನೆ ದಿವಸ ಒಂದಿಷ್ಟು ಜನ ಬಂದರು, ಮೊನ್ನೆ ಒಂದಿಷ್ಟು ಜನ ಬಂದರು. ನಾನು ಇಲ್ಲಿ ನನ್ನ ಭಾವನೆಗಳನ್ನು ಹೊರ ಹಾಕ್ತಾ ಇದ್ದೀನಿ. ನನ್ನ ಭಾವನೆಗಳೇನಪ್ಪ ಅಂತಂದ್ರೆ ನಾನು ಭಾವನೆಗಳೊಂದಿಗೆ ಬದುಕ್ತಕ್ಕಂಥ ವ್ಯಕ್ತಿ. ಇವತ್ತೇನಪ್ಪ ಅಂತಂದರೆ ಒಂದು ವಿಚಾರವನ್ನು ಇಟ್ಕೊಂಡು ಈ ಹೋಳಿ ಹುಣ್ಣಿಮೆಯ ಬಗ್ಗೆ, ಹೋಳಿ ಹಬ್ಬದ ಬಗ್ಗೆ ನಾನು ವಿಚಾರಗಳನ್ನು ಹಂಚಿಕೊಂಡೆ. ಒಂದು ಏನು ಅಂತಂದರೆ ಸತ್ಯ, ಹಬ್ಬದ ಆಚರಣೆಯ ಮಾಡುವಲ್ಲಿ ನಾವೇನಪ್ಪ ಅಂತಂದರೆ ಅನ್ಯ ಭಾವನೆಗಳನ್ನು ಹೊಂದ್ತಾ ಇದ್ದೀವಿ. ನಾವು ಯಾವುದೇ ಒಂದು ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ, ಯಾವುದೇ ಒಂದು ಜಾತಿಗೆ ಸಂಬಂಧಪಟ್ಟ ಹಾಗೆ, ಯಾವುದೇ ಒಂದು ಕೋಮಿಗೆ ಸಂಬಂಧಪಟ್ಟ ಹಾಗೆ ನಾವು ವಿಡಂಬನೆಯನ್ನು ಮಾಡುವುದಿಲ್ಲ. ಸಾರ್ವತ್ರಿಕವಾಗಿ ಭಾರತೀಯ ಹಬ್ಬ ಹರಿದಿನಗಳಂತ ಬಂದಾಗ ಹೋಳಿ ಹಬ್ಬ ಏನಪ್ಪ ಅಂತಂದ್ರೆ ಒಂದು
ಪ್ರಸಿದ್ಧ ಹಬ್ಬ. ವರ್ಷದಲ್ಲಿ ಏನಪ್ಪ ಅಂತಂದ್ರೆ ಒಂದು ಹಬ್ಬ. ನಮ್ಮ ಜೀವನದಲ್ಲಿ ಯಾವ ಬಣ್ಣವನ್ನು ನೋಡೋದನ್ನು ನಮಗೆ ಆಯುಷ್ಯ ಹೆಚ್ಚಾಗ್ತದೆ ಅಂತಂದ್ರೆ ಹಸಿರು ಬಣ್ಣವನ್ನು ನೋಡೋದನ್ನು ನಮ್ಮ ಆಯುಷ್ಯ ಹೆಚ್ಚಾಗ್ತದೆ. ನಿಮ್ಮ ಮನೆಯ ಗೋಡೆಯ ಮೇಲೆ ಪೇಂಟಿಂಗ್ ಮೇಲೆ ಏನಪ್ಪ ಅಂತಂದ್ರೆ ಈ ಬಣ್ಣಗಳನ್ನು ಹಚ್ಚೋದ್ರಿಂದ ಏನು ಲಾಭ ಅದ, ಈ ಬಣ್ಣಗಳಿಂದ ನಮ್ಗೆ ಏನು ಲಾಭ ಅದ? ಬಿಳಿ ಬಣ್ಣ ನೋಡಿದ್ರೆ ನಿಮಗೆ ಶಾಂತಿ ಲಭಿಸ್ತದ, ಹಸಿರು ಬಣ್ಣ ನೋಡಿದ್ರೆ ನಿಮ್ಗೆ ಅಭಿವೃದ್ಧಿ ಆಗ್ತದ. ಕೆಂಪು ಬಣ್ಣ ಏನಪ್ಪ ಅಂತಂದ್ರೆ ಯಾವ ಒಂದು ಆಧಾರದಲ್ಲಿ ನೀವು ಕೆಂಪು ಬಣ್ಣವನ್ನು ಬಳಸ್ಬೋದು ಅಂತಂದರೆ ತಿಲಕವನ್ನಾಗಿ ನೀವು ಕೆಂಪು ಬಣ್ಣವನ್ನು ಬಳಸ್ಬೋದು. ಬಿಳಿ ಬಣ್ಣ ಏನಪ್ಪ ಅಂತಂದ್ರೆ ಭಸ್ಮವನ್ನಾಗಿ ಬಳಸ್ಬೋದು. ನೀಲಿ ಬಣ್ಣ ಏನಪ್ಪ ಅಂತಂದ್ರೆ ಶ್ರಮದ ಸಂಕೇತವಾಗಿ ನಾವು ನೀಲಿ ಬಣ್ಣವನ್ನು ಬಳಸ್ಬೋದು. ಹಸಿರು ಬಣ್ಣ ಅಭಿವೃದ್ಧಿ ಏನಪ್ಪ ಅಂತಂದು ಬಳಸ್ಬೋದು. ಹಳದಿ ಬಣ್ಣ ಸ್ನೇಹ ಸಂಕೇತವಾಗಿ ಬಳಸ್ಬೋದು. ಇವೆಲ್ಲ ಒಂದೊಂದು ಬಣ್ಣಕ್ಕೆ ಏನಪ್ಪ ಅಂತಂದ್ರೆ ಒಂದೊಂದು ಸಂಕೇತಗಳಿದ್ದಾವೆ. ಒಂದು ನಿಮ್ಮಲ್ಲಿ ಸಕಾರಾತ್ಮಕವಾಗಿರ್ತಕ್ಕಂಥ ವಿಚಾರಗಳು ಮೂಡಬೇಕಾಗಿತ್ತು ಅಂತಂದ್ರೆ ನಿಮ್ಮ ಬೆನ್ನ ಹಿಂದ್ಗಡೆ ಕಪ್ಪು ಬಣ್ಣವನ್ನು ಬಳಿದುಕೊಳ್ಳಿ. ನಿಮ್ಮ ಮುಂದ್ಗಡೆ ಏನಪ್ಪ ಅಂತಂದ್ರೆ ಹಸಿರು ಬಣ್ಣವನ್ನು ಬಳಿದುಕೊಳ್ಳಿ. ಒಂದು ಪಕ್ಕಕ್ಕೆ ಏನಪ್ಪ ಅಂತಂದ್ರೆ ಬಿಳಿ ಬಣ್ಣ, ಇನ್ನೊಂದು ಪಕ್ಕಕ್ಕೆ ಏನಪ್ಪ ಅಂತಂದ್ರೆ ಯೆಲ್ಲೋ ಕಲರನ್ನು ಬಳಕೊಳ್ಳಿ. ಈ ಬಣ್ಣಗಳನ್ನೇನಪ್ಪ ಅಂತಂದ್ರೆ ನೀವು ಈ 4 ಬಣ್ಣಗಳನ್ನು ಬಳಸ್ಕೊಂಡ್ರೆ ಸಾಕು. 7 ಬಣ್ಣಗಳಿದಾವೆ. ಆ 7 ಬಣ್ಣಗಳ ಪೈಕಿ ಏನಪ್ಪ ಅಂತಂದ್ರೆ ಈ 4 ಬಣ್ಣಗಳು ನಿಮ್ಮ ಜೀವನದೊಳಗೆ ಏನಪ್ಪ ಅಂತಂದ್ರೆ ಪರಿಣಾಮವನ್ನು ಬೀರಬಹುದು. ಮೇಲೆ ನೀಲಿ ಹಾಕೊಳ್ಳಿ. ಯಾಕೆ ಈ ಬಣ್ಣಗಳು ಏನಪ್ಪ ಅಂತಂದ್ರೆ ವಿಶೇಷವಾಗಿರ್ತಕ್ಕಂಥ ನಮ್ಮ ಬದುಕಿನ ಮೇಲೆ ಪರಿಣಾಮವನ್ನು ಬೀರುತ್ತವೆ ಅಂತಂದ್ರೆ ನಮಗೆ ಶಾಂತಿ ನೆಮ್ಮದಿ ಬೇಕು. ಈ ಕಡೆ ಬಿಳಿ, ಈ ಕಡೆ ಏನಪ್ಪ ಅಂತಂದ್ರೆ ಗ್ರೀನ್. ನಮಗೆ ಶ್ರಮ ಮತ್ತು ನೆರಳು ಬೇಕು. ಶ್ರಮ ಬೇಕು ಮತ್ತೆ ನಮಗೇನಪ್ಪ ಅಂತಂದ್ರೆ ವಿಶ್ರಾಂತಿ ಕೂಡ ಬೇಕು. ಒಂದು ನಮಗೆ ಶ್ರಮ, ಇನ್ನೊಂದು ನಮಗೆ ವಿಶ್ರಾಂತಿ. ಇನ್ನೊಂದು ಯೆಲ್ಲೋ ಕಲರ್ ಹೇಳಿದೆ, ಯೆಲ್ಲೋ ಮತ್ತು ವೈಟ್. ಒಂದು ಶಾಂತಿ ಮತ್ತು ಸ್ನೇಹ. ಇವು ಏನಪ್ಪ ಅಂತಂದ್ರೆ ನಮ್ಮನ್ನು ಆಕರ್ಷಣೆ ಮಾಡ್ತವೆ. ಈ 5 ಬಣ್ಣಗಳೇನಪ್ಪ ಅಂತ ನಮ್ಮ ಜೀವನದೊಳಗೆ ಅಳವಡಿಸ್ಕೊಂಡ್ರೆ ನಮ್ಗೆ ಯಾವುದೇ ತೊಂದರೆ ಬರೋದಿಲ್ಲ. ವೈಜ್ಞಾನಿಕ ಹಿನ್ನೆಲೆ ಒಳಗೆ ನಾನು ಮಾತನಾಡವ, ಯಾವುದೇ ಮೂಢನಂಬಿಕೆಯನ್ನು ಬಿತ್ತನೆ ಮಾಡುವನಲ್ಲ. ಮುಂದಿನ ದಿನಮಾನದೊಳಗೆ ಏನಪ್ಪ ಅಂತಂದ್ರೆ ನಮ್ಮದು ಒಂದು ಜ್ಯೋತಿಷ್ಯ ಕೇಂದ್ರ ತೆಗಿಬೇಕು ಅನ್ನುವಂಥದ್ದು. ಸಂಖ್ಯಾಶಾಸ್ತ್ರದ ಆಧಾರದಲ್ಲಿ ನಾನು ಹೇಳಿರತಕ್ಕಂಥ ಯಾವತ್ತೂ ಫೇಲ್ ಆಗಿಲ್ಲ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ಶುಭರಾತ್ರಿ. ನಮಗೂ ನಿದ್ದೆ ಬರ್ತಾ ಇದೆ. ನಾಳೆ ಏನಪ್ಪ ಅಂತ ಮತ್ತೊಂದು ವಿಷಯದೊಂದಿಗೆ ಬರೋಣ. ತಮಗೆಲ್ಲರಿಗೂ ನಮಸ್ಕಾರಗಳು. ಶುಭೋದಯ, ಶುಭರಾತ್ರಿ.